ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಪ್ರಮುಖ ಕಾದಂಬರಿಗಳೊಂದಾದ ಭಾರತೀಪುರ ಕಾದಂಬರಿಯ ಆಶಯವನ್ನು ತುಂಬ ಸರಳವಾಗಿ ತಿಳಿದುಕೊಳ್ಳೋಣ. ಈ ಪ್ರಶ್ನೆ ಪರೀಕ್ಷೆಗೆ ತುಂಬ ಮುಖ್ಯವಾಗಿರುವುದರಿಂದ ವಿಡಿಯೋನು ಕೊನೆಯವರೆಗೂ ನೋಡಿ. ಭಾರತೀಪುರ ಕಾದಂಬರಿಯನ್ನು ಅನಂತಮೂರ್ತಿಯವರು ರಚಿಸಿದ್ದಾರೆ. ಈ ಕಾದಂಬರಿಯ ಮುಖ್ಯ ಆಶಯ ಸಮಾಜದಲ್ಲಿರುವ ಜಾತಿ ವ್ಯವಸ್ಥೆ, ಅಸಮಾನತೆ ಮತ್ತು ಮಾನವ ಸಂಬಂಧಗಳ ಸಂಕೀರ್ಣತೆಯನ್ನು ತೋರಿಸುತ್ತದೆ. ಕಾದಂಬರಿಯ ನಾಯಕ ಜಗನ್ನಾಥನು ಸಮಾಜದಲ್ಲಿ ಬದಲಾವಣೆ ತರಲು ಪ್ರಯತ್ನಿಸುತ್ತಿದ್ದಾನೆ. ದಲಿತರನ್ನು ದೇವಾಲಯಕ್ಕೆ ಕರೆದುಕೊಂಡು ಹೋಗುವ ಮೂಲಕ ಸಮಾನತೆ ಸ್ಥಾಪಿಸಲು ಯತ್ನಿಸುತ್ತಾನೆ. ಆದರೆ ಸಮಾಜದಲ್ಲಿರುವ ಸಂಪ್ರದಾಯ, ಭಯ ಮತ್ತು ಒಳಗಿನ ದೌರ್ಬಲ್ಯಗಳು ಅವನ ಪ್ರಯತ್ನಕ್ಕೆ ಅಡ್ಡಿಯಾಗುತ್ತವೆ. ಲೇಖಕರಿಲ್ಲಿ ಕೇವಲ ಜಾತಿ ವ್ಯವಸ್ಥೆಯನ್ನು ಮಾತ್ರವಲ್ಲ, ಮನುಷ್ಯನ ಒಳಗಿನ ಸಂಘರ್ಷಣವನ್ನು ಚಿತ್ರಿಸಿದ್ದಾರೆ. ಸಮಾಜದ ಸುಧಾರಣೆ ಮಾತಿನಲ್ಲಿ ಸುಲಭವಾದರೂ ಆಚರಣೆಯಲ್ಲಿ ತುಂಬ ಕಷ್ಟ ಎಂಬ ಸಂದೇಶವನ್ನು ಲೇಖಕರಲ್ಲಿ ನೀಡಿದ್ದಾರೆ. ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ಭಾರತೀಪುರ ಕಾದಂಬರಿ ಆಶಯ ತಿಳಿಸಿ ಎಂಬ ಪ್ರಶ್ನೆ ಬಂದರೆ ಸಮಾಜದ ಸಮಾನತೆ, ಜಾತಿ ಪದ್ಧತಿ ಮತ್ತು ಸಮಾಜದ ಸುಧಾರಣೆಯ ವಿಚಾರಗಳನ್ನು ತಪ್ಪದೇ ಬರೆಯಬೇಕು. ಸಮಾಜದ ಅಸಮಾನತೆ, ಜಾತಿ ವ್ಯವಸ್ಥೆ ವಿರುದ್ಧದ ಚಿಂತನೆ, ಜಗನ್ನಾಥ ಸಮಾಜ ಸುಧಾರಣೆಯ ಪ್ರಯತ್ನ ಮತ್ತು ಮಾನವ ಮನಸ್ಸಿನ ಸಂಘರ್ಷ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕೊನೆವರೆಗೂ ನೋಡಿ. ಈ ಭಾರತೀಪುರ ಕಾದಂಬರಿ ಜಾತಿ, ವರ್ಗ, ಮೌಲ್ಯಗಳ ನಡುವೆ ಒಬ್ಬನ ಹೋರಾಟ. ಇದು ಕೇವಲ ಕಥೆಯಲ್ಲ, ಇದು ಒಂದು ಐತಿಹಾಸಿಕ ಕಾದಂಬರಿಯಾಗಿದೆ. ಈಗ ನಾವು ಈ ಭಾರತೀಪುರ ಕಾದಂಬರಿಗಾರರಾದ ಅನಂತಮೂರ್ತಿಯವರ ಲೇಖಕರ ಪರಿಚಯವನ್ನು ತಿಳಿದುಕೊಳ್ಳೋಣ. ನಿಮಗೆ ಈ ಭಾವಚಿತ್ರ ಅನಂತಮೂರ್ತಿ. ಅನಂತಮೂರ್ತಿಯವರು ಕನ್ನಡ ಖ್ಯಾತ ಕಾದಂಬರಿಗಾರ, ಕಥೆಗಾರ, ವಿಮರ್ಶಕ ಮತ್ತು ಚಿಂತಕರಾಗಿದ್ದರು. ನವ್ಯ ಸಾಹಿತ್ಯ ಚಳವಳಿಯ ಪ್ರಮುಖ ಪ್ರತಿನಿಧಿಗಳಲ್ಲಿ ಒಬ್ಬರಾಗಿದ್ದು, ತಮ್ಮ ಕೃತಿಗಳ ಮೂಲಕ ಸಮಾಜದ ಅಂಧಶ್ರದ್ಧೆ, ಜಾತಿ ವ್ಯವಸ್ಥೆ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ಆಳವಾದ ಚಿಂತನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಜನನ ಮತ್ತು ಕುಟುಂಬ. ಪೂರ್ತಿ ಹೆಸರು ಅನಂತಮೂರ್ತಿಯ ಪೂರ್ತಿ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಜನನ 21 ಡಿಸೆಂಬರ್ 1932. ಜನ್ಮಸ್ಥಳ ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ತಂದೆ ರಾಜಗೋಪಾಲಾಚಾರ್ಯ, ತಾಯಿ ಸತ್ಯಮ್ಮ. ಇವರ ಪ್ರಮುಖ ಕೃತಿಗಳು ಸಂಸ್ಕಾರ, ಭಾರತೀಪುರ, ಅವ್ಯವಸ್ಥೆ, ಭಾವ, ಘಟಶ್ರದ್ಧಾ, ಪ್ರಶ್ನೆ, ಸೂರ್ಯಕುದುರೆ. ಇನ್ನು ಇವರ ಒಂದು ವಿದ್ಯಾಭ್ಯಾಸ: ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯ ಅಧ್ಯಯನ ಮಾಡಿದರು. ಇಂಗ್ಲೆಂಡ್ನಲ್ಲಿ ಆರ್ಗಿಂಗ್ಹ್ಯಾಮ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದರು. ಪ್ರಶಸ್ತಿಗಳು: ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಇವರಿಗೆ ಸ್ಪಂದಿಸಿದೆ. ನಿಧನ: 22 ಆಗಸ್ಟ್ 2014. ಅನಂತಮೂರ್ತಿಯವರು ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಕು ತೋರಿಸಿದ ಮಹಾನ್ ಚಿಂತಕರಾಗಿ ಸದಾ ನಮ್ಮ ಹೃದಯದಲ್ಲಿ ಚಿರಸ್ಮರಣೀಯರಾಗಿದ್ದಾರೆ. ಈ ಭಾರತೀಪುರ ಕಾದಂಬರಿಯ ಅಧ್ಯಾಯ 1ರ ಸಾರಾಂಶವನ್ನು ನಾವು ತಿಳಿದುಕೊಳ್ಳೋಣ. ಈ ಕಾದಂಬರಿಯ ನಾಯಕ ಜಗನ್ನಾಥ. ಅವನ ಚಿಂತನೆಗಳು ಅಂದರೆ ಅವನು ಏನು ಯೋಚನೆ ಮಾಡ್ತಿದ್ದಾನೆ, ಏನು ಥಿಂಕಿಂಗ್ ಮಾಡ್ತಿದ್ದಾನೆ ಅಂತ. ಅವನಲ್ಲಿ ಭೌತಿಕ ಸಂಘರ್ಷ ಅಂದರೆ ಅವನು ಮನುಷ್ಯನ ಮನಸ್ಸಿನಲ್ಲಿ ಅಥವಾ ಸಮಾಜದಲ್ಲಿ ಉಂಟಾಗುವ ಆಲೋಚನೆಗಳ ಘರ್ಷಣೆ. ಒಂದು ವಿಷಯದ ಬಗ್ಗೆ 2 ವಿಭಿನ್ನ ಅಭಿಪ್ರಾಯಗಳು, ತತ್ವಗಳು, ಮೌಲ್ಯಗಳು ಅಥವಾ ನಂಬಿಕೆಗಳ ಮುಖಾಮುಖಿಯಾಗುವ ಸ್ಥಿತಿ ಭೌತಿಕ ಸಂಘರ್ಷ. ಆ ರೀತಿಯಾಗಿರೋ ಯೋಚನೆಗಳು ಮಾಡುತ್ತಿದೆ. ಅಂದರೆ ಹಳೆ ಸಂಪ್ರದಾಯ ಮತ್ತು ಹೊಸ ಸಂಪ್ರದಾಯ, ಈ ಎಲ್ಲ ಮತ್ತು ಊರಿನ ಸ್ಥಿತಿಗತಿಗಳಂದರೆ ಊರಲ್ಲಿ ತುಂಬಾ ಮೂಢನಂಬಿಕೆಗಳಿದೆ, ತುಂಬ ಕೊಳಚೆ ಇದೆ. ಇವೆಲ್ಲವನ್ನು ಅವನು ಏನು ಮಾಡುತ್ತೆ, ಅತ್ಯಂತ ಪರಿಣಾಮಕಾರಿಯಾಗಿ ಈ ಎಲ್ಲ ಸ್ಥಿತಿಗಳನ್ನು ಇಲ್ಲಿ ನಾವು ಪರಿಚಯ ಮಾಡಿಕೊಳ್ಳೋಣ. ಜಗನ್ನಾಥ ವ್ಯಕ್ತಿತ್ವ ಮತ್ತು ಬದಲಾದ ದೃಷ್ಟಿಕೋನ. ಜಗನ್ನಾಥ ಎಂತಹ ಯೋಚನೆಗಳು ಹೊಂದಿದ್ದ? ಈ ಜಗನ್ನಾಥವಂತಹ ಈ ಕಥಾನಾಯಕ ಇಂಗ್ಲೆಂಡ್ನಲ್ಲಿ 5 ವರ್ಷ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಭಾರತೀಪುರವಂತಹ ಒಂದು ಗ್ರಾಮಕ್ಕೆ ಮರಳಿ ವಾಪಸ್ ಬರ್ತಾನೆ. ಅಲ್ಲಿ ಪ್ರಗತಿಪರ ಯೋಚನೆಗಳು ಹೊಂದಿರ್ತಾನೆ. ಪ್ರಗತಿಪರ ಅಂದರೆ ಈ ಭಾರತೀಪುರವನ್ನು ಏನಾದರೂ ಉದ್ಧಾರಣೆ ಮಾಡಬೇಕು. ಇಲ್ಲಿ 2 ಸಂಘರ್ಷಗಳಿರ್ತದೆ. ಒಂದು ಬ್ರಾಹ್ಮಣರು ಮತ್ತು ಒಡೆಯರನ್ನು. ಈ ಊರಿನಲ್ಲೆಲ್ಲ ಏನಾಗುತ್ತೆ, ಭಾರತೀಪುರದಲ್ಲಿ ಜನರು ತಮ್ಮ ಅನೇಕ ರೀತಿಯ ಮೌಢ್ಯಗಳಿಂದ, ಮೂಢನಂಬಿಕೆಗಳಿಂದ ಬದುಕ್ತಾ ಇರ್ತಾರೆ. ಅದರಿಂದ ಹೊರಗೆ ತೆಗೆದವರಿಗೆ ಪ್ರಗತಿಪರಿಯಾಗಿ ನಾನು ಅವರನ್ನು ಏನು ಮಾಡಬೇಕು, ಮುಂದೆ ತರಬೇಕು ಯೋಚನೆ ಮಾಡುವ ಜಗನ್ನಾಥನ ಈ ಕತೆ ಅಥವಾ ಕಾದಂಬರಿ ನಮಗೆ ಇಲ್ಲಿಂದ
ಪ್ರಾರಂಭವಾಗ್ತದೆ. ಅವನು ತನ್ನ ತಂದೆ ಕಾಲದಿಂದ ನಡೆದು ಬಂದಿದ್ದ ಸಾಲದ ವಸೂಲಾತಿ ಪದ್ಧತಿಯನ್ನು ಕೊನೆಗಾಣಿಸಲು ನಿರ್ಧರಿಸುತ್ತಾನೆ. ಅಂದರೆ ಆಗಿನ ಕಾಲದಲ್ಲಿ ಬ್ಯಾಂಕ್ಗಳು ಇರಲಿಲ್ಲ. ಪ್ರತಿಯೊಬ್ಬರು ಯಾರೋ ಹತ್ರ ಯಜಮಾನರ ಹತ್ರನೋ ಒಡೆಯರ ಹತ್ರನೋ ಹೋಗಿ ಸಾಲ ಮಾಡಬೇಕಾಗಿತ್ತು. ಆ ಸಾಲಕ್ಕೆ ತಕ್ಕಂಗೆ ಬಡ್ಡಿ ಕಟ್ತಾಯಿದ್ರು. ಈ ಒಂದು ಪದ್ಧತಿ ನಾನು ಏನು ಮಾಡಬೇಕು, ಅಲ್ಲಿ ಪೂರ್ತಿಯಾಗಿ ಅದನ್ನು ನಿಷೇಧ ಮಾಡಬೇಕು. ಇದರ ಮೂಲಕ ನನ್ನ ಮೊದಲ ಒಂದು ಹಾದಿಯನ್ನು ನಾನು ತರಬೇಕು ಅಂತ ಯೋಚನೆ ಮಾಡ್ತೇನೆ ಜಗನ್ನಾಥ. ಜೊತೆಗೆ ಇಲ್ಲಿ ನರಹರಿ ನಾಯಕರಂತಹ ಬಡ ರೈತನ ಸಾಲವನ್ನು ಮನ್ನಾ ಮಾಡುವ ಮೂಲಕ ದಬ್ಬಾಳಿಕೆ ಹಳೆಯ ಕೊಂಡಿಗಳನ್ನು ಕಡಿದುಕೊಳ್ಳಲು ಬಯಸುತ್ತಾನೆ. ಅಂದರೆ ಒಬ್ಬ ಬಡ ರೈತ ಇರ್ತಾನೆ ಊರಲ್ಲಿ, ಅವನು ಏನು ಮಾಡ್ತಾನೆ, ಅವರ ಬಡ್ಡಿನೂ ಸಾಲ ಮನ್ನಾ ಮಾಡ್ತಾನೆ ಜಗನ್ನಾಥ. ಅಂದರೆ ಮೊದಲು ಪ್ರಯತ್ನ ನನ್ನಿಂದನೇ ಪ್ರಾರಂಭ ಆಗಬೇಕು ಅಂತ ಆ ಒಂದು ಹಳೆ ಪದ್ಧತಿಯನ್ನು ಅವನೇನು ಮಾಡ್ತಾನೆ, ತನ್ನ ಮೂಲಕ ಅದನ್ನು ರದ್ದು ಮಾಡ್ತಾನೆ, ಅದನ್ನು ಅವನೇ ಕ್ಯಾನ್ಸಲ್ ಮಾಡಿಬಿಡ್ತಾನೆ. ಇನ್ನು ನಾನು ಈ ದಬ್ಬಾಳಿಕೆ ನಾನು ನಡೆಸುವುದಿಲ್ಲ ಅಂತ. ಆದರೆ ಬದಲಿಗೆ ಜನರೊಂದಿಗೆ ಯಾವ ರೀತಿಯ ಒಂದು ಸಂಬಂಧ ಬೆಳೆಸಬೇಕೆಂಬ ಗೊಂದಲ ಅವನಲ್ಲಿದೆ. ಏನೇ ಮಾಡಬೇಕಂದ್ರೆ ಅಮೇರಿಕೆಯಿಂದ ಬಂದಿದ್ದ ಜಗನ್ನಾಥ ಇವರಿಗೆ ಯಾವ ರೀತಿ ಆಗಿರೋ ನಾನು ಹತ್ತಿರ ಆಗಬೇಕು ಅನ್ನೋದನ್ನು ಯೋಚನೆ ಮಾಡ್ತಿರ್ತಾನೆ ಮತ್ತು ಗೊಂದಲದಲ್ಲಿರ್ತಾನೆ. ಅಂದರೆ ಬೇಕಾ ಬೇಡ ಅನ್ನೋ ಗೊಂದಲದಲ್ಲಿ ಜಗನ್ನಾಥ ಇಲ್ಲಿಂದ ಪ್ರಾರಂಭವಾಗ್ತದೆ. ರೀತಿ ನಾವು ಮುಂದುವರಿತಾ ಮಂಜುನಾಥ ಮತ್ತು ಭೂತರಾಯನ ಅಧಿಕಾರದ ಸಂಕೇತಗಳು. ಭಾರತೀಪುರ ಪೇಟೆಯಲ್ಲಿ ಮಂಜುನಾಥ ಅಂತ ದೇವಸ್ಥಾನ ಒಂದಿರುತ್ತೆ, ಅದು ಕೇಂದ್ರ ಬಿಂದು. ಇಡೀ ನಮ್ಮ ಈ ಕಾದಂಬರಿಗೆ ಕೇಂದ್ರ ಬಿಂದುನೇ ಈ ಮಂಜುನಾಥ ದೇವಸ್ಥಾನದ ಒಂದು ಕೆಲವು ಸನ್ನಿವೇಶಗಳು. ಇಲ್ಲಿ ನಾಗರಾಜ ಪೂಜೆ ಜೋಯಿಸಲು ಅಂದರೆ ಪೂಜಾರಿ, ಅಂದರೆ ಆ ಮಂಜುನಾಥ ಸ್ವಾಮಿಗೆ ಪೂಜೆ ಮಾಡುವಂಥ ಒಬ್ಬ ನಾಗರಾಜ ಸ್ವಾಮಿ, ನಾಗರಾಜ ತೀರ್ಥ. ನಿಮ್ಗೆ ಅವ್ರ ಫೋಟೋಯಲ್ಲಿ ನಮ್ಗೆ ಕಾಣಿಸ್ತಿದ್ದು ನಾಗರಾಜ. ಇಲ್ಲಿ ಮಾತುಗಳ ಮೂಲಕ ಇಲ್ಲಿನ ವಿಚಿತ್ರ ನಂಬಿಕೆ ಅನಾವರಣಗೊಳ್ಳುತ್ತದೆ. ಅಂದರೆ ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಮಂಜುನಾಥ ದೇವಸ್ಥಾನ ಅಂತ ಎಲ್ಲರೂ ಅಂದುಕೊಂಡಿದ್ದರು. ದೇವಸ್ಥಾನದ ಲಿಂಗ ಶಾಂತವಾಗಿದ್ದರು. ಜನರು ಭಯ ಹೊತ್ತು ನಂಬಿಕೆಗಳ ಮಾತ್ರ ಎಲ್ಲ ಈ ಕೆಲವರ್ಗ ದೈವವಾಗಿದ್ದ ಭೂತರಾಯನ ಮೇಲೆ ಜಾಸ್ತಿ ಜನ ನಂಬ್ತಾ ಇರ್ತಾರೆ, ಭಯ ಪಡ್ತಿರ್ತಾರೆ. ಅದರಲ್ಲಿ ನಿಮ್ಗೆ ಆ ಚಿತ್ರಣ ನಮಗಿಲ್ಲಿ ಭೂತರಾಯನ ಒಂದು ಚಿತ್ರ ಕಾಣಿಸ್ತಾ ಇದೆ. ಎಲ್ರಿಗೂ ಭಯ ಈ ಒಂದು ದೇವರು ಒಂದರಲ್ಲಿ. ಜೊತೆಗೆ ಬ್ರಾಹ್ಮಣ ಎತ್ತಿಗಳು ಸಹ ಮೂಲ ನಿವಾಸಿಗಳು ಹತೋಟಿಲಿಡಲು ಭೂತರಾಯನ ಮೇಲೆ ಮಂಜುನಾಥನ ಪ್ರತಿಷ್ಠಿಸಿದರು. ಇದು ಐತಿಹಾಸಿಕ ವಿಶ್ಲೇಷಣೆ ಜಗನ್ನಾಥನಿಗೆ ಇಲ್ಲಿ ಕೇಳಿಸುತ್ತದೆ. ದೇವಸ್ಥಾನದ ಧರ್ಮದರ್ಶಿತ್ವಕ್ಕೆ ರಾಜೀನಾಮೆ ನೀಡುವ ಮೂಲಕ ಜಗನ್ನಾಥ ಈ ವ್ಯವಸ್ಥೆಯಿಂದ ಹೊರಬರಲು ಪ್ರಯತ್ನಿಸುತ್ತಾನೆ. ಅಂದರೆ ಅವನು ದೇವಸ್ಥಾನದಲ್ಲಿ ಒಬ್ಬ ಅಧಿಕಾರ ಆಗಿರ್ತಾನೆ, ಅದಕ್ಕೆ ರಾಜೀನಾಮೆ ಕೊಡ್ತಾನೆ ಜಗನ್ನಾಥ. ರಾಜೀನಾಮೆಯನ್ನು ಕೊಟ್ಟು ಅದರಿಂದ ಹೊರಗೆ ಬಂದು ಈ ಕೆಲವರ್ಗರಿಗೆ ಏನಾಗುತ್ತೆ, ನಿಮ್ಮ ಜೊತೆ ನಾನು ಇದೀನಿ ಅಂತ ಇದು ಮೊದಲ ಪ್ರಯತ್ನ ಆಗಿ ಮಾಡ್ತಾನೆ ಜಗನ್ನಾಥ. ನಿಶ್ಚಲವಾದ ಜೀವನ. ಜಗನ್ನಾಥನಿಗೆ ಭಾರತೀಪುರ ಜೀವನದ ಕ್ರಮವೊಂದು ಕ್ಯಾನ್ಸರ್ನಂತೆ ಭಾಸವಾಗುತ್ತದೆ. ಇಲ್ಲಿನ ಜನರು ಹೊಸತೇನು ಸೃಷ್ಟಿಸುತ್ತಿಲ್ಲ, ಕೇವಲ ನಂಬಿಕೆ, ಸಾವು, ಹರಕೆ ಮತ್ತು ದೇವಸ್ಥಾನದ ಸುತ್ತಲೇ ಮೌನವಾಗಿ ಬದುಕುತ್ತಿದ್ದಾರೆ. ದೇವರು ನಾಶ ಮಾಡದ ಹೊರತು ಇವರನ್ನು ಸೃಜನಶೀಲರಾಗಲೇವು ಎಂಬುದು ಅವನ ಬಲವಾದ ನಂಬಿಕೆ. ಪೇಟೆಯ ಗಲೀಜು, ಬೀದಿಗಳು ಮತ್ತು ಅವರ ಅಂಧಶ್ರದ್ಧೆ ಅವನಲ್ಲಿ ಜಿಗುಪ್ಸೆ ಹುಟ್ಟಿಸುತ್ತೆ. ನಿಮ್ಗೆ ಕೆಲವು ಚಿತ್ರಗಳು ತೋರಿಸ್ತಾ ಇದ್ದಾನೆ. ಇದು ಭಾರತೀಪುರದ ಸ್ಥಿತಿ. ಇಂತಹ ಭಾರತೀಪುರ ಸ್ಥಿತಿಯನ್ನು ನಾನು ಖಂಡಿತವಾಗಿ ಬದಲಾಯಿಸಬೇಕು. ಜೊತೆಗೆ ಇಲ್ಲಿನ ಪರಿಸ್ಥಿತಿ ಒಂದು ಕ್ಯಾನ್ಸರ್ ಥರ ಬೆಳೀತಾ ಇದೆ. ಅಷ್ಟೊಂದು ಮೋಡರಾಗಿದ್ದಾರೆ ಇವರು. ಜೊತೆಗೆ ಹೊಸದು ಏನೂ ಇವರು ಕಲಿತಿಲ್ಲ. ಬರೀ ನಂಬಿಕೆಗಳು, ಸಾವು, ದೇವರ ಮೇಲೆ ಹರಕೆ ಇದೆ. ದೇವಸ್ಥಾನ ಸುತ್ತಲ ಇವರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಇಲ್ಲಿರುವಂತಹ ದೇವರನ್ನು ನಾಶ ಮಾಡಿದರೆ ಮಾತ್ರ ನಾನು ಉತ್ತಮವಾಗಿರುವಂಥ ಬದಲಾವಣೆ ತರಬಹುದು ಅಂತ ಜಗನ್ನಾಥ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲಿರುವಂಥ ಗಲೀಜು ನಿಮಗೆ ಕಾಣಿಸುತ್ತೆ ನೋಡಿ, ನಾಯಿ ಇದೆ, ನೀರು ಹರಿತಾ ಇದೆ, ಅಲ್ಲೇ ಹೋಟೆಲ್ ಇದೆ, ಅಲ್ಲೇ ದೇವಸ್ಥಾನ ಇದೆ. ಈ ಎಲ್ಲರ ಮಧ್ಯೆ ನಾನು ಬದಲಾಯಿಸಬೇಕು ಜಗನ್ನಾಥ ತುಂಬಾ ಏನು ಮಾಡ್ತಾನೆ, ಯೋಚನೆ ಮಾಡ್ತಾನೆ. ಹಳೆಯ ಗೆಳೆಯ ವಾಸುವಿನ ಭೇಟಿ. ಕ್ರಾಂತಿ ಮಾಡುತ್ತಿದ್ದಾಗ ಗೆಳೆಯ ವಾಸು ಎಂಬ ಬದುಕಿನ ಜಂಜಾಟದಲ್ಲಿ ಸೋತು ಅನಿವಾರ್ಯವಾಗಿ ಅದೇ ಭೂತರಾಯನ ಅಪ್ಪಣೆಯಂತೆ ಹೋಟೆಲ್ ಇಡಲು ಹೊರಟಿರೋದು ಜಗನ್ನಾಥನ ಆಘಾತ ತರುತ್ತದೆ. ಇಬ್ಬರ ನಡುವೆ ಮತ್ತು ಸಾಧ್ಯವಿಲ್ಲದಷ್ಟು ಅಂತರ ಸೃಷ್ಟಿಯಾಗಿದೆ ಎಂಬುದು ಅವನಿಗೆ ಅರಿವಾಗುತ್ತೆ. ಇಂತಹ ಒಂದು ಹಳೆ ಸ್ನೇಹಿತ ಅಲ್ಲೇನು ಮಾಡ್ತಾನೆ, ತಮ್ಮ ವಾಸುವಿಂದ ಇದೇ ಒಂದು ಗಲೀಜಲ್ಲಿ ಇದೇ ರೀತಿ ಒಂದು ಕೊಳಚೆಯಲ್ಲಿ ಹೋಟೆಲ್ ತೆರಿಬೇಕು ಅಂತ ಯೋಚನೆ ಮಾಡಿದಾಗ ಅವರಿಬ್ಬರ ಯೋಚನೆಗಳು ಬೇರೆ ಇರುತ್ತೆ ಎಂದು ನಮಗಿಲ್ಲಿ ಅರ್ಥವಾಗುತ್ತದೆ. ಚಳುವಳಿ ಹಂಬಲ. ತನ್ನ ತಾಯಿ ಮತ್ತು ಊರಿನ ಜನರು ಈ ವ್ಯವಸ್ಥೆಯನ್ನು ಸೀಳಿ ಹೊರಬರಬೇಕೆಂದು ಜಗನ್ನಾಥ ಕ್ರಿಯಾತ್ಮಕವಾಗಿ ಏನಾದರೂ ಯೋಚನೆ ಮಾಡಬೇಕು, ಇವ್ರಿಗೆ ಹೊಸದ ತರಬೇತಿ ತರಬೇಕು ಅಂತ ಯೋಚನೆ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ನಿಮಗೆ ನಾನು ಒಂದು ಉದಾಹರಣೆಯಾಗಿ ಇಲ್ಲಿ ಅಂಬೇಡ್ಕರ್ ಫೋಟೋ ಕೊಟ್ಟಿದ್ದೀನಿ. ಅಂಬೇಡ್ಕರ್ ಅಂದರೆ ಬದಲಾವಣೆ ಸ್ಥಿತಿ. ಅಂಬೇಡ್ಕರ್ ಈ ಭಾರತ ದೇಶವನ್ನು ಬದಲಾಯಿಸೋಕ್ಕೆ ಅಂಬೇಡ್ಕರ್ ಒಂದು ಮಾರ್ಗವನ್ನು ಇಟ್ಕೊಂಡಿದ್ರು. ಅದು ದಲಿತರನ್ನು ಉದ್ಧಾರ ಮಾಡೋದು. ಅದೇ ರೀತಿ ಇಲ್ಲಿ ಒಡೆಯರನ್ನು ಉದ್ಧಾರ ಮಾಡಬೇಕು ಅಂತ ಯೋಚನೆ ಮೂಲಕ ಜಗನ್ನಾಥ ಏನು ಮಾಡ್ತಾನೆ, ಇಲ್ಲಿ ಆ ಒಂದು ಸಿದ್ಧಾಂತವಿಟ್ಟುಕೊಂಡು ತಮ್ಮ ಮಾರ್ಗದರ್ಶಕರಾಗಿರುವಂತಹ ತಮ್ಮನ್ನು ತುಂಬ ಇಷ್ಟಪಡುವ ವ್ಯಕ್ತಿ ಆಗಿರುವ ಶ್ರೀಪತ್ ರಾಯನ ಭೇಟಿ ಮಾಡೋಕ್ಕೆ ಹೋಗ್ತಿದ್ದಾಗ ಈ ಅಧ್ಯಾಯ ನಮಗೆ ಮೊದಲನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯಕ್ಕೆ ಬರ್ತದೆ.
ಈ ಅಧ್ಯಾಯವು ಸಂಪ್ರದಾಯ ಮತ್ತು ಆಧುನಿಕತೆ ನಡುವೆ ಸಂಘರ್ಷವನ್ನು ಚಿತ್ರಿಸುತ್ತದೆ. ಅಂದರೆ ಆಧುನಿಕತೆ ಅಂದರೆ ಇಲ್ಲಿ ಅಮೆರಿಕದಿಂದ ಬಂದಿರುವ ಒಂದು ಜಗನ್ನಾಥ, ಹಳೆ ಸಂಪ್ರದಾಯಗಳು ಹೊಂದಿರುವಂತಹ ಭಾರತೀಯ ಪುರಿ ಎರಡರ ಮಧ್ಯೆ ಕಥೆ ಈ ಒಂದು ಕಾದಂಬರಿ ನಮಗಿಲ್ಲಿ ಜನಗೆ ಈ ಇರುವಂತಹ ಜಡತ್ವ ಒಂದೇ ನಂಬಿಕೊಂಡು ಎಲ್ಲವೂ ದೇವರೇ ನಮ್ಮನ್ನು ನಿರ್ಧಾರ ಮಾಡ್ತಾರೆ, ದೇವರು ಹೇಳಿದ್ದೇ ನಾವು ನೋಡಬೇಕು ಮತ್ತು ಶೋಷಿತರನ್ನು ಅಂದರೆ ಈ ಕೆಲವರ್ಗರನ್ನು ಮೇಲೆತ್ತಕ್ಕಲು ಏನಾದರೂ ನಾನು ಪ್ರಯತ್ನ ಮಾಡಬೇಕು. ಜನರ ನಂಬಿಕೆಗಳು ಬೇರೆಗಳು ಎಷ್ಟು ಆಳವಾಗಿ ಎಂಬುದಕ್ಕೆ ಅವನಿಗೆ ಎದುರಾಗುವ ಸವಾಲುಗಳು ನಮಗೆ ಈ ಮೊದಲನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತದೆ. ನಮ್ಗೆ ಅಧ್ಯಾಯ 2 ಇಲ್ಲಿಂದ ಪ್ರಾರಂಭ ಆಗುತ್ತೆ. ಈ ಭಾಗವು ಮುಖ್ಯವಾಗಿ ಜಗನ್ನಾಥ ಮತ್ತು ಅವನ ಗುರುತು ಹಿಡಿಯರಾದ ಶ್ರೀಪತರ ನಡುವಿನ ಸಂಬಂಧ ಮತ್ತು ಭಾರತೀಪುರ ಸಾಮಾಜಿಕ ಸಂಕೀರ್ಣತೆಯನ್ನು ಚಿತ್ರಿಸುತ್ತದೆ. ಶ್ರೀಪತರಾಯರ ವ್ಯಕ್ತಿತ್ವ ಮತ್ತು ಜಗನ್ನಾಥನ ಮೇಲಿನ ಪ್ರಭಾವ. ಶ್ರೀಪತರಾಯರು ಅಂದರೆ ಜಗನ್ನಾಥ ತಂದೆ ಬಾಲ್ಯ ಮಿತ್ರ. ಜಗನ್ನಾಥನ ವಿದ್ಯಾಭ್ಯಾಸ, ಅವನು ಇಂಗ್ಲೆಂಡ್ಗೆ ಹೋಗುವ ನಿರ್ಧಾರ ಮತ್ತು ಅವನ ವಿಚಾರಧಾರೆಗಳಂದರೆ ಏನು ಯೋಚನೆ ಮಾಡುತ್ತೇನೆ ಅದರ ಮೇಲೆ ಈ ರಾಯರ ಪ್ರಭಾವ ತುಂಬ ಅತೀವವಾಗಿದೆ. ರಾಯರ ಸ್ವತಂತ್ರ ಹೋರಾಟಗಾರರು ಮತ್ತು ಗಾಂಧಿವಾದಿಗಳು, ವಿಚಾರವಾದಿಗಳು. ಜಗನ್ನಾಥ ಮನಸ್ಸಿನಲ್ಲಿ ಸಂಪ್ರದಾಯ ನಂಬಿಕೆಗಳ ಬಗ್ಗೆ ಅನುಮಾನ ಬೀಜ ಬಿತ್ತುತ್ತಾರೆ. ಅಂದರೆ ಈ ಸಂಪ್ರದಾಯಗಳು ನಂಬಬೇಕಾ ಬೇಡವಾ, ನಂಬಿದ್ರೆ ಏನಾಗ್ತದೆ ಅನ್ನುವಂತಹ ಒಂದು ಬೀಜವನ್ನು ಜಗನ್ನಾಥ ಮನಸ್ಸಿನಲ್ಲಿ ಈ ಶ್ರೀಪತರಾಯರು ತುಂಬುತ್ತಾರೆ. ಜೊತೆಗೆ ಅಷ್ಟೇ ಅಲ್ಲದೆ ಸ್ವತಂತ್ರ ಬಂದ ಮೇಲೆ ಅಪ್ಪಟ ಗಾಂಧಿವಾದ ರಾಯರು ರಾಜಕೀಯ ಮತ್ತು ಆರ್ಥಿಕವಾಗಿ ಮೂಲೆಗುಂಪಾಗಿದೆ. ಅಂದರೆ ಇವರಿಗೆ ಸ್ವಾತಂತ್ರ್ಯ ತಂದುಕೊಟ್ಟು ಇವರು ಒಬ್ಬ ಮುಖ್ಯ ವ್ಯಕ್ತಿ ಶ್ರೀಪತರಾಯರು. ಆದರೆ ಆರ್ಥಿಕವಾಗಿ ತುಂಬ ಬಡತನದಲ್ಲಿದ್ದಾರೆ, ತುಂಬಾ ಹಿಂದೆ ಬಿದ್ದು ರಾಜಕೀಯದಲ್ಲಿ ಯಾವುದೇ ರೀತಿ ಅವರಿಗೆ ಬೆಲೆ ಕೊಡದವರನ್ನು ಮೂಲೆಗುಂಪು ಮಾಡಿದ್ದಾರೆ ಅನ್ನೋದು ನಮಗಿಲ್ಲಿ ಅರ್ಥವಾಗ್ತದೆ. ಸೊ ಅದೇ ರೀತಿ ನಾವು ಯೋಚನೆ ಮಾಡ್ತಿದ್ದಾಗ ಅಲ್ಲಿ ಈ ಶ್ರೀಪತರಾಯರ ಮನೆಗೆ ಹೋದಾಗ ಅಲ್ಲಿನ ಬಡತನ ಮತ್ತು ಅವ್ಯವಸ್ಥೆಯನ್ನು ಕಂಡು ಮರುಗುತ್ತಾನೆ. ಆ ಬಡತನ ನೋಡಿದ್ರೆ ಶ್ರೀಪತರಾಯರ ಬಡತನ ನೋಡಿ ತುಂಬ ಬೇಸರ ಆಗೋದು. ಜಗನ್ನಾಥ ಚಿತ್ರ ತೋರಿಸ್ತಾ ಇದ್ದೀನಿ, ಯಾವುದೇ ರೀತಿ ಮನೆ ಇಲ್ಲ, ತಿನ್ನಕ್ಕೆ ಸರಿಯಾಗಿರುವಂತಹ ಊಟ ಇಲ್ಲ, ಕುತ್ಕೊಳ್ಳೋಕೆ ಜಾಗ ಇಲ್ಲ. ಈ ನೋಡಿಬಿಟ್ಟು ಶ್ರೀಪತರಾಯರು ಅಂದರೆ ತುಂಬಾ ಉದಾರವಾದಿ ಮತ್ತು ರಾಜಕೀಯದಲ್ಲಿರುವಂಥ ಪ್ರಮುಖ ವ್ಯಕ್ತಿ. ಜೊತೆಗೆ ಶ್ರೀಪತರಾಯರು ಗಾಂಧಿವಾದಿ ಅಂದ್ರೇ ಸಿದ್ಧಾಂತ ಮತ್ತು ಸತ್ಯವನ್ನು ಮಾತಾಡುವಂತಹ ಒಂದು ಮನೋಭಾವ ಬೆಳೆಸ್ಕೊಂಡಿರುವಂತಹ ಈ ಶ್ರೀಪತರಾಯರು ಮಗಳಿರ್ತಾರೆ. ಅವ್ರನ್ನ ವರ್ಗಾವಣೆ ಮಾಡಬೇಕು ಅಂಥೇಳಿ ಈ ಊರಿಂದ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಶ್ರೀಪತರಾಯರಿಗೆ ಅದನ್ನು ದುಡ್ಡು ಕೊಟ್ಟು ಬೇರೆಯವರಿಗೆ ಅಧಿಕಾರಿಗಳಿಗೆ ತಿಳಿಸಿ ವರ್ಗಾವಣೆ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ಅದು ಗಾಂಧಿ ಸಿದ್ಧಾಂತಗಳು ಅವರಿಗೆ ಸರ್ಕಾರದ ಪ್ರಕಾರ ಯಾವ ರೀತಿ ಬಂದರೆ ಆ ರೀತಿ ಅವರು ವರ್ಗಾವಣೆ ಹಾಕ್ತಾರೆ ಅಂತ ಶ್ರೀಪತರಾಯರು ಬಯಸ್ತಾ ಇದ್ದರೆ, ಭಾಗ್ಯಮ್ಮ ಮಾತ್ರ ಇದನ್ನು ಸ್ವಲ್ಪ ಮಾತಾಡಿ ಬೇರೆಯವ್ರಿಗಾದರೆ ತಿಳಿಸಿಲ್ಲ, ಸ್ವಲ್ಪ ಲಂಚ ಕೊಟ್ಟು ಇವ್ರನ್ನು ವರ್ಗಾವಣೆ ಮಾಡ್ಬೋದಂತ ಅವ್ರು ಅಂದ್ಕೊಳ್ತಿದ್ದಾರೆ. ಆದರೆ ಶ್ರೀಪತರಾಯರನ್ನು ಒಪ್ಪೋದಿಲ್ಲ. ಅಷ್ಟು ಆದರ್ಶವಾಗಿ ಶ್ರೀಪತರಾಯರು ಬದುಕ್ತಾ ಇರ್ತಾರೆ. ಜೊತೆಗೆ ಮಗಳಿಗೆ ಮದುವೆ ಆಗಬೇಕು, ಇವೆಲ್ಲವೂ ಏನಾಗುತ್ತೆ ಮತ್ತು ಲಂಚ ಕೊಡಬೇಕು ಅನ್ನೋವಂಥ ಅನೇಕ ರೀತಿಯಂಥ ತೀವ್ರವಾಗಿ ಅಸಮಾನತೆ ಇದೆ ಭಾಗ್ಯಮ್ಮನಿಗೆ ತಮ್ಮ ಗಣನಾಗಿರುವಂಥ ಶ್ರೀಪತರಾಯರ ಮೇಲೆ. ಜೊತೆಗೆ ತತ್ವನಿಷ್ಠೆಯ ಕಾರಣದಿಂದ ರಾಯರು ವ್ಯವಸ್ಥೆ ರಾಜಿ ಮಾಡಲು ಸಿದ್ಧರಿಲ್ಲ. ಅವರು ರಾಜಿ ಆಗಲಿಕ್ಕೆ ಸಿದ್ಧರಿಲ್ಲ. ನಾನು ಇದನ್ನೇ ನಂಬಿದ್ದೀನಿ, ನಾನು ಯಾವುದೇ ರೀತಿಯಿಂದ ಯಾವುದೇ ಅಧಿಕಾರಿಗೆ ಲಂಚ ಕೊಡೋದಿಲ್ಲ, ನಾನು ವರ್ಗಾವಣೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅವ್ರು ಏನು ಮಾಡ್ತಾರೆ, ತಮ್ಮ ಒಂದು ನಂಬಿರುವಂಥ ಸಿದ್ಧಾಂತಗಳಿಗೆ ನಂಬಿಕೆಗಳು ರಾಜಿ ಮಾಡಿಕೊಳ್ಳೋಕೆ ಅವರು ಇಷ್ಟಪಡೋದಿಲ್ಲ. ಇದು ಮನೆಯ ಶೀತಲ ಸಮರಕ್ಕೆ ಕಾರಣವಾಗುತ್ತೆ. ಅಂದರೆ ಒಳಗೊಳಗೆ ಭಾಗ್ಯಮ್ಮನಿಗೂ ಮತ್ತು ಶ್ರೀಪತರಾಯರಿಗಿಬ್ಬರಿಗೂ ಜಗಳ ಆಗ್ತಿರ್ತದೆ. ಏನಾದರೂ ಮಾಡಿ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತ ಭಾಗ್ಯಮ್ಮ ಬಯಸ್ತಾ ಇದ್ದರೆ, ಈ ಶ್ರೀಪತರಾಯರಿಗೆ ಈ ರೀತಿ ತಮ್ಮ ಒಂದು ಯಾವುದೇ ರೀತಿ ಅವರಿಗೆ ಈ ತಮ್ಮ ಅಂದ್ಕೊಂಡ ಸಿದ್ಧಾಂತಗಳಿಗೆ ಅವರಿಗೆ ಅದಕ್ಕೆ ರಾಜಿಯಾಗಲು ಇಷ್ಟಪಡ್ತಾ ಇರಲ್ಲ. ಇದರ ಭಾಗವಾಗಿ ಮುಂದುವರಿತಾ ಹರಿಜನ ಪ್ರವೇಶ ಮತ್ತು ಮಂಜುನಾಥ ಸ್ವಾಮಿಯ ಪ್ರಭಾವ. ಜಗನ್ನಾಥನ ಮನಸ್ಸಿನಲ್ಲಿ ಹೊಸ ಕ್ರಾಂತಿಕಾರಿ ವಿಚಾರಗಳನ್ನು ದೇವಸ್ಥಾನಕ್ಕೆ ಹರಿಜನರ ಪ್ರವೇಶ ರಾಯರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾನೆ. ಭಾರತೀಪುರದಲ್ಲಿ ವ್ಯವಸ್ಥೆಯಲ್ಲಿ ಶೂದ್ರರು ಮತ್ತು ಹರಿಜನರನ್ನು ಕೆಳಗೆ ಮಟ್ಟದಲ್ಲಿ ಇಡಲಾಗಿದೆ ಎಂಬುದು ಬಗ್ಗೆ ಚರ್ಚೆ ಆಗ್ತಾ ಇದೆ. ಇಲ್ಲಿ ಶ್ರೀಪತರಾಯರು ಮತ್ತು ಜಗನ್ನಾಥ ಇಬ್ಬರು ತಮ್ಮ ಕೂತ್ಕೊಂಡು ಚರ್ಚೆ ಮಾಡ್ಕೊಳ್ತಾರೆ. ಏನಂತಂದರೆ ಈ ಹರಿಜನರನ್ನು ಮತ್ತು ಇಲ್ಲಿರುವಂತಹ ಮಂಜುನಾಥ ದೇವಸ್ಥಾನದ ಏನು ಮಾಡ್ತಾರೆ ಜನ ಎಲ್ಲ ಅವರು ಎರಡೂ ನಂಬಿಕೊಂಡು ಈ ಹರಿಜನರನ್ನು ಮತ್ತು ಕೆಲವರು ಶೂದ್ರರನ್ನು ತುಂಬ ಈ ಊರಿಂದ ಕೆಳಗಿಟ್ಟಿದ್ದೀವಿ, ಅವರು ತುಂಬ ಅಸಹಾಯಕರಾಗಿದ್ದಾರೆ, ಅವ್ರನ್ನ ಏನಾದರೂ ಮಾಡಿ ನಾವು ಇವತ್ತು ನಮ್ಮ ಊರಲ್ಲಿ ಸ್ವಲ್ಪ ಅವ್ರಿಗೆ ಒಂದು ಉನ್ನತ ಸ್ಥಾನ ಕೊಡಬೇಕು ಅಂತ ಇಬ್ಬರು ಇಲ್ಲಿ ಚರ್ಚೆ ಮಾಡ್ತಾರೆ, ಜಗನ್ನಾಥ ಮತ್ತು ನಮ್ಮ ಈ ಶ್ರೀಪತರಾಯರು. ಈ ಭೂತರಾಯ ಮತ್ತು ಮಂಜುನಾಥ ಸ್ಥಳೀಯ ನಂಬಿಕೆಯಂತೆ ಭೂತರಾಯ ಶೂದ್ರರು ದೇವವಾಗಿದ್ದರೂ ಇಲ್ಲಿ ಸ್ಥಳೀಯ ನಂಬಿಕೆ ಅಂದರೆ ಶೂದ್ರರು ಮತ್ತು ಹರಿಜನರ ತುಂಬ ನಂಬರು ಇಲ್ಲಿ ಭೂತರಾಯ.
ಮತ್ತು ಅಲ್ಲಿರುವಂಥ ಮೇಲ್ವರ್ಗದ ನಮ್ಮೂರೆಲ್ಲ ಇಲ್ಲಿ ಮಂಜುನಾಥ ಸ್ವಾಮಿಯ ದೇವಸ್ಥಾನ. ಆದರೆ ಎಲ್ಲರೂ ಏನು ಮಾಡ್ತಿದ್ದಾರೆ, ಇಲ್ಲಿ ಈ ಭೂತರಾಯನ ಅಧೀನದಲ್ಲೇ ಎಂಬುದು ಶ್ರೇಣೀಕೃತ ವ್ಯವಸ್ಥೆ ಸಂಕೇತವಾಗ್ತಾ ಇದೆ. ಎಲ್ಲರೂ ಏನು ಮಾಡ್ತಿದ್ದಾರೆ, ತಮ್ಮ ಮಂಜುನಾಥ ಸ್ವಾಮಿಯ ಅಧೀನದಲ್ಲಿ ಎಲ್ಲರೂ ಇರಬೇಕು ಅಂತ ಈ ದೊಡ್ಡ ಒಂದು ಮೇಲ್ವರ್ಗದವರು ಚಿಂತನೆ ಮಾಡ್ತಿದ್ದಾರೆ. ಈ ಶ್ರೇಣೀಕೃತ ಅಂದರೆ ಕೆಲವರು ನಂಬಿರುವಂಥ ಒಂದು ಸಿದ್ಧಾಂತ ಮಾತ್ರ. ಜಗನ್ನಾಥ ಆಲೋಚನೆ. ಈ ದೇವಸ್ಥಾನದ ಸಂಪ್ರದಾಯಗಳು ಮನುಷ್ಯನ ಘನತೆಯನ್ನು ಕುಂದಿಸುತ್ತವೆ. ಅಂದರೆ ಜಗನ್ನಾಥ ಏನು ಮಾಡ್ತಾನೆ, ದೇವರನ್ನು ನಂಬಿಕೊಂಡಿದ್ದರೆ ನಮ್ಮ ನಂಬಿಕೆಗಳು, ನಮ್ಮ ಆಲೋಚನೆಗಳೆಲ್ಲವೂ ಕುಂದು ಹೋಗುತ್ತೆ, ಕಡಿಮೆ ಆಗೋಗುತ್ತೆ ಅಂತ ಜಗನ್ನಾಥ ಭಾವಿಸ್ತಾ ಇದ್ದಾನೆ. ಅದ್ರ ಜೊತೆಗೆ ದೇವಸ್ಥಾನ ನಾಶ ಮಾಡೋದರ ಮೂಲಕ ಮಾತ್ರ ಮನುಷ್ಯನಿಗೆ ಘನತೆ ಮರಿಸಲು ಸಾಧ್ಯ. ಅಂದರೆ ಇರುವಂಥ ಈ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಅಂದರೆ ದೇವಸ್ಥಾನವನ್ನು ಪೂರ್ತಿ ನಾಶ ಮಾಡೋದಲ್ಲ, ಮನುಷ್ಯರ ಆಲೋಚನೆಯನ್ನು ಬದಲಾಯಿಸಬೇಕಿಲ್ಲಿ. ಮನುಷ್ಯರ ಆಲೋಚನೆ ಬದಲಾದರೆ ಏನಾಗ್ತದೆ, ಮನುಷ್ಯನಿಗೆ ಘನತೆ, ಗೌರವ ಸಿಗುತ್ತೆ ಅಂತ ಅವರು ತುಂಬ ಕ್ರಾಂತಿಕಾರಿ ಯೋಚನೆ ಮಾಡುತ್ತಿದ್ದರೆ ಇಲ್ಲಿ ಯಾರು, ನಮ್ಮ ಈ ಜಗನ್ನಾಥ ರಾಜಕೀಯ ಬದಲಾವಣೆ ಮತ್ತು ಜಗನ್ನಾಥ ನಿರ್ಧಾರ. ದಾರಿಯಲ್ಲಿ ಸಿಗುವ ವಾಸು ಮತ್ತು ಇತರರ ಮಾತುಗಳ ಮೂಲಕ ಭಾರತೀಪುರ ರಾಜಕೀಯ ಹೇಗೆ ಬದಲಾಗುತ್ತದೆ ಎಂಬುದು ಇಲ್ಲಿ ತಿಳಿಯುತ್ತದೆ. ಅಲ್ಲಿ ತನ್ನ ಸ್ನೇಹಿತರಾಗಿರುವಂತಹ ಇಲ್ಲಿ ವಾಸು ಸಿಗ್ತಾನೆ. ಈ ವಾಸು ಸಿಗೋದ್ರ ಮೂಲಕ ಏನಾಗುತ್ತಂದರೆ ಈ ಭಾರತೀಪುರವನ್ನು ನಾವು ರಾಜಕೀಯವಾಗಿ ಏನಾದರೂ ಬದಲಾಯಿಸೋಕ್ಕೆ ಸಾಧ್ಯವಾಗುತ್ತೆ ಅಂತ ಅವರಿಬ್ಬರ ಜೊತೆ ಆತ ಮಾತುಕತೆ ನಡೆಸ್ತಾನೆ. ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದವರ ಈಗ MLA ಆಗಿ ಅಧಿಕಾರ ಅನುಭವಿಸುತ್ತಿದ್ದಾರೆ. ರಾಯರಂತಹ ನೈಜ ಹೋರಾಟಗಾರರು ಕಡು ಬಡತನದಲ್ಲಿದ್ದಾರೆ. ಜಗನ್ನಾಥನ್ ತನ್ನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ರಾಯರ ಸಮ್ಮತಿ ಮತ್ತು ಮಾರ್ಗದರ್ಶನ ಅಗತ್ಯವೆಂದು ಅರಿಯುತ್ತಾನೆ. ಪೇಟೆ ಜಡತ್ವದಲ್ಲಿ ಹೋಗಲಾಡಿಸಲು ಕ್ರಾಂತಿಯೇ ದಾರಿ ಎಂಬುದು ಅವನ ದೃಢವಾದ ನಂಬಿಕೆಯಾಗಿದೆ. ಶ್ರೀಪತಿರಾಯರು ಮೊದಲು MLA ಆಗಿದ್ದರು. ಈಗ ರಾಯರು ಮಾತ್ರ ನೈಜ ಹೋರಾಟ ಮಾಡ್ತಿದ್ದಾರೆ, ತುಂಬ ಬಡತನದಲ್ಲಿದ್ದಾರೆ. ಅವರ ಸಿದ್ಧಾಂತಗಳನ್ನು ಯಾವತ್ತೂ ಮರೀತಾ ಇಲ್ಲ. ಏನು ಮಾಡಬೇಕು, ನಾನು ಈ ರಾಯರ ಮಾರ್ಗದರ್ಶನ ತಗೊಂಡು, ರಾಯರ ಯೋಚನೆಗಳು ತಗೊಂಡು ನಾನು ಈ ಭಾರತೀಪುರವನ್ನು ಏನು ಮಾಡಬೇಕು, ಕ್ರಾಂತಿಕಾರಿಯಾಗಿ ಇದನ್ನು ಮುಂದೆ ತಂದು ಇದನ್ನು ನಾನು ಬದಲಾಯಿಸಬೇಕು ಅಂತ ಏನು ಮಾಡ್ತಾನೆ, ಇಲ್ಲಿ ಜಗನ್ನಾಥ ಯೋಚನೆ ಮಾಡುತ್ತಿದ್ದೀನಿ. ಶ್ರೀಪತಿರಾಯರ ತತ್ವನಿಷ್ಠೆ ಮತ್ತು ಅವರ ಕುಟುಂಬದ ಬಡತನ ನಡುವಿನ ಸಂಘರ್ಷ. ಜಗನ್ನಾಥನಿಗೆ ಭಾರತೀಪುರ ಮೂಢನಂಬಿಕೆ ಮತ್ತು ಶ್ರೇಣೀಕೃತ ವ್ಯವಸ್ಥೆಯನ್ನು ಮುರಿಯುತ್ತಾ ತುಡಿದ ಹಳೆಯ ತಲೆಮಾರಿನ ರಾಯರು ಆದರ್ಶ ಮತ್ತು ಹೊಸ ತಲೆಮಾರಿನ ಜಗನ್ನಾಥ ಕ್ರಿಯಾಶೀಲತೆ ನಡುವಿನ ಸಂಬಂಧ. ಇಲ್ಲೇನು ಮಾಡ್ತಿದ್ದಾರೆ, ಮುಖ್ಯವಾಗಿ ನಾವು ಶ್ರೀಪತಿರಾಯರು ಹಳೆ ಮತ್ತು ತತ್ವ ಸಿದ್ಧಾಂತವನ್ನು ನಂಬಿರುವಂಥ ಶ್ರೀಪತಿರಾಯರು. ನಿಮಗೆ ಇಲ್ಲಿ ಚಿತ್ರಗಳು ಕಾಣಿಸ್ತಾ ಇದೆ, ಶ್ರೀಪತಿರಾಯ ಮತ್ತು ಜಗನ್ನಾಥನ ಕೆಲವು ಭಾವಚಿತ್ರಗಳು. ಜೊತೆಗೆ ಆ ಭಾರತೀಪುರ ಮೂಢನಂಬಿಕೆಗಳ ತುಂಬೋಗಿದೆ. ಶ್ರೇಣೀಕೃತ ಅಂದರೆ ಹರಿಜನರು ಮತ್ತು ಬ್ರಾಹ್ಮಣರ ವ್ಯವಸ್ಥೆಯಲ್ಲಿ ತುಂಬಾ ಗಾಢವಾಗಿದೆ. ಜೊತೆಗೆ ಜಗನ್ನಾಥ ಫಾರಿನ್ನಿಂದ ಬಂದಿರುವಂಥ ಒಬ್ಬ ಅಥವಾ ವಿದೇಶದಿಂದ ಬಂದಿರುವಂಥ ಒಬ್ಬ ಆದರ್ಶ ವ್ಯಕ್ತಿ. ಈ ಆದರ್ಶ ವ್ಯಕ್ತಿಯ ಸಿದ್ಧಾಂತಗಳು ಮತ್ತು ಜಗನ್ನಾಥನ ಹಳೆ ಸಿದ್ಧಾಂತಗಳು ಎರಡರ ನಡುವೆ ಹೊಸ ಕ್ರಿಯಾಶೀಲ ಸಂಬಂಧವನ್ನು ಈಗ ಜಗನ್ನಾಥ ಆರಂಭ ಮಾಡೋಕ್ಕೆ ಇಲ್ಲಿ ಶ್ರೀಪತಿರಾಯರ ಮಾರ್ಗದರ್ಶನ ತಗೊಂಡು ಆತ ಮುಂದುವರಿತಾನೆ. ಈ ಭಾಗ ನಮಗೆ ಭಾರತೀಪುರ ಕಾದಂಬರಿಯ ಅಧ್ಯಾಯ 3 ನಮಗೆ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಜಗನ್ನಾಥನ ಆಂತರಿಕ ಲೋಹ, ಅವನ ಭೂತಕಾಲದ ನೆನಪುಗಳು ಮತ್ತು ಅವನ ಕೈಗೊಳ್ಳುತ್ತಿರುವ ಕ್ರಾಂತಿಕಾರ ನಿರ್ಧಾರ ಸಂಕೀರ್ಣತೆಯನ್ನು, ವಿಶಾಲತೆಯನ್ನು ಈ 3ನೇ ಅಧ್ಯಾಯದಲ್ಲಿ ನಮಗೆ ಇವರ ಅನಂತಮೂರ್ತಿ ತೋರಿಸಿದ್ದಾರೆ. ಭಾರತೀಪುರ ವಾಸ್ತವ ಮತ್ತು ಜಗನ್ನಾಥ ನಿರ್ಧಾರ. ಈ ಅಧ್ಯಯನದಲ್ಲಿ ಆರಂಭದಲ್ಲಿ ಜಗನ್ನಾಥ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಸುಸ್ತಾಗಿ ತಮ್ಮ ಹಾಸಿಗೆಯ ಮೇಲೆ ಮಲಗಿರುತ್ತಾನೆ. ಆ ಮಲಗಿರುವ ಅವನಿಗೆ ನೆನಪು ಹಾಕುತ್ತೆ. ಈ ಭಾರತೀಪುರ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಒಳೆಯರನಾಥ ಹರಿಜನರನ್ನು ಪ್ರವೇಶ ಮಾಡಲು ದೃಢವಾಗಿ ನಿರ್ಧರಿಸುತ್ತಾನೆ. ಇಲ್ಲಿಂದ ನಮಗೆ ನಾಟಕ ಸ್ವಲ್ಪ ರೋಚಕವಾಗಿ ಮತ್ತು ಆಕರ್ಷಕವಾಗಿ ಪ್ರಾರಂಭ ಆಗುತ್ತೆ ಈ ಕಾದಂಬರಿ. ಒಳೆಯರು ಜಗನ್ನಾಥನು ಅಂಗಳದ ಹತ್ತಿರ, ಅಂದರೆ ಅವ್ರ ಮನೆ ಹತ್ತಿರ ಬರೋಕ್ಕೆ 10 ವಾರ ಬೇಕಾಯಿತು. ಅಷ್ಟು ಪ್ರೀತಿಯಾಗಿಂದ ಮಾತಾಡ್ತಿದ್ರು, ಮನೆ ಅಂಗಳಕ್ಕೆ ಬರೋದಿಲ್ಲ. ಇನ್ನೇನೋ ಜಗನ್ನಾಥ ಬರ್ತಾ ಇದ್ದರೆ ಅಡಗಿಕೊಂಡು ಎಷ್ಟು ಭಯ ಅಂದರೆ ಅವರಿಗೆ ಚಾಪೆಯ ಮೇಲೆ ಕೂರಲು ಒಪ್ಪುವುದಿಲ್ಲ. ಜೊತೆಗೆ ಜಗನ್ನಾಥ ತನ್ನ ಬಾಲ್ಯದ ನೆನಪುಗಳು ಸ್ಮರಿಸುತ್ತಾನೆ. ಒಳೆಯರು ರಸ್ತೆಯಲ್ಲಿ ಎದುರಾದಾಗ ತಮ್ಮ ಮರದ ಹಿಂದೆ ತಮ್ಮ ಅಂಗಿಯನ್ನು ಬಿಚ್ಚಿ ಬಾಗಿ ನಮಸ್ಕರಿಸುತ್ತಿದ್ದರು. ಯಾರಾದರೂ ದೊಡ್ಡ ವ್ಯಕ್ತಿಗಳು ಬರ್ತಾ ಇದ್ದರೆ ಎಲ್ಲಾದರೂ ಒಂದು ಕಡೆ ಹೋಗಿ ಬಚ್ಚಿಟ್ಕೊಂಡು ತಮ್ಮ ಅಂಗಿ ಶರ್ಟು 2 ಕೈ ತಲೆ ಬಾಗಿ 2 ಕೈ ಮುಗಿದು ನಮಸ್ಕಾರ ಮಾಡ್ತಾ ಇದ್ರು. ನಿಮಗೆ ಚಿತ್ರ ಕಾಣಿಸ್ತಾ ಇದೆ. ಸೊ ಈ ರೀತಿ ಗುಲಾಮಗಿರಿಯನ್ನು ಏನು ಮಾಡ್ತಾನೆ, ನಾನು ಸಂಪೂರ್ಣವಾಗಿ ಬದಲಾಯಿಸಬೇಕಂದ್ರೆ ಯಾವುದೋ ಒಂದು ಕ್ರಿಯೆಯ ಮೂಲಕ ಅಥವಾ ಯಾವುದೋ ಒಂದು ಆದೇಶ ಹೊರಡಿಸ್ಬಿಟ್ಟು ಇದನ್ನು ನೀವು ಇವತ್ತಿಂದ ಈ ರೀತಿ ಮಾಡಬಾರದು ಅಂತಂದರೆ ಇದು ಖಂಡಿತವಾಗಿ ಇದು ನಾಶವಾಗೋಕ್ಕೆ ಸಾಧ್ಯವಿಲ್ಲ. ಇದು ಕ್ರಿಯೆಯಿಂದ ಆಗೋಕ್ಕೆ, ಇದು
ಆದೇಶದಿಂದ ಸಾಧ್ಯವಾಗೋದಿಲ್ಲ. ಇದು ಕ್ರಿಯೆ ಮೂಲಕ ನಾನು ಬದಲಾಯಿಸಬೇಕು. ಅಂದರೆ ಅವರ ಮನಸ್ಥಿತಿಗಳಲ್ಲಿ ಯಾಕೆ ನೀವು ಈ ರೀತಿ ಬದುಕ್ತಾ ಇದ್ದೀರಾ ಅನ್ನುವಂಥ ಒಂದು ಆಲೋಚನೆ ಅವರ ತಲೆಗೆ ಹೋಗಬೇಕು. ಇಲ್ಲಿ ಮನುಷ್ಯರು ಎಲ್ಲರೂ ಸಮಾನರಾಗಿ, ನಾವು ಒಳ್ಳೆಯರಾಗಿರಲಿ ಅಥವಾ ಮೇಲ್ವರ್ಗದಾಗಿರಲಿ ಸಹ ಎಲ್ಲರೂ ಸಮಾನವಾಗಿ ಬದುಕುವಂತಹ ವ್ಯವಸ್ಥೆಯನ್ನು ನಾನು ಕ್ರಿಯೆ ಮೂಲಕ ತರ್ತೀನಿ ಅಂತ ಜಗನ್ನಾಥ ಆವಾಗ ಅವ್ರಿಗೊಂದು ಹೊಸ ಆಲೋಚನೆ ಬರುತ್ತದೆ. ಈ ಅಧ್ಯಾಯ ಮುಂದುವರಿತಾ ಏನೀಗ ತಮ್ಮ ಜಗನ್ನಾಥ ಈ ಒಳೆಯರನ್ನು ದೇವಸ್ಥಾನಕ್ಕೆ ಪ್ರವೇಶ ಮಾಡಲು ಅಂತ ಯೋಚನೆ ಮಾಡ್ತಾ ಇದ್ದನೋ ಅದನ್ನು ಪತ್ರಿಕೆಯಲ್ಲಿ ಬರೀಬೇಕು ಅಂತ ಏನು ಮಾಡ್ತಾನೆ, ಆತ ದೊಡ್ಡ ಒಂದು ಯೋಚನೆ ಮಾಡ್ತಾನೆ. ಆ ಪತ್ರಿಕೆಯಲ್ಲಿ ಯಾವ ರೀತಿ ಬರೀಬೇಕಂದ್ರೆ ಅವನೇನು ಮಾಡ್ತಾನೆ, ವೈಚಾರಿಕವಾಗಿ ಇದನ್ನು ಬರೀಬೇಕು ಅಂತ ಯೋಚನೆ ಮಾಡ್ತಾನೆ. ವೈಜ್ಞಾನಿಕವಾಗಿ ದೃಷ್ಟಿಕೋನದಿಂದ ಬರೆಯುತ್ತಾ ದೇವರು ಮತ್ತು ಭೂತರಾಯ ನಂಬಿಕೆಗಳು ಶೂದ್ರರನ್ನು ಹೇಗೆ ಬಂಡವಾಳಶಾಹಿಯಾಗಿ ಗುಲಾಮಗರನ್ನಾಗಿ ಮಾಡಿದೆ ಎಂಬುದು ವಿವರಿಸುತ್ತಾನೆ. ಅಂದರೆ ಈ ಶೂದ್ರರನ್ನು ಬಳಸ್ಕೊಳ್ತಿದ್ದಾರೆ ತಮಗೆ ಬೇಕಾದ ರೀತಿಯಲ್ಲಿ, ದೇವರ ಹೆಸರು ಹೇಳ್ಕೊಂಡು, ಮಂಜುನಾಥ ಸ್ವಾಮಿ ಹೆಸರು ಹೇಳ್ಕೊಂಡು, ಮತ್ತು ಇಲ್ಲಿ ಭೂತರಾಯನ ಹೆಸರು ಹೇಳ್ಕೊಂಡು ಅಂತ ಬರೀತಾನೆ. ಈ ರೀತಿ ಬರೀತಿದ್ದಾಗ ಅವನಿಗೆ ತುಂಬ ಮಾತುಗಳ ಗೋಪುರ ಇಲ್ಲಿ ವಿವರಣೆ ಮಾಡ್ತಾ ಇದ್ದೀನಿ, ಇದು ಜನಗಳಿಗೆ ಬೇಕಾಗಿಲ್ಲ ಅಂತ ಏನು ಮಾಡ್ತಾನೆ, ಆ ಪತ್ರ ಹರಿದಾಕ್ಬಿಟ್ಟು ಅಂತಿಮವಾಗಿ ಒಂದು ನಿರ್ಧಾರ ಬರ್ತಾನೆ. ಏನಾನ ನಿರ್ಧಾರ, ಹೊರಗೆ ಅತ್ಯಂತ ಸರಳವಾಗಿ ಬರೀತಾನೆ, ಎಲ್ರಿಗೂ ಅರ್ಥ ರೀತಿ ಏನಂದರೆ, ಭಾರತೀಪುರ ಜಾತ್ರೆ ದಿನ ಒಳೆಯರನ್ನು ದೇವಸ್ಥಾನಕ್ಕೆ ಕರೆದೊಯ್ಯುತ್ತೇನೆ. ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಗರ್ಭಗುಡಿಗೆ ಅವರಿಗೆ ದೇವರ ದರ್ಶನ ಮಾಡಿಸ್ತೀನಿ. ಇಷ್ಟು ಗಂಟೆ ಅವರು ದೇವಸ್ಥಾನಕ್ಕೆ ಒಳಗೆ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದರೆ, ಯಾರು ಮಂಜುನಾಥ ದೇವಸ್ಥಾನ ಒಳಗೆ ಹೋಗ್ತಾರೋ ಅವರಿಗೆ ಆ ದೇವಸ್ಥಾನದ ಮುಂಭಾಗದಲ್ಲೇ ರಕ್ತ ಕಾರಿ ಸಾಯುತ್ತಾರೆ ಅಂತ ಒಂದು ಸುಳ್ಳು ನಂಬಿಕೊಂಡಿದ್ದಾರೆ ಈ ಒಳೆಯರು. ಅದನ್ನು ನಾನು ಇವತ್ತೇನು ಮಾಡ್ತೀನಿ, ಅದನ್ನು ಪೂರ್ತಿ ಒಳಸಾಕ್ಬಿಡ್ತೀನಿ, ಅವರ ಮನಸ್ಸಿಂದ ಅದನ್ನು ದೂರ ಮಾಡ್ತೀನಿ ಅಂತ ಅದ್ರ ಮೂಲಕ ಏನು ಮಾಡ್ತಾನೆ, ಪತ್ರ ಬರೆದು ಪೋಸ್ಟ್ ಮಾಡ್ತೀನಿ. ಪತ್ರ ಬರೆದು ಪೋಸ್ಟ್ ಮಾಡಿದಾಗ ಏನಾಗುತ್ತೆ, ಅವನಿಗೆ ಒಂದು ಗೆಲುವು ಮತ್ತು ಸಂತೋಷ ಆಗುತ್ತೆ ಜಗನ್ನಾಥನಿಗೆ. ಇದೇ ಈ ಅಧ್ಯಾಯ 3ರಲ್ಲಿ ಮತ್ತೆ ಮುಂದುವರಿತಾ ಲಂಡನ್ ಜೀವನ ಮತ್ತು ಮಾರ್ಗರೆಟ್ನ ಸ್ಮರಣೆ. ಅಂದರೆ ಮಾರ್ಗರೆಟನ್ನು ಈತ ಸ್ವಂತ ಪ್ರೀತಿ ಮಾಡ್ತಿರ್ತಾನೆ ಜಗನ್ನಾಥ. ಯಾಕೆ ಜಗನ್ನಾಥ ಮಾಡ್ತಿರ್ತಾನೆ, ತನ್ನ ಸ್ವಂತ ಪ್ರೇಯಸಿ ತುಂಬ ಅವ್ರದ್ದೇ ಆಗಿರುವ ಸಂಬಂಧ ಇಟ್ಕೊಂಡು ಬೆಳೀತಿರ್ತಾನೆ ಜಗನ್ನಾಥ. ಮಾರ್ಗರೆಟ್ ನಿಮಗೆ ಚಿತ್ರ ಕಾಣಿಸ್ತಾ ಇದೆ. ಜೊತೆಗೆ ಆ ದಿನಕ್ಕೆ ನೆನೆಸ್ಕೊಡ್ತಾನೆ ಲಂಡನಲ್ಲಿ ಯಾವ ರೀತಿ ಬದುಕ್ತಾ ಇದ್ದೆ ಅಂತ. ಸೊ ಲಂಡನ್ನಲ್ಲಿ ನಾನು ಆ ಇಂಗ್ಲೀಷ್ ಮಾತಾಡೋದು ಆ ಸ್ಟೈಲೆಲ್ಲ ಅವ್ರಿಗೆ ಬೇಕಾಗಿಲ್ಲ, ಅದು ತೋರಿಕೆ ಮಾತ್ರ, ವೇಷಧಾರಿ ಮಾತ್ರ ಆಗಿ ಮಾತಾಡ್ತಿರ್ತಾನೆ. ನಿಜವಾದಂಥ ಎಲ್ಲ ಭಾವನೆಗಳಿಗೆ ಬೇರೆ ಇರ್ತದೆ. ಇದೇನು ಆಕೆ ಮಾರ್ಗರೆಟ್ ಪ್ರಶ್ನೆ ಮಾಡ್ತಾಳೆ, ನೀನು ನಿಜವಾಗಿ ಇಲ್ಲಿ ಇಲ್ಲ, ನೀನೆಲ್ಲವೂ ನಟನೆ ಮಾಡ್ತಿದ್ಯಾ, ಎಲ್ಲರೂ ಇಲ್ಲಿ ತೋರಿಸ್ಕೊಳ್ಳೋ ರೀತಿ ಇಂಗ್ಲೀಷ್ ಮಾತಾಡ್ತಿದ್ಯಾ, ಇಲ್ಲಿ ತೋರಿಸ್ಕೊಳ್ಳೋ ರೀತಿಯಲ್ಲಿ ನೀನು ಡ್ರೆಸ್ ಹಾಕ್ಕೊಳ್ತಿದ್ಯಾ ಅಂತ ಏನು ಮಾಡ್ತಾನೆ ಆಕೆ ಮಾರ್ಗರೆಟ್ ಏನು ಮಾಡ್ತಾಳೆ, ಜಗನ್ನಾಥನನ್ನು ಟೀಕಿಸ್ತಾಳೆ. ಜೊತೆಗೆ ಆ ಚಂದ್ರಶೇಖರ ಫೋಟೋ ಹಿಂದಿದೆ. ಚಂದ್ರಶೇಖರ ಮತ್ತು ಇಲ್ಲಿ ಜಗನ್ನಾಥ್ ಇಬ್ಬರು ಫಾರಿನ್ನಲ್ಲಿ ಅಥವಾ ವಿದೇಶದಲ್ಲಿ ಇಬ್ಬರು ಗೆಳೆಯರು. ಜಗನ್ನಾಥ ಏನು ಮಾಡ್ತಾನೆ, ಆತ ಜೊತೆಗೆ ಚಂದ್ರಶೇಖರ ತುಂಬಾ ನಿಷ್ಠಾವಂತ ಮತ್ತು ತುಂಬಾ ಮಾತನ್ನು ಕಳೆದಿರೋ ವ್ಯಕ್ತಿ ಅಂತ ಮಾರ್ಗರೆಟ್ ಮಾತಾಡಿದಾಗ ಜಗನ್ನಾಥ ಹೇಳ್ತಾನೆ ಅವನು ಮೋಸ ಮಾಡ್ತಿದ್ದಾನೆ ಅಂತ ಮಾತಾಡಿದಾಗ ಗಂಡಸ್ತನ ಸವಾಲಾಗ್ತಾಳೆ ಮಾರ್ಗರೆಟ್. ಜಗನ್ನಾಥ, ನೀನು ಮನುಷ್ಯರಾಗಿ ಸಾಲದು, ನಿನ್ನ ನೋವುಗಳು ನಿನ್ನೆಲ್ಲವೂ ನಾಟಕೀಯ, ಎಲ್ಲ ತೋರಿಕೆ ಮಾತ್ರ ಅಂತ ಹೇಳಿದಾಗ ಅವನಿಗೆ ತೀವ್ರವಾಗಿ ನೋವಾಗುತ್ತೆ. ಯಾಕೆ ಇಷ್ಟು ನನ್ನ ಪ್ರೇಯಸಿ ನನ್ನ ಬಗ್ಗೆ ಈ ರೀತಿ ಮಾತಾಡ್ತಿದ್ದಾನೆ ತುಂಬಾ ನೊಂದುಕೊಳ್ತಾನೆ. ಇದೇ ಅವನಿಗೇನಾಗುತ್ತೆ, ತುಂಬ ಘಾಸಿಯಾಗಿ ತುಂಬ ನೋವಾಗಿ ಈ ಒಂದೇ ಒಂದು ಮಾತಿಂದ ಏನು ಮಾಡ್ತಾನೆ, ತನ್ನ ಮಾರ್ಗರೆಟನ್ನು ಬಿಟ್ಟು ಆತ ಭಾರತಕ್ಕೆ ಬರಲು ಸಿದ್ಧರಾಗ್ತದೆ. ಇದೇ ಅವನಿಗೆ ಪ್ರೇರಣೆ. ಇಲ್ಲಿ ನಾವು ಅಧ್ಯಾಯ 3 ಹಿಂಗೆ ಮುಂದುವರಿತಾ ಅಸ್ತಿತ್ವ ಹುಡುಕಾಟ ಮತ್ತು ಕ್ರಾಂತಿ ಹಂಬಲ. ಜಗನ್ನಾಥನಿಗೆ ತನ್ನ ಶ್ರೀಮಂತಿಕೆ, ನಾನು ವಿದೇಶದಿಂದ ಓದ್ಕೊಂಡು ಬಂದಿದ್ದೀನಿ ಅಂತ ಒಂದು ಗರ್ವ ಅವನಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ. ಜೊತೆಗೇನಾಗುತ್ತೆ, ನಾನಿಲ್ಲಿ ಎಲ್ಲವೂ ಓದ್ಕೊಂಡು ಬಂದಿದ್ದೀನಿ ಅಂತ ನಾನು ನಿಜವಾದ ಅಸ್ತಿತ್ವ ನಾನು ಇಲ್ಲಿ ಕಳ್ಕೊಳ್ತಾ ಇದ್ದೀನಿ ಅಂತ ಅವನಿಗೆ ಅನಿಸುತ್ತೆ. ಅಷ್ಟೇ ಅಲ್ಲ, ನಾನು ನಿಜವಾದಂತಹ ಮನುಷ್ಯನಾಗಲು ಭಾರತೀಪುರದ ಕ್ರಿಯೆಯನ್ನು ನಾನು ಬದಲಾಯಿಸಬೇಕು. ಹರಿಜನರನ್ನು ದೇವಸ್ಥಾನಕ್ಕೆ ನಾನು ಅವರಿಗೆ ಪ್ರವೇಶ ಕೊಟ್ಟರೆ ನಾನು ನಿಜವಾದಂತಹ ಇಲ್ಲಿ ಮನುಷ್ಯನಾಗ್ತೀನಿ. ಸಮಾಜ ಸುಧಾರಣೆ ಅಲ್ಲ ನನಗೆ ಬೇಕಾಗಿರೋದು, ಮೊದಲು ನನ್ನ ಸ್ವಂತ ಅಸ್ತಿತ್ವ ಹುಡುಕಾಟ ನನಗೆ ಬೇಕು ಅಂತ ಜಗನ್ನಾಥನಿಗೆ ಈ ಅಧ್ಯಾಯ ಕೊನೆಯಲ್ಲಿ ಅನಿಸುತ್ತೆ. ಜೊತೆಗೆ ಅವನಿಗೆ ಇದೇ ಅಧ್ಯಾಯದಲ್ಲಿ ಅವನಿಗೆ ಭೀಕರವಾಗಿರುವಂಥ ಒಂದು ಕನಸು ಬೀಳುತ್ತೆ. ಆ ಕನಸಿನ ವಿವರ ಏನಂದರೆ, ಭಾಗ್ಯಮ್ಮ ಎಂಬಾಕೆ ರಂಗನನ್ನು ಸಿಂಗಾರದಿಂದ ಬೆತ್ತದ ಅತಿ ತೀವ್ರವಾಗಿ ಬಡಿಯುತ್ತಾಳೆ. ಶ್ರೀಪತರಾಯ ಇದಕ್ಕೆ ಅಸಹಾಯಕನಾಗಿ ನೋಡುತ್ತಾರೆ. ರಂಗಣ್ಣ ರಕ್ತ ಕಾರಿ ಸಾಯುತ್ತಾನೆ. ಭಾಗ್ಯಮ್ಮ ಈ ಸಾವಿಗೆ ಶ್ರೀಪತರಾಯರೇ ಕಾರಣ ಎಂದು ಕಿರಿಸುತ್ತಾಳೆ. ಕನಸಿನ ಅರ್ಥ. ಅತ್ಯಂತ ಆಘಾತಕಾರಿ ವಿಷಯವೇನೆಂದರೆ, ಈ ಕನಸಿನಲ್ಲಿ ಒಡೆಯಲು ಬಲಿಸಿದ ಬೆತ್ತ ಯಾರಂದರೆ ಇಲ್ಲಿ ಜಗನ್ನಾಥನೇ. ಈ ಜಗನ್ನಾಥನಿಗೆ ಆವಾಗ ಗೊತ್ತಾಗುತ್ತೆ, ನಾನು ನಿಜವಾದಂತಹ ಇಲ್ಲಿ ಯಾವುದೋ ನಾನು ಈ ಒಂದು ಹೊಸ ಕ್ರಾಂತಿಯಿಂದ ಏನಾಗ್ತದೆ, ಖಂಡಿತವಾಗಿ ಯಾವುದೋ ಒಂದು ಹಿಂಸೆ ಮತ್ತು ಬಲಿ ತಗೊಳ್ಕೊಳ್ಳೋಕ್ಕಿದು ಪ್ರತಿನಿಧಿ ಆಗ್ತಾ ಇದೆ ಅವನಿಗೆ ಅನಿಸುತ್ತೆ. ಆದರೂ ಏನು ಮಾಡ್ತಾನೆ, ಅವನು ತನ್ನ ಸಿದ್ಧಾಂತನ ಬದಲಾಯಿಸ್ಕೊಳ್ಳೋಕ್ಕೆ ಆತ ಮುಂದೆ ನಿಂತ್ಕೊಳ್ತಾನೆ.
ಇಲ್ಲಿ ಮುಖ್ಯಾಂಶಗಳು: ಕ್ರಿಯೆ ಮತ್ತು ಮಾತು. ಜಗನ್ನಾಥ ಬುದ್ಧಿವಂತಿಕೆಯನ್ನು ಬಿಟ್ಟು ಕೃತಿಯಲ್ಲಿ ತೊಡಗಲು ಬಯಸುತ್ತಾನೆ. ನಾನು ಅಮೆರಿಕದಿಂದ ಬಂದಿಂದ ನನಗೆ ಬುದ್ಧಿವಂತಿಕೆ ಬೇಡ, ನನಗೆ ಮನುಷ್ಯನಾಗಬೇಕು ಅಥವಾ ಮನುಷ್ಯತ್ವವನ್ನು ಈ ಒಂದು ಪಾರ್ಥಿವಪುರದಲ್ಲಿ ತೋರಿಸಬೇಕು ಅಂತ ಈ ಅಧ್ಯಾಯ 3 ಕೊನೆಯಲ್ಲಿ ನಮಗೆ ಗೊತ್ತಾಗ್ತದೆ. ತನ್ನ ಹಿಂದಿನ ಬದುಕಿನ ಟೊಲುತನವನ್ನು ಗುರುತಿಸುತ್ತಾನೆ. ನಾನು ಇಷ್ಟು ದಿನ ಬದುಕಿದ್ದು ಸುಳ್ಳು, ಈಗ ನಾನು ಮನುಷ್ಯತ್ವದ ಮೂಲಕ ಬದುಕ್ತೀನಿ ಅಂತ, ಪ್ರಜ್ಞಾಪೂರ್ವಕವಾಗಿ ಬದುಕ್ತೀನಿ ಅಂತ ಅಧ್ಯಾಯ 3 ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಇವಾರ್ ಅನಂತಮೂರ್ತಿಯವರ ಭಾರತೀಪುರ ಕಾದಂಬರಿಯ 4ನೇ ಅಧ್ಯಯನದ ಸಾರಾಂಶ ಪರೀಕ್ಷಿತ ದೃಷ್ಟಿಯಿಂದ ಇಲ್ಲಿದೆ. ಜಗನ್ನಾಥನ ಮನಸ್ಥಿತಿ, ಭಾರತೀಪುರ ಮತ್ತು ಸಾಮಾಜಿಕ ರಚನೆ, ಅವನು ಎದುರಿಸುವ ಸವಾಲುಗಳು ಬಹಳ ಸೂಕ್ಷ್ಮವಾಗಿ ಚಿತ್ರಿಸುತ್ತದೆ. ವೈಚಾರಿಕ ಸಂಘರ್ಷ ಮತ್ತು ಅವನು ಭಾರತೀಪುರ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಲು ನಡೆಸುವ ಪ್ರಯತ್ನಗಳ ಬಹಳ ವಿಸ್ತಾರವಾಗಿ ವಿವರಿಸುತ್ತೆ. ಭಾರತೀಪುರಕ್ಕೆ ಮರಳುವ ಮತ್ತು ಸಂಪ್ರದಾಯ ಸ್ವಾಗತ. ಇಂಗ್ಲೆಂಡಿಂದ ಮುಕ್ತ ಸಮಾಜದಿಂದ, ಅಲ್ಲಿ ಎಲ್ಲವೂ ತುಂಬಾ ಮುಕ್ತವಾಗಿರುತ್ತೆ ಇಂಗ್ಲೆಂಡ್ನಂತಹ ಒಂದು ಸಮಾಜದಲ್ಲಿ. ಅಲ್ಲಿಂದ 6 ತಿಂಗಳ ಹಿಂದೆ ತನ್ನ ಹುಟ್ಟೂರಾಗಿರುವಂಥ ಭಾರತೀಪುರಕ್ಕೆ ವಾಪಸ್ ಬರ್ತಾನೆ ನಮ್ಮ ಈ ಒಂದು ಜಗನ್ನಾಥ. ಆ ಮರಳಿದ ಕ್ಷಣದಲ್ಲಿ ಅವನ ವ್ಯವಸ್ಥೆ ಅಂದರೆ ಅಲ್ಲಿರುವಂಥ ಭಾರತೀಪುರವಂಥ ಕೆಲವರು ಸಂಪ್ರದಾಯಗಳು ಮತ್ತು ಹಳೆ ಚೌಕಟ್ಟಲ್ಲಿ ಅವನನ್ನು ಬಂಧಿಸಲು ಪ್ರಯತ್ನ ಪಡ್ತಾರೆ. ರೈಲ್ವೆ ಸ್ಟೇಷನ್ಗೆ ಊರಿಗೆ ಬರುವಾಗ ಡ್ರೈವರ್ ಬುಡಾನ್ ಕಾರ್ ತಂದಿರೋದಿಲ್ಲ. ಯಾಕಪ್ಪ ಕಾರ್ ತರಲಿಲ್ಲ ಅಂತ ಅವನಿಗೆ ಎದುರಿಸ್ಕೊಂಡು ಏನು ಮಾಡ್ತಾರೆ, ಮತ್ತೆ ಭಾರತೀಪುರಕ್ಕೆ ಬರ್ತಾನೆ. ಊರಿಗೆ ಬಂದ ತಕ್ಷಣ ಅವನಿಗೆ ಏನು ಮಾಡ್ತಾರೆ, ಆ ಊರಿನ ಅರ್ಚಕರು ಅಂದರೆ ಅಲ್ಲಿ ವ್ಯಾಪಾರಿಗಳು, MLAಗಳು ಮತ್ತು ಗುರಪ್ಪ ಗೌಡರು ಎಲ್ಲರೂ ಸೇರಿ ಅವನನ್ನು ಅದ್ಧೂರಿಯಾಗಿ ಸ್ವಾಗತ ಕೊಡ್ತಾರೆ. ನಿಮಗೆ ಕಾಣಿಸ್ತಾ ಚಿತ್ರದಲ್ಲಿ ಅಲ್ಲಿ MLA ಕರ್ತಿದ್ದಾನೆ, ಪೂಜಾರಿ ಬಂತಿದ್ದಾನೆ, ಹೂನ ಹಾರ ಹಾಕಿದ್ದಾರೆ, ಅವ್ರಿಗೆ ಏನು ಅಭಿಷೇಕ ಎಲ್ಲ ಜನ ಬಂದು ಅವರನ್ನು ಕೂಗಿಕೊಂಡು ಊರಿಗೆ ಇಲ್ಲಿ ಏನು ಮಾಡ್ತಿದ್ದಾರೆ, ಅವನನ್ನು ಬರಮಾಡಿಕೊಳ್ತಿದ್ದಾರೆ. ಈ ಎಲ್ಲ ಅವನಿಗೆ ಗೊತ್ತಾಗುತ್ತೆ. ಪೂರ್ವ ನಿರ್ಧಾರ, ಇದಕ್ಕೆ ಮುಂಚೆನೇ ಈ ರೀತಿ ಬರ್ತಿದ್ರೆ ಅಂತೆಲ್ಲ ಇದು ಪ್ರೀತಿಯಿಂದ ಮಾಡ್ತಾ ಇಲ್ಲ. ಇವರು ದೊಡ್ಡ ವ್ಯಕ್ತಿ ಬರ್ತಿದ್ದಾನೆ, ಏನೋ ನಿರ್ಧಾರ ಮಾಡಿಕೊಂಡು ಈ ರೀತಿ ನನಗೆ ಮಾಡ್ತಿದ್ದಾರೆ ಅಂತದ್ದು ಏನಾಗುತ್ತೆ, ನಮ್ಮ ಈ ಒಂದು ಜಗನ್ನಾಥನಿಗೆ ಇದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವನಿಗೆ ಮಂತ್ರ ಹಾಕ್ತಿದ್ದಾರೆ, ನಿಂಬೆಹಣ್ಣು ಕೊಡ್ತಿದ್ದಾರೆ, ಹೂಮಾಲೆ, ದಿಷ್ಟಿ ತೆಗೀತಿದ್ದಾರೆ. ಎಲ್ಲರ ಮಧ್ಯೆ ಅವನಿಗೆ ಉಸಿರು ಕೊಟ್ಟೋಗುತ್ತೆ. ನಾನು ಎಲ್ಲೋ ಒಂದು ಮುಕ್ತವಾಗಿರೋಂತಹ ಸಮಾಜದಿಂದ ಇಲ್ಲಿಗೆ ಬಂದರೆ ಇವ್ರನ್ನ ಮತ್ತೆ ಸಂಪ್ರದಾಯ ಒಳಗೆ ಅವನನ್ನು ಕಟ್ಟಾಕ್ತಿರುವಂಥ ದೃಶ್ಯ ನಮಗಿಲ್ಲಿ ಜಗನ್ನಾಥ ಇದ್ರ ಮೂಲಕ ತೋರಿಸ್ಕೊಡ್ತೇನೆ. ಕೆಲವು ಚಿತ್ರಗಳು ನಿಮಗಿಲ್ಲಿ ನಾನು ತೋರಿಸಿದ್ದೀನಿ. ಶ್ರೀಪತಿ ರಾಯರ ಲಿಬರಿಸಮ್ ಮತ್ತು ಜಗನ್ನಾಥನ ಬೇಸರ. ಜಗನ್ನಾಥನಿಗೆ ತನ್ನ ಮನೆಯ ಹಿತೈಷಿಯಾದ, ತಮ್ಮ ಬಗ್ಗೆ ಇಷ್ಟ ಇರುವಂಥ ವ್ಯಕ್ತಿ ಶ್ರೀಪತಿ ರಾಯರನ್ನು ಆ ಅಮೆರಿಕದಿಂದ ಬಂದ ಮೇಲೆ ಅವ್ರ ಮನೆಗೆ ಹೋಗ್ತಾರೆ. ತುಂಬಾ ಅವರನ್ನು ಗೌರವಿಸ್ತಾರೆ. ಅವರಂದರೆ ಅವರಿಗೆ ತುಂಬ ಗೌರವ. ಇತ್ತೀಚಿನ ಧೋರಣೆ ಇಷ್ಟವಾಗ್ತಿಲ್ಲ ಅವರದು. ರಾಯರು ಸ್ವತಂತ್ರ ಹೋರಾಟಗಾರ ಮಾಡಿದ್ದಾರೆ, ಬ್ರಿಟಿಷನ್ನು ಓಡಿಸಿದ್ದಾರೆ, ಅಷ್ಟೊಂದು ಶಕ್ತಿ, ಹೊಸ ಆಲೋಚನೆ ಇದೆ. ಆದರೆ ಈಗ ಮಾತ್ರ ಎಲ್ಲವನ್ನು ಸರಿಬಿಡಿ, ಏನು ಮಾಡೋಕ್ಕಾಗುತ್ತೆ ಅಂತ ಲಿಬರಲಿಸಮ್ ಉದಾರವಾದಿ ತೋರಿಸ್ತಾ ಇದ್ದಾರೆ. ಈ ಸ್ವಭಾವಕ್ಕೆ ಜಗನ್ನಾಥನಿಗೆ ಇಷ್ಟ ಇಲ್ಲ. ಜಗನ್ನಾಥನು ದೇವಸ್ಥಾನದ ಧರ್ಮದರ್ಶಿಯಾಗಿ ದೇವಸ್ಥಾನಕ್ಕೆ ನಮಸ್ಕರಿಸಿದ್ದರೂ ರಾಯರು ಕೇವಲ ನಗಿಸುತ್ತಾರೆ. ಸಮಾಜದಲ್ಲಿ ಶಾಂತಿಯಿಂದ ಬದುಕಬೇಕಂದರೆ ಕೆಲವು ನಂಬಿಕೆಗಳು ನಾವು ಹಂಗೆ ಬಿಟ್ಟು ಬಿಡಬೇಕು, ಅದನ್ನು ನಾವು ಪ್ರಶ್ನೆ ಮಾಡಬಾರ್ದು, ಅದನ್ನು ನಾವು ಊರಿನಲ್ಲಿ ಹೊಸ ಯೋಚನೆ ತರಬಾರ್ದು ಎಂದು ಅಂತ ಮಾತಾಡಿದಾಗ ಜಗನ್ನಾಥನಿಗೆ ತನ್ನ ಜೀವನದ ಸೋಲಂತೆ ಕಾಣಿಸುತ್ತೆ. ಮನುಷ್ಯರು ವಯಸ್ಸರಾದ ಮೇಲೆ ಹೇಡಿಗಳಾಗ್ತಾರೆ, ಎಲ್ಲಕ್ಕೂ ಹೆದರ್ಕೊಳ್ತಾರೆ ಅಂತ ಜಗನ್ನಾಥನಿಗೆ ನಿಲುವು ಬರುತ್ತದೆ. ಇದೇ ರೀತಿ ಶಾನುಭೋಗ ವಿಶ್ವನಾಥ ಶಾಸ್ತ್ರಿ ಪ್ರಕರಣ ಅಂದರೆ ಶಾನುಭೋಗ ವಿಶ್ವನಾಥ ಶಾಸ್ತ್ರಿಗಳು ಈ ಜಗನ್ನಾಥನ ಎಸ್ಟೇಟ್ನಲ್ಲಿ ಅಡಿಕೆ ವ್ಯವಹಾರ ಅಂದರೆ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುವಂಥ ಒಬ್ಬ ಶಾನುಭೋಗ ಅಂದರೆ ಲೆಕ್ಕಪತ್ರನಾಗಿ ಕೆಲಸ ಮಾಡ್ತಾ ಇರ್ತಾನೆ. ತುಂಬ ಗಮನಾರ್ಹವಾಗಿ ನಮಗೆ ಇಲ್ಲಿದ್ದು ಪ್ರಾರಂಭ ಆಗುತ್ತೆ. ಏನು ಮಾಡ್ತಾನೆ, ನಿಮಗೆ ಈ ಚಿತ್ರ ಕಾಣಿಸ್ತದೆ ಶಾನುಭೋಗ ಶಾಸ್ತ್ರಿ ಅಂತ. ಹಣೆ ಮೇಲೆ ಕುಂಕುಮ ಇಟ್ಕೊಂಡಾನೆ, ಒಳ್ಳೆ ಡ್ರೆಸ್ ಹಾಕ್ಕೊಂಡು ನೋಡೋಕ್ಕೆ ತುಂಬ ದೊಡ್ಡ ವ್ಯಕ್ತಿಯರ ಕಾಣಿಸ್ತಾ ಇದ್ದಾನೆ. ಆದರೆ ಎಲ್ಲ ಲೆಕ್ಕಪತ್ರದಲ್ಲಿ ಮೋಸ ಮಾತ್ರ ಮಾಡ್ತಿದ್ದಾನೆ. ಎಲ್ಲ ಲೆಕ್ಕಪತ್ರ ಅಡಿಕೆಯನ್ನು ಅರ್ಧ ಅಡಿಕೆ ಬರೆಯೋದು, ಅರ್ಧ ಅಡಿಕೆ ಸ್ವಂತ ಮಾರಿಕೊಳ್ಳೋದು ಮತ್ತು ಅದೇ ಲೆಕ್ಕಪತ್ರ ಪುಸ್ತಕದಲ್ಲಿ ತಪ್ಪು ಬರೆಯೋದು, ಈ ಎಲ್ಲ ಅಂಶಗಳನ್ನು ಜಗನ್ನಾಥ ಕಂಡುಹಿಡಿತಾನೆ. ಮೋಸ ಆಗ್ತಿದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಆದರೆ ಅವನನ್ನು ಏನು ಮಾಡ್ತಾನೆ, ಎದುರಿಸೋದಿಲ್ಲ, ಬದಲಿಸೋದಿಲ್ಲ. ಈ ನಿಲುವು ಅವನಿಗೆ ಜೊತೆಗೆ ಏನು ಮಾಡ್ತಾನೆ, ಇವನು ಯಾಕೆ ಮೋಸ ಮಾಡ್ತಾನೆ ಅರ್ಥ ಮಾಡ್ಕೊಳ್ತಾನೆ. ಅವನಿಗೆ ಗೊತ್ತಿಲ್ಲದಂಗೆ ಅವನ ಸಂಬಳ ಜಾಸ್ತಿ ಮಾಡ್ತಾನೆ. ಯಾರು, ನಮ್ಮ ಜಗನ್ನಾಥ ಆ ಶಾನುಭೋಗ ಶಾಸ್ತ್ರೀಯ ಸಂಬಳ ಜಾಸ್ತಿ ಮಾಡ್ತಾನೆ. ಇದರಿಂದ ಏನಾಗುತ್ತೆ, ಶಾನುಭೋಗ ಶಾಸ್ತ್ರಿಗಳು ಪಶ್ಚಾತ್ತಾಪಕ್ಕೆ ಈಡಾಗ್ತಾನೆ. ಇದು ಜಗನ್ನಾಥನಿಗೆ ವೈಚಾರಿಕವಾಗಿ ನಾನು ಅವನಿಗಿಂತ ಸ್ವಲ್ಪ ದೊಡ್ಡ ವ್ಯಕ್ತಿಯಾಗಿ ಯೋಚನೆ ಮಾಡಿದಿಂದ ಜಯವಾದರೂ ಇದು ಸಾಮಾಜಿಕದ ಒಂದು ಸಣ್ಣ ಬದಲಾವಣೆಯಾಗಿ ಅವನು ತನ್ನನ್ನು ತಾನು ಏನು ಅಂತ ತೋರಿಸ್ಕೊಳ್ಳೋಕ್ಕೆ ಇದು ಸಣ್ಣ ಪ್ರಯತ್ನ ಮಾಡ್ತಾನೆ ಜಗನ್ನಾಥ. ಸೀನಪ್ಪನ ಕಳ್ಳತನ ಮತ್ತು ವರ್ಗ ಪ್ರಜ್ಞೆ. ಒಂದು ರಾತ್ರಿ ಜಗನ್ನಾಥ ತನ್ನ ತೋಟದಲ್ಲಿ ಕಳ್ಳರು ಬರ್ತಿದ್ದಾರೆ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಆ ತೋಟದ ಪಕ್ಕದಲ್ಲಿ ಯಾರಿಗೂ ಗೊತ್ತಿಲ್ಲದಂಗೆ ಬಚ್ಚಿಟ್ಕೊಂಡು ಕಾಯ್ತಾ ಇರ್ತಾನೆ, ಇಲ್ಲಿ ಯಾರಿಗೆ ಕಳ್ಳತನ ಮಾಡ್ತಿದ್ದಾರೆ ಅಂತ. ಇಲ್ಲಿ ಸೀನಪ್ಪ ಏನು ಮಾಡ್ತಾನೆ, ತನ್ನ ತೋಟದಲ್ಲಿ ಆ ಬಾಳೆಗೊನೆಯನ್ನು ಕಳ್ಳತನ ಮಾಡ್ತಾನೆ.
ತನ್ನ ನಂಬಿಕಸ್ಥ ಕೂಲಿಗಾರ ಸೀನಪ್ಪ ಇವನು ಕಳ್ತನ ಮಾಡ್ತಿರೋದು ಗೊತ್ತಾಗುತ್ತೆ ಮತ್ತು ಜಗನ್ನಾಥನಿಗೆ ಈ ಸೀನಪ್ಪ ಸಿಕ್ಕಾಕೊಂಡಾಗ ಸೀನಪ್ಪ ಕಾಲಿಗೆ ಬಿದ್ದು ಜಗನ್ನಾಥನ ಕೇಳ್ಕೊಳ್ತಾನೆ, ಇಲ್ಲ ಸ್ವಾಮಿ ನನ್ನ ತಪ್ಪಾಯಿತು, ನಾನು ಕ್ಷಮಿಸಿಬಿಡಿ ಅಂತ ಕೇಳ್ಕೊಳ್ಬೇಕು. ಪ್ರೀತಿಯಿಂದ ಅವನನ್ನು ಕ್ಷಮಿಸಿ ಬಿಟ್ಬಿಡ್ತಾನೆ ಜಗನ್ನಾಥ. ಶೂದ್ರರಿಗೆ ಈ ಊರಲ್ಲಿ ಅನೇಕ ರೀತಿ ಅಂದರೆ ಕಳ್ಳತಾರಿಗಳು ಗೊತ್ತಿದೆ. ಇವರು ದೇವರಿಗೆ ಎದುರು ಹಸಿವಿಗಾಗಿ ಇವರು ಎಷ್ಟು ಬೇಕಾದರೆ ಕಳ್ತನ ಮಾಡ್ತಾರೆ ಅಂತ ಜಗನ್ನಾಥನಿಗೀಗ ಅರ್ಥ ಆಯಿತು. ಆ ಸೀನಪ್ಪನನ್ನು ಅವನಿಗೆ ಶಿಕ್ಷೆ ಕೊಟ್ಟಿಲ್ಲ, ಪ್ರೀತಿಯಿಂದ ಮಾತನಾಡಿ ಏನು ಮಾಡ್ತಾನೆ ಅವನು, ಆಯ್ತು ಇನ್ನೊಂದ್ಸಲ ಮಾಡಬೇಡ ಅಂತ ಅವನಿಗೆ ಬುದ್ಧಿ ಕಲಿಸಿ ಆ ಸೀನಪ್ಪನನ್ನು ಜಗನ್ನಾಥ ಮನೆಗೆ ಕಳಿಸುತ್ತಾನೆ. ಆವಾಗ ಏನಾಗುತ್ತೆ, ನಮ್ಮ ಜಗನ್ನಾಥನ ಒಂದು ಆಲೋಚನೆ ಮತ್ತು ಅವನ ಪ್ರತಿಮೆ ಇನ್ನೂ ಜಾಸ್ತಿ ಆಗುತ್ತೆ. ಆದರೆ ಆ ಮನುಷ್ಯರ ಆಂತರಿಕ ಸ್ಥಿತಿ ಮಾತ್ರ ಬದಲಾಗೋಕ್ಕೆ ನಿಮಗೆ ಸಾಧ್ಯವಿಲ್ಲ. ಇಲ್ಲಿ ಮೊದಲನೇ ಚಿತ್ರದಲ್ಲಿ ನಿಮಗೆ ಸೀನಪ್ಪನ ಕಳ್ಳತನ ದೃಶ್ಯ ಕಾಣಿಸುತ್ತೆ. ಇದಾದ ಮೇಲೆ ಈ ಸೀನಪ್ಪನ ಮಗಳಾಗಿರುವಂತಹ ಕಾವೇರಿ ಏನು ಮಾಡ್ತಾಳೆ, ತಮ್ಮ ಜಗನ್ನಾಥ ಕೊಠಡಿಗೆ ಆ ಕೊಠಡಿಯನ್ನು ಕಸ ಗುಡಿಸಲು ಹೋಗ್ತಾಳೆ. ಆ ಕಸ ಗುಡಿಸಲು ಹೋದಾಗ ಈ ಕಾವೇರಿ ಏನು ಮಾಡ್ತಾಳೆ, ಜಗನ್ನಾಥನ ಮೇಲೆ ಆಸೆ ಪಟ್ಟಾಗ ಆ ಟ್ರಂಕ್ ಮೇಲೆ 10 ರೂಪಾಯಿ ಇರ್ತದೆ. ಆ 10 ರೂಪಾಯಿ ತಗೊಂಡು ತುಂಬ ವಯ್ಯಾರವಾಗಿ ಇಲ್ಲಿ ಜಗನ್ನಾಥನನ್ನು ಬಳಸ್ಕೊಳ್ಳೋ ರೀತಿಯಲ್ಲಿ ಆ ಸೊಂಟದ ಏನು ಮಾಡ್ತಾನೆ, ಆ ಸೊಂಟ ತೋರಿಸ್ಕೊಂಡು ಆ ಸೊಂಟದ ಒಳಗೆ 10 ರೂಪಾಯಿಯನ್ನು ಸಿಕ್ಕಿಸ್ಕೊಳ್ತಾಳೆ. ಈ ದೃಶ್ಯ ಜಗನ್ನಾಥ ಕೊಠಡಿಯಿದ್ದಾಗ ನೋಡ್ತಾನೆ. ಅವಳ ಮೇಲೆ ಮನಸ್ಸಾಗ್ತದೆ. ಆದರೆ ಜಗನ್ನಾಥನಿಗೆ ಅದು ಹಾಸ್ಯ ಆಗ್ತದೆ. ಕೇವಲ ಒಂದು ಸಾಹುಕಾರನ ಮಗನಾಗಿ ನಾನು ಅಥವಾ ಸಾಹುಕಾರನಾಗಿ ಒಬ್ಬ ಬಡ ಹೆಣ್ಣನ್ನು ಅಥವಾ ಅವಳ ಮೈಯನ್ನು ಬಳಸ್ಕೊಳ್ಳೋದು ನನಗೆ ಸರಿಯಲ್ಲ ಅಂದ್ಕೊಂಡು ಅಲ್ಲಿಗೆ ಆಲೋಚನೆಯನ್ನು ಬಿಟ್ಟುಬಿಡುತ್ತಾನೆ. ಜೊತೆಗೆ ತನ್ನ ನಡುವೆ ಒಬ್ಬ ಜಾತಿ ಮತ್ತು ವರ್ಗ ಕಂದಕ ಅವನನ್ನು ಅನಿವಾರ್ಯವಾಗಿ ಇಲ್ಲಿ ಅವನನ್ನು ತಡೆಯುತ್ತದೆ. ಅಂತಿಮ ನಿರ್ಣಯ, ದೇವಸ್ಥಾನದ ಪ್ರವೇಶ ಕ್ರಾಂತಿ. ಜಗನ್ನಾಥನಿಗೆ ಈ ಎಲ್ಲ ಘಟನೆಗಳಿಂದ ಒಂದು ಸತ್ಯ ದರ್ಶನವಾಗುತ್ತೆ. ಲೆಕ್ಕಪತ್ರದ ಸರಿಪಡಿಸುವುದು ಮತ್ತು ತಮ್ಮ ಕೆಲಸಗಾರರು ಆ ಕಳ್ಳತನ ಮಾಡಿ ಸಿಕ್ಕಾಕೊಂಡಿದ್ದು ಎಲ್ಲ ಮೇಲ್ನೋಟಕ್ಕೆ ಸುಧಾರಣೆಯಾದ ರೀತಿ ಕಾಣಿಸುತ್ತೆ. ಆದರೆ ಭಾರತೀಪುರದ ವ್ಯವಸ್ಥೆ ಆ ಊರಿನ ಎಲ್ಲರೂ ನಂಬಿಕೊಂಡಿರೋದು ಮಂಜುನಾಥ ಸ್ವಾಮಿ ದೇವಸ್ಥಾನದ ಮೇಲೆ. ಅದರ ಮೇಲೆ ಭಯ ಇದೆ ಮತ್ತು ಜನ ನಂಬಿಕೆ ಇಟ್ಟಿದ್ದಾರೆ. ತಮ್ಮ ಕಷ್ಟಗಳಿಗೆ, ತಮ್ಮ ಉದ್ಧಾರಗಳಿಗೆ ಈ ಮಂಜುನಾಥ ಸ್ವಾಮಿಯೇ ನಂಬಿಕೆ ಅಂತ ಒಂದು ಅಪ್ರಜ್ಞ ವ್ಯವಸ್ಥೆಯಲ್ಲಿ ಜನ ಇದ್ದಾರೆ. ಮೊದಲು ನಾನು ಇದನ್ನು ಬದಲಾಯಿಸಬೇಕು. ಅದರ ಜೊತೆಗೆ ಈ ಮಂಜುನಾಥ ಸ್ವಾಮಿ ದೇವಸ್ಥಾನ ಒಳೆಯರನ್ನು ದೇವಸ್ಥಾನ ಒಳಗೆ ನಾನು ಕರೆದುಕೊಂಡು ಹೋಗಬೇಕು ಎಂದು ನಿರ್ಧರಿಸುತ್ತಾನೆ. ಆಗ ಮಾಡುವ ಮೂಲಕ ಜನರಿಗೆ ನಂಬಿಕೆ ಮತ್ತು ಆಘಾತ ನೀಡುತ್ತೆ. ತಮ್ಮ ಬದುಕಿನ ಸ್ವಂತ ಯೋಚನೆಗೆ ಮಾಡುವಂತೆ ಮಾಡಬೇಕೆಂಬುದು ಅವನ ಕ್ರಾಂತಿಕಾರಿ ಉದ್ದೇಶವಾಗಿದೆ. ನಾನು ಈ ರೀತಿ ಮಾಡಿದರೆ ಖಂಡಿತವಾಗಿ ಆ ಮಂಜುನಾಥ ಮೇಲೆ ನಂಬಿಕೆ ಕಡಿಮೆಯಾಗಿ ಇವರು ತಲೆಯನ್ನು ಬಳಸಿ ಸ್ವಂತ ಇವರು ಯೋಚನೆ ಮಾಡ್ತಾರೆ, ಇವ್ರಿಗೆ ಹೊಸ ಥಾಟ್ಸ್ ಬರುತ್ತದೆ, ಹೊಸ ಯೋಚನೆಗಳು ಬರುತ್ತೆ ಅಂತ ಜಗನ್ನಾಥ ಕ್ರಾಂತಿಕಾರಿ ಯೋಚನೆ ಮಾಡ್ತಾನೆ. ಅಲ್ಲಿಂದ ದಲಿತ ಯುವಕರನ್ನು ಭೇಟಿ ಮಾಡ್ತಾನೆ, ಅವರ ಮನವೊಲಿಸ್ತಾನೆ, ಅವರಿಗೆ ಕೆಲವು ವಿಚಾರಗಳನ್ನು ನಿಮಗೆ ತೋರಿಸ್ತಾನೆ. ಇಲ್ಲಿಗೆ ದೇವಸ್ಥಾನ ಪ್ರವೇಶ ನಿಮಗೆ ಕಾಣಿಸ್ತಾ ಇದೆ. ಜೊತೆಗೆ ಈ ಒಂದು ಅಧ್ಯಯನದ ಮುಖ್ಯ ಉದ್ದೇಶ ಏನೆಂದರೆ ಅಥವಾ ಮುಖ್ಯಾಂಶಗಳೇನೆಂದರೆ ಜಗನ್ನಾಥ ಅನ್ವೇಷಣೆ ಮಾಡ್ತಾನೆ. ಊರಿನ ಜನರನ್ನು ಏನು ಮಾಡ್ತಾನೆ, ಮೊದಲು ಅವರ ಮನಸ್ಥಿತಿಗಳನ್ನು, ಅವರ ಪರಿಸ್ಥಿತಿಗಳನ್ನು, ಅವರ ಆಲೋಚನೆಯನ್ನು ತಿಳ್ಕೊಳ್ಳೋಕ್ಕೆ ಊರನ್ನು ಸರ್ವೆ ಮಾಡ್ತಾನೆ. ಜೊತೆಗೆ ಅವನು ಬರೀ ಮಾರ್ಕ್ಸ್ವಾದ ಅಂದರೆ ಏನೋ ಮಾತು ಮೂಲಕ ಬದಲಾಯಿಸುವ ಮಾತಲ್ಲ. ಜೊತೆಗೆ ಆ ಊರಿನ ಸಂಕೀರ್ಣ ಸಂಬಂಧಗಳ ಮೂಲಕ ಸಮಾಜವನ್ನು ಅರ್ಥ ಮಾಡಲು ಪ್ರಯತ್ನಿಸುತ್ತಾನೆ. ಅವನ ದೃಷ್ಟಿಯಲ್ಲಿ ಬದಲಾವಣೆ ಕೇವಲ ಅದು ರಾಜಕೀಯವಲ್ಲ, ಜೊತೆಗೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಬಿಡುಗಡೆಯಾಗಿ ಅಂದರೆ ಜನರನ್ನು ಮನಸ್ಫೂರ್ತಿಯಾಗಿ ಸ್ವತಂತ್ರರಾಗಿ ಮಾಡುವುದು ನನ್ನ ಆಲೋಚನೆ ಅಂತ ನಮಗೆ ಇಲ್ಲಿ ಈ ಅಧ್ಯಯನದಲ್ಲಿ ಅರ್ಥವಾಗ್ತದೆ. ಇಲ್ಲಿ ನಮಗೆ ಭಾರತೀಪುರ ಕಾದಂಬರಿಯ ಅಧ್ಯಾಯ 5 ಇಲ್ಲಿಂದ ಪ್ರಾರಂಭ ಆಗುತ್ತದೆ. ಭಾರತೀಪುರ ದ್ವಂದ್ವ ನೋಟ. ಜಗನ್ನಾಥ ತನ್ನ ಮನೆ ಹಿಂಭಾಗದ ಗೇರು ಗುಡ್ಡದ ಮೇಲೆ ನಿಂತು ಭಾರತೀಪುರವನ್ನು ಸಂಪೂರ್ಣವಾಗಿ ನೋಡಕ್ಕೆ ಆಸೆ ಪಡ್ತಾನೆ. ನೋಡಕ್ಕೂರು ತುಂಬ ಸುಂದರವಾಗಿದೆ, ಹಸಿರಿನಿಂದ ಕಂಗೊಳಿಸ್ತಾ ಇದೆ. ದೇವಸ್ಥಾನ ಗೋಪುರ ಮತ್ತು ಹರಿಯುವ ನದಿ ಅವನಿಗೆ ರಮಣೀಯವಾಗಿ ಕಾಣಿಸ್ತಾ ಇದೆ. ಆದರೆ ಆ ಗೇರು ಗುಡ್ಡದಿಂದ ಕೆಳಗಿಳಿದಾಗ ಆ ಸೌಂದರ್ಯ ಹಿಂದಿನ ಕರಾಳತೆ ತಿಳಿಯುತ್ತದೆ. ಬೀದಿಗಿಳಿದಾಗ ಮಾತ್ರ ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ, ಮೂತ್ರ ವಾಸನೆ, ಹಸಿವಿನಿಂದ ಹೊಟ್ಟೆ ಬೆಳೆದು ಬಂದ ಬಡ ಜನ, ಮೌಢ್ಯ, ಅಸ್ಪೃಶ್ಯತೆ, ಕೊಳೆ ಅವನಿಗೆ ಎದುರಾಗುತ್ತೆ. ಇದು ನಿಜವಾದಂತಹ ಭಾರತೀಪುರ ಅಂತ ಅವನಿಗೆ ತುಂಬಾ ಬೇಸರವಾಗ್ತದೆ. ಆ ಭಾರತೀಪುರ ವಾಸ್ತವ ಸ್ಥಿತಿಯನ್ನು ನೋಡಿ ಈ ರೀತಿ ನಡ್ಕೊಂಡು ಬರ್ತಾ ಇದ್ದಾಗ ರಾಯರ ಮನೆಗೆ ಹೋಗ್ತಾನೆ. ಆ ರಾಯರ ಮನೆಗೆ ಹೋದಾಗ ಅಲ್ಲಿ ಜಗನ್ನಾಥನ ಕ್ರಾಂತಿಕಾರಿ ವಿಚಾರವನ್ನು ರಾಯರಿಗೆ ತಿಳಿಸ್ಬೇಕೀಗ. ಒಳೆಯರನ್ನು ನಾನು ಅಥವಾ ದಲಿತರನ್ನು ದೇವಸ್ಥಾನಕ್ಕೆ ಪ್ರವೇಶಕ್ಕೆ ಕರ್ಕೊಂಡು ಹೋಗಬೇಕು ವಿಚಾರವನ್ನು ತಿಳಿಸೋಕ್ಕೆ ರಾಯರ ಮನೆಗೆ ಹೋಗ್ತಾನೆ. ಆವತ್ತು ರಾಯರು ಮನೆಯಲ್ಲಿ ಇರಲಿಲ್ಲ. ರಾಯರ ಪತ್ನಿ ಆಗಿರುವಂತಹ ಅಥವಾ ಹೆಂಡತಿ ಆಗಿರುವಂತಹ ಭಾಗ್ಯಮ್ಮ ಸಿಗ್ತಾರೆ. ಭಾಗ್ಯಮ್ಮ ಸಿಕ್ಕಿದಾಗ ಭಾಗ್ಯಮ್ಮ ಸಂಸಾರದ ಕಷ್ಟಗಳೆಲ್ಲ ಹೇಳ್ಕೊಳ್ತಾರೆ.
ತೋಡ್ಕೊಳ್ತಾಳೆ ಜಗನ್ನಾಥನ ಮುಂದೆ. ಆದರ್ಶವಾದಿ ರಾಯರು ಸಂಸಾರವನ್ನು ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದ್ದಾರೆ ಜಗನ್ನಾಥನಿಗೆ ರಾಯರ ಮೇಲೆ ಏನಾಗುತ್ತೆ ಬರಕಾಗ್ತದೆ. ಆ ಸಹಾಯಕ್ಕಾಗಿ ರಂಗಣ್ಣನ ಮಗನಿಗೆ ತನ್ನ ಕಚೇರಿಯಲ್ಲಿ ರಂಗಣ್ಣ ಅಂದರೆ ರಾಯರ ಮಗ ರಂಗಣ್ಣನಿಗೆ ತನ್ನ ಕಚೇರಿಯಲ್ಲಿ ಕೆಲಸ ಕೊಡ್ತಾರೆ. ಜೊತೆಗೆ ನನ್ನ ಸಹಾಯವಾಗಿ 200 ರೂಪಾಯಿ ಸಂಬಳವನ್ನು ಮುಂಚೆನೇ ಭಾಗ್ಯಮ್ಮನ ಕೈಗೆ ಕೊಡ್ತಾನೆ ಜಗನ್ನಾಥ. ನಾಗರಾಜ ಜೋಯಿಸರ ಮನೆ ಮತ್ತು ನಾಗಮಣಿ ಸಾವು, ಈ ರೀತಿ ನಮ್ಮ ಈ ಜಯಮ್ಮನ ಮಾತಾಡಿಸ್ಕೊಂಡು ಮುಂದೆ ಭಾಗ್ಯಮ್ಮನ ಮಾತಾಡಿಸ್ಕೊಂಡು ಮುಂದೆ ಹೋಗ್ತಿದ್ದಾಗ ಅದೇ ಊರಿನಲ್ಲಿ ಜೋಯಿಸರ ನಾಗರಾಜ ಅಂತ ಒಬ್ಬ ಅರ್ಚಕರು ಇರ್ತಾರೆ, ಜೋಯಿಸರು ಇರ್ತಾರೆ. ಅವ್ರ ಮನೆಗೆ ಹೋಗ್ತಾನೆ. ಆ ಮನೆಗೆ ಹೋದಾಗ ಅಲ್ಲಿ ಜೋಯಿಸರ ತಮ್ಮ ಪಾಂಡಿತ್ಯದ ಬಗ್ಗೆ, ದೇವಸ್ಥಾನ ಅರ್ಚಕರು ಮಾಡ್ತಿರೋ ಮೋಸದ ಬಗ್ಗೆ ಎಲ್ಲ ಹರಟೆ ಹೊಡಿತಾನೆ. ಅಷ್ಟು ದುಡ್ಡು ತಿಂತಾ ಇದ್ದಾರೆ, ಇಷ್ಟು ದುಡ್ಡು ತಿಂತಿದ್ದಾರೆ, ನನಗೆ ಅಷ್ಟು ಗೊತ್ತಿದೆ, ನನಗೆ ಇಷ್ಟು ಗೊತ್ತಿದೆ ಅಂದರೆ ಇವ್ರನ್ನಲ್ಲಿ ಅರ್ಚಕರಿಗೆ ಮಾಡಬೇಕು ಅಂತ ಇವರು ವಾದ. ಯಾರ್ದು? ಈ ಒಂದು ನಾಗರಾಜ ಜೋಯಿಸರು. ಈ ರೀತಿ ಮಾತಾಡ್ತಿದ್ದಾಗ ಜಗನ್ನಾಥನಿಗೆ ಜೋಯಿಸರ ಸೊಸೆ ನಾಗಮಣಿ ಪರಿಚಯವಾಗ್ತಲ್ಲಿ. ನೋಡೋಕ್ಕೆ ಅದ್ಭುತ ಸೌಂದರ್ಯ ಇದೆ, ನಿಮಗೆ ನಾಗಮಣಿ ಚಿತ್ರ ತೋರಿಸ್ತಾ ಇದ್ದೀನಿ, ಇಷ್ಟು ಹಾಕಿ ನೋಡೋಕ್ಕೆ ಸೌಂದರ್ಯವಾಗಿ ಎಷ್ಟು ಅದ್ಭುತವಾಗಿದೆ. ನಮಗೆ ಇಲ್ಲಿ 2 ಚಿತ್ರಗಳು ಕಾಣಿಸ್ತಾ ಇದೆ. ಆದರೆ ಆ ಸೌಂದರ್ಯದ ಹಿಂದೆ ದಿನವಡಿ ಅಡುಗೆ ಮನೆಯಲ್ಲೇ ದುಡಿಯುತ್ತಾ ಅನೇಕ ನೆಂಟರು ಬರ್ತಾರೆ. ನೆಂಟರಿಗೆ ಅಡುಗೆ ಮಾಡುವುದು, ಅವರಿಗೆ ಬಡಿಸುವುದು, ಮತ್ತೆ ಪಾತ್ರೆಗಳು ಉಜ್ಜುವುದು, ಮತ್ತೆ ಅದನ್ನು ಮತ್ತೆ ಸಂಜೆ ಮತ್ತೆ ಯಾರಿಗೋ ಬಂದ ನೆಂಟರಿಗೆ ಕಾಫಿ ಮಾಡೋದು, ಇದೇ ಕೆಲಸ. ಈ ಕೆಲಸದಲ್ಲಿ ಆಕೆ ಮಗ್ನಾಗಿಳೆ ಮನೆಯಲ್ಲಿ ಯಂತ್ರದಂತೆ ಕೆಲಸ ಮಾಡ್ತಿದ್ದಾಳೆ. ಯಂತ್ರದಂತೆ ಆಕೆ ಬದುಕ್ತಾ ಇದ್ದಾಳೆ. ಯಾರು? ನಾಗಮಣಿ. ಈ ರೀತಿ ಇವರಿಬ್ಬರು ಮಾತಾಡ್ಕೊಳ್ತಿದ್ದಾಗ ನಾಗಮಣಿ ತಮ್ಮ ಮನೆಯ ಮೇಲೋಗಿ ನೇಣು ಹಾಕ್ಕೊಂಡು ಆಕೆ ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾಳೆ ನಾಗಮಣಿ. ಜಗನ್ನಾಥ ಸಂಕಟ. ನಾಗಮಣಿಯ ಶವವನ್ನು ಕೆಳಗಿಳಿಸಿದಾಗ ಜಗನ್ನಾಥಕ್ಕೆ ತೀವ್ರ ನೋವಾಗ್ತದೆ, ಆಘಾತವಾಗ್ತದೆ. ಅವಳು ಯಾಕೆ ಸತ್ತಳು? ಯಾರಿಗೂ ತಿಳಿಯೋದೊಂದು ರಹಸ್ಯ. ಊರಿನ ಜಡತ್ವ, ಹೆಣ್ಣಿನ ಅಸಹಾಯಕತೆ ಜಗನ್ನಾಥನ ಒಳಗಿನಿಂದ ಸುಡುತ್ತದೆ. ಈ ಘಟನೆ ಅವನನ್ನು ಮೌನಕ್ಕೆ ತಳ್ಳುತ್ತದೆ. ಯಾಕೆ ಸತ್ತಳು ಇವಳು ಅಂದರೆ ತನ್ನ ಮಾತನ್ನು ಯಾರಿಗೂ ಹೇಳಿಕೊಳ್ಳಲಾಗದೆ ನಾಗಮಣಿ ಇಲ್ಲಿ ನೇಣು ಹಾಕ್ಕೊಂಡಿದೆ ಅಂತ ಅವನಿಗೆ ಅರ್ಥವಾಗುತ್ತೆ ಜಗನ್ನಾಥನಿಗೆ. ಅಧ್ಯಾಯ 6 ಇಲ್ಲಿಂದ ಪ್ರಾರಂಭ ಆಗುತ್ತೆ. ಮಾರ್ಗ್ರೆಟ್ ಮತ್ತು ವೈಚಾರಿಕ ಮಂಥನ. ನಾಗಮಣಿ ಸಾವಿನ ನಂತರ ಜಗನ್ನಾಥ ಮನಸ್ಸಿನಲ್ಲಿ ಹೊಸ ರೀತಿಯಾದ ಗಲಿಬಿಲಿ ಉಂಟಾಗ್ತಾ ಇದೆ. ಅವನು ತನ್ನ ಇಂಗ್ಲೆಂಡಿನ ಗೆಳತಿ ಮಾರ್ಗ್ರೆಟ್ಗೆ ಪತ್ರ ಬರೆಯಲು ಯೋಚನೆ ಮಾಡ್ತಾನೆ. ಊರಿನ ಈ ಒಂದು ಬದುಕು, ಈ ಒಂದು ಸಂಪ್ರದಾಯ, ಈ ಒಂದು ವಾಸ್ತವತೆ ಅವನಿಗೆ ಅರಿಕಲು ಸ್ವಲ್ಪ ಸ್ಥಿತಿ ಬದಲಾಗ್ತದೆ. ಜೊತೆಗೆ ಆ ಪತ್ರದಲ್ಲಿ ನಾನು ಒಂದು ಹೊಸ ಕ್ರಿಯೆ ಆರಂಭ ಮಾಡಿದ್ದೀನಿ. ಒಳೆಯರನ್ನು ಈ ದೇವಸ್ಥಾನ ಒಳಗೆ ಪ್ರವೇಶ ಮಾಡಬೇಕು, ಎಷ್ಟು ಮುಖ್ಯ ಎಂಬುದನ್ನು ವಿಶ್ಲೇಷಿಸುತ್ತಾನೆ. ನಾಗಮಣಿ ಸಾವು ಮೂಲಕ ಊರಿನ ಜಡತ್ವಕ್ಕೊಂದು ರೀತಿಯ ಪ್ರತಿರೋಧ ತೋರಿಸುತ್ತದೆ ಎಂದು ಅವನು ಪ್ರತಿರೋಧ ಅಂದರೆ ಇದೊಂದು ಆರಂಭ ಅಂತ ಅವನಿಗೆ ತೋರಿಸುತ್ತೆ. ಇಷ್ಟೇ ಅಲ್ಲದೆ ಒಳೆಯರ ಶಿಕ್ಷಣ ಮತ್ತು ಸಂಕಟ. ಜಗನ್ನಾಥ ಒಳೆಯರಿಗೆ ನಾನು ಯಾವುದೋ ರೀತಿ ಅವರಿಗೆ ಒಂದು ಸಹಾಯ ಮಾಡಬೇಕು. ಮೊದಲಿಗೆ ಅವರ ಮನಸ್ಸಿನಲ್ಲಿ ಒಂದು ಹೊಸ ಆಲೋಚನೆ ಬರಬೇಕೆಂದರೆ ಅವರಿಗೆ ಅಕ್ಷರಾಭ್ಯಾಸ ಮಾಡಬೇಕು, ಅಕ್ಷರಗಳು ಕಲಿಸಬೇಕು ಅಂತ ಪ್ರಾರಂಭ ಮಾಡ್ತಾನೆ. ಆದರೆ ಶತಮಾನಗಳಿಂದ ತಮ್ಮ ದೈಹಿಕ ಶ್ರಮ ಅಂದರೆ ಕೆಲಸ ಮಾಡೋದು, ಕೂಲಿ ಮಾಡ್ತಿರುವಂಥ ಇವರಿಗೆ ಈಗ ಕೈಗೆ ಒಂದು ಬಲಪ ಕೊಟ್ಟು ಮರಳಿನ ಮೇಲೆ ಅಕ್ಷರ ತಿದ್ದಲು ಪ್ರಾರಂಭಿಸಿದಾಗ ಅವ್ರಿಗೆ ಕಷ್ಟವಾಗ್ತದೆ. ಯಾವುದೋ ಒಂದು ಪರ್ವತ ಏರಿದಂಗೆ ಅವರಿಗೆ ಕಷ್ಟವಾಗುತ್ತೆ ಆ ಒಂದು ದಲಿತರಿಗೆ. ಜೊತೆಗೆ ಇದನ್ನು ನೋಡಿಬಿಟ್ಟು ಜಗನ್ನಾಥನಿಗೆ ಅವನಿಗೆ ತುಂಬ ಬೇಸರವಾಗ್ತದೆ. ಆದರೂ ಪರವಾಗಿಲ್ಲ, ಅವರಿಗೆ ತಮ್ಮ ಈ ಒಂದು ಬರವಣಿಗೆ ಇಲ್ಲಿಗೆ ಆರಂಭದಲ್ಲಿ ಎಲ್ಲವೂ ಕಷ್ಟ ಆಗುತ್ತೆ ಅಂತ ಏನು ಮಾಡ್ತಾರೆ, ಅವರಿಗೆ ಹೊಗೆ ಸೊಪ್ಪು ಮತ್ತು ಅಡುಗೆ ಕೊಟ್ಟು ಆ ವಿಶ್ವಾಸವನ್ನು ಇನ್ನಷ್ಟು ಮೂಡಿಸಲು ಪ್ರಯತ್ನಿಸುತ್ತಾನೆ ಜಗನ್ನಾಥ. ರಾಯರ ಭೇಟಿ ಮತ್ತು ಕ್ರಾಂತಿಕಾರಿ ಘೋಷಣೆ. ಆವಾಗ ನಿಮ್ಗೆ ಹೇಳಿದೆ ನಾನು, ರಾಯರನ್ನ ಭೇಟಿ ಮಾಡಿದಾಗ ರಾಯರು ಸಿಗಲಿಲ್ಲ, ಅವರ ಹೆಂಡತಿ ಸಿಗ್ತಾರೆ, ಅವರಿಗೆ ದುಡ್ಡು ಕೊಟ್ಟು ಸಹಾಯ ಮಾಡ್ತಾರೆ ಮತ್ತು ತನ್ನ ಮಗ ರಂಗನಿಗೆ ಕೆಲಸ ಕೊಡ್ತಾರೆ. ಈಗ ಶಿವಮೊಗ್ಗದಿಂದ ಹಿಂತಿರುಗುವಾಗ ರಾಯರು ಜಗನ್ನಾಥನನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿಬಿಟ್ಟು, ನೋಡು ಬರುವಂಥ ಅಮಾವಾಸ್ಯೆ ದಿನ ನಾವು ಅಮಾವಾಸ್ಯೆಯ ಜಾತ್ರೆಯಲ್ಲಿ ನಾನು ಒಳೆಯರನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ವಿಚಾರವನ್ನು ರಾಯರಿಗೆ ಜಗನ್ನಾಥ ತಿಳಿಸ್ತಾರೆ ಎಂದು ಘೋಷಿಸುತ್ತಾನೆ. ಇದನ್ನು ಕೇಳಿ ರಾಯರು ಬೆಚ್ಚಿ ಬೀಳ್ತಾರೆ. ಅವರಿಗೆ ತುಂಬಾ ಆಶ್ಚರ್ಯವಾಗ್ತದೆ. ಊರಿನ ಜನರ ನಂಬಿಕೆಯನ್ನು ಕೆಡಿಸುವುದು ಅಪಾಯಕಾರಿ ಎಂದು ಎಚ್ಚರಿಸುತ್ತಾರೆ. ಜನ ನಂಬಿಕೊಂಡಿದ್ದಾರೆ, ನಿಜವಾದಂತಹ ದೇವರು ಇವರೇ ನನ್ನ ಯೋಚನೆಗಳಿಗೆ, ನನ್ನ ಉದ್ಧಾರಕ್ಕೆ ಅಂತ. ಈ ನಂಬಿಕೆ ನೀನೀಗ ಹಾಳು ಮಾಡಿದ್ರೆ ಎಚ್ಚರಿಕೆಯಿಂದಿರಬೇಕು ಅಂತ ಘೋಷಣೆ ಮಾಡ್ತಾನೆ. ಯಾರು? ನಮ್ಮ ರಾಯರು ಜಗನ್ನಾಥನಿಗೆ. ರಾಯರ ಅಸಹಾಯಕತೆ ಮೊದಲು ಜಗನ್ನಾಥನ ದೃಢತೆ. ಒಳೆಯರಿಗೆ ಬೇಕಾಗಿರೋದು ಕುಡಿಯಲು ಎಂಡವೇ ಹೊರತು ದೇವರ ದರ್ಶನವಲ್ಲ ಅಂತ ರಾಯರು ಹೇಳ್ತಾರೆ. ಒಳೆಯರಿಗೆ ಏನು ಬೇಕು? ದಲಿತರಿಗೆ ಕುಡಿಬೇಕು, ಅವರಿಗೆ ದೇವರ ದರ್ಶನ, ಹೊಸ ಯೋಚನೆ ಬೇಡ ಅಂತ ವಾದ ಮಾಡ್ತಾರೆ. ಜಗನ್ನಾಥನಿಗೆ ಅನಿಸುತ್ತಾವಾಗ
ಮಂಜುನಾಥ ಮಹಿಮೆಯನ್ನು ನಾಶ ಮಾಡದ ಹೊರತು ಈ ಊರು ಬದಲಾಗಲ್ಲ. ಈ ಊರ ಜಡತ್ವ, ಈ ಊರಿನ ಒಂದು ಸಂಪ್ರದಾಯಗಳು ಬದಲಾಗಬೇಕಂದ್ರೆ ನಾನು ಮಂಜುನಾಥ ಮಹಿಮೆಯನ್ನು ಕಡಿಮೆ ಮಾಡಬೇಕು, ಒಲೆಯರನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹಠ ಹಿಡಿಯುತ್ತಾನೆ. ರಾಯರು ತನ್ನ ಭಯವನ್ನು ಮುಚ್ಚಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಾನೆ ಅಂತ ಅರ್ಥವಾಗುತ್ತೆ. ಆದರೆ ತುಂಬ ನಗ್ತಾನೆ ಜಗನ್ನಾಥ. ಇಷ್ಟೊಂದು ನೀವು ರಾಯರು ರಾಜಕೀಯದಲ್ಲಿ ಗೊತ್ತಿದೆ, ಗಾಂಧಿವಾದ, ನೀವು ಇಷ್ಟೆಲ್ಲ ಗೊತ್ತಿದ್ರೆ ಈ ರೀತಿ ಮಾತಾಡೋದು ನನಗೆ ಇಲ್ಲಿ ತುಂಬಾ ಹಾಸ್ಯವಾಗುತ್ತೆ ಅಂತ ಜಗನ್ನಾಥ ರಾಯರಿಗೆ ತಿಳಿಸುತ್ತಾರೆ. ಆಗ ರಾಯರು ಕೊನೆಯದಾಗ ಒಂದು ಮಾತು ಹೇಳ್ತಾರೆ, ನನ್ನಂತೆ ಸೋತವನು ನೀತಿವಂತನಾಗಲು ಸಾಧ್ಯವಿಲ್ಲ, ನೀನು ಮಾಡ್ತಿರೋ ಸರಿ ಅಂತ ಜಗನ್ನಾಥನಿಗೆ ಇಂಡೈರೆಕ್ಟ್ ಆಗಿ ಪ್ರೋತ್ಸಾಹ ಮಾಡ್ತಾನೆ ನಮ್ಮ ರಾಯರು. ಜೊತೆಗೇನು ಮಾಡ್ತಾನೆ ಜಗನ್ನಾಥ, ಈ ಒಳೆಯರನ್ನು ದಲಿತರನ್ನು ದೇವಸ್ಥಾನಕ್ಕೆ ಪ್ರವೇಶ ಮಾಡಲು ಪತ್ರ ಬರೆದು ಅದನ್ನು ಪತ್ರಿಕೆಯಲ್ಲಿ ಪ್ರಕಟಿಸಲು ಸಿದ್ಧನಾಗುತ್ತಾನೆ ಜಗನ್ನಾಥ. ಅಂತಿಮ ನಿರ್ಣಯ ದೇವಸ್ಥಾನ ಪ್ರವೇಶ. ಜಗನ್ನಾಥನಿಗೆ ಎಲ್ಲ ಘಟನೆಗಳಿಂದ ಒಂದು ಸತ್ಯ ದರ್ಶನವಾಗ್ತದೆ. ನಮ್ಮ ವಿಶ್ವನಾಥ ಶಾಸ್ತ್ರಿಗಳು ಲೆಕ್ಕಪತ್ರ ಸುಳ್ಳು ಹೇಳಿದ್ದು ಮತ್ತು ತನ್ನ ಕೆಲಸಗಾರರು ಸೀನಪ್ಪ ಕಳ್ಳತನ ಮಾಡಿದ್ದು, ಅವರಿಬ್ಬರ ಮೇಲೆ ದಯೆ ತೋರಿದ್ದು, ಇದು ಮೇಲ್ನೋಟಕ್ಕೆ ಸಣ್ಣ ಸುಧಾರಣೆ. ಮತ್ತು ಆ ರಾಯರ ಹೆಂಡತಿ ಆಗಿರುವಂತಹ ಭಾಗ್ಯಮ್ಮನಿಗೆ 200 ರೂಪಾಯಿ ದುಡ್ಡು ಕೊಟ್ಟಿದ್ದು ಮತ್ತು ತನ್ನ ಮಗನಿಗೆ ರಂಗನಿಗೆ ಕೆಲಸ ಕೊಟ್ಟಿದ್ದು ಎಲ್ಲವೂ ಏನಾಗುತ್ತಂದರೆ ಸ್ವಲ್ಪ ಸುಧಾರಣೆ ಅನಿಸುತ್ತೆ. ಜೊತೆಗೆ ಭಾರತೀಪುರ ವ್ಯವಸ್ಥೆ ನಿಂತಿರೋದು ಮಂಜುನಾಥ ಸ್ವಾಮಿಯ ಭಯ ಮತ್ತು ನಂಬಿಕೆ ಮೇಲೆ. ಮೊದಲು ನಾನು ಇದನ್ನು ಅಳಿಸಬೇಕು, ಮೊದಲು ನಾನು ಇದನ್ನು ತೊಡೆದಾಕಬೇಕು. ಆವಾಗ ಏನಾಗುತ್ತೆ, ಜನಗಳಿಗೆ ನಿಜವಾದಂತಹ ಒಂದು ಹೊಸ ಆಲೋಚನೆ ಬರ್ತದೆ. ಜೊತೆಗೆ ಈ ಮಂಜುನಾಥ ಸ್ವಾಮಿ ದೇವಸ್ಥಾನದ ಮೇಲೆ ಜನ ದೈವವನ್ನೇ ನಂಬಿಕೊಂಡಿದ್ದಾರೆ. ನಮ್ಮ ಎಲ್ಲ ವ್ಯವಸ್ಥೆಗೆ ಇದು ಒಂದೇ ಕಾರಣ ಅಂತ ನಂಬಿದ್ದಾರೆ. ಈ ಪ್ರಜ್ಞೆಯಿಂದ, ಈ ಮೂಢನಂಬಿಕೆಯಿಂದ ಜನನ ನಾನು ಮೊದಲು ಏನು ಮಾಡಬೇಕು, ದೂರ ಮಾಡಬೇಕು. ಆ ರೀತಿ ದೂರ ಮಾಡಬೇಕಂದ್ರೆ ನಾನು ಒಳೆಯರನ್ನು ಅಂದರೆ ದಲಿತರನ್ನು ಮೊದಲಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ಇನ್ನು ನಿರ್ಧಾರದ ಮೂಲಕ ಜನರ ನಂಬಿಕೆ ದೊಡ್ಡ ಆಘಾತ ನೀಡಿ ಇಂದು ತಮ್ಮ ಬದುಕಿಗೆ ಸ್ವಂತ ಯೋಚನೆಗಳು ಮಾಡುವಂತೆ ಮಾಡಬೇಕೆನ್ನುವುದೇ ನಮ್ಮ ಜಗನ್ನಾಥನ ಒಂದು ಕ್ರಾಂತಿಕಾರಿ ಉದ್ದೇಶವಾಗಿದೆ. ಅಲ್ಲಿಂದ ದಲಿತರ ಯುವಕರನ್ನು ಭೇಟಿಯಾಗಿ ಅವರನ್ನು ಮನವೊಲಿಸಲು, ಅವರಿಗೆ ನಿಜವಾದ ಸ್ಥಿತಿಯನ್ನು ವಿವರಿಸಲು, ಅವರಿಗೆ ಎಕ್ಸ್ಪ್ಲೈನ್ ಮಾಡಲು ಜಗನ್ನಾಥ ಪ್ರಾರಂಭ ಮಾಡ್ತಾನೆ. ಅಧ್ಯಯನದ ಉದ್ದೇಶ ಏನಂದರೆ ಇಲ್ಲಿ ಕೇವಲ ಪುಸ್ತಕ ಇಟ್ಟುಕೊಂಡು ನಾನು ಯಾವುದೋ ಮಾರ್ಗ್ರೆಟ್ ಮೂಲಕ ಹೋಗ್ತಿಲ್ಲ. ಜನರ ಊರಿನ ಸಂಕೀರ್ಣ ಸಂಬಂಧಗಳ ಮೂಲಕ ಸಮಾಜವನ್ನು ಅರ್ಥ ಮಾಡಲು ಜಗನ್ನಾಥ ಪ್ರಯತ್ನಿಸಿದ್ದಾನೆ. ಅಂದರೆ ಊರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಜಗನ್ನಾಥ ದೃಷ್ಟಿಯಲ್ಲಿ ಬದಲಾವಣೆ ಕೇವಲ ರಾಜಕೀಯವಲ್ಲ, ಇದು ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಬಿಡುಗಡೆ ಎಂದು ಜಗನ್ನಾಥ ನಂಬಿದ್ದಾನೆ. ಈ ಭಾರತೀಪುರ ಕಾದಂಬರಿಯ ಅಧ್ಯಾಯ 6ರ ಸಾರಾಂಶ ಈ ರೀತಿ ಇದೆ. ಜಗನ್ನಾಥ ತನ್ನ ಮನಸ್ಸಿನ ಒಳಗೆ ಅಂದ್ಕೊಂಡಿರುವಂಥ ಆಂತರಿಕ ಯೋಚನೆ, ವೈಚಾರಿಕ ಹೋರಾಟ, ಸಮಾಜದ ವಿವಿಧ ಸ್ತರಗಳ ಜನರೊಂದಿಗೆ ಅವನು ನಡೆಸುವ ಸಂವಾದ ಅತ್ಯಂತ ಪ್ರಭಾವಶಾಲಿಯಾಗಿ ಚಿತ್ರಿಸುತ್ತೆ. ಪ್ರಮುಖ ಅಂಶಗಳು: ಜಗನ್ನಾಥ ಆಂತರಿಕ ಅಸ್ತಿತ್ವ ಹುಡುಕಾಟ. ಜಗನ್ನಾಥ ತಾನು ಲೋಳೆ ಎಂದು ಕರೆದುಕೊಳ್ಳುತ್ತಾನೆ. ತನ್ನ ಯೋಚನೆಗಳು ಕ್ರಿಯವಾಗಿ ಬದಲಾಗದೆ ಕೇವಲ ಭೌತಿಕ ಜಿಗುಗುತ್ತೆ ಎಂಬುದನ್ನು ಆಂತರಿಕ ಅವನ ಮನಸ್ಸಲ್ಲಿದೆ. ನಾನು ಏನು ಯೋಚನೆ ಮಾಡ್ತಿದ್ದೀನೋ ಅವು ಕ್ರಿಯೆಯಲ್ಲಿ ಬರಬೇಕು, ಯೋಚನೆಯಾಗಿ ಅದು ಯೋಚನೆಯಲ್ಲಿ ನಿಲ್ಲಬಾರದು ಅಂತ ಅವನು ಯೋಚನೆ ಮಾಡ್ತಿದ್ದಾನೆ ಜಗನ್ನಾಥ. ನಾಗಮಣಿ ಸಾವು ಮತ್ತು ಅಸಂಗತತೆ. ನಾಗಮಣಿ ಆತ್ಮಹತ್ಯೆ ಜಗನ್ನಾಥನಿಗೆ ದೊಡ್ಡ ಆಘಾತ ನೀಡುತ್ತೆ. ಅವಳ ಸಾವು ನಿಶ್ಚಿತ ಎಂದು ಅಂತಿಮವಾಗಿರುವಾಗ ತಾನು ಮಾಡುತ್ತಿರುವ ಸುಧಾರಣೆ ಕೆಲಸಗಳು ಅಸಂಗತ, ಹಾಸ್ಯಾಸ್ಪದ ಎಂದು ಅವನಿಗೆ ಗೊತ್ತಾಗ್ತದೆ. ನಾನು ಒಂದು ಸಾವನ್ನು ಇಲ್ಲಿ ನಿಲ್ಲಿಸೋಕ್ಕಾಗಲಿಲ್ಲ, ಇದು ನಿಶ್ಚಿತವಾಗಿ ಆಕೆ ಮುಂಚೆ ನಿರ್ಧಾರ ಮಾಡಿದೆ. ಅಂದರೆ ಎಷ್ಟು ನೋವಾಗಿರಬೇಕು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅನ್ನೋದಕ್ಕೆ ನಾನು ಮಾಡ್ತಿರಲಿಲ್ಲ, ಇದು ವ್ಯರ್ಥವಾಗಬಹುದು ಅನ್ನೋದು ಜಗನ್ನಾಥನಿಗೆ ಅನಿಸುತ್ತೆ. ಒಳೆಯರ ಉದ್ಧಾರ ಮತ್ತು ಅಕ್ಷರಾಭ್ಯಾಸ. ಚರಿತ್ರೆ ಪುಟ ಸೇರಿದ ದಲಿತರನ್ನು ಅಕ್ಷರಾಭ್ಯಾಸ ಆಗಿ ಅವರಿಗೆ ವಿದ್ಯಾಭ್ಯಾಸ ಕಲಿಸುವ ಮೂಲಕ ಮಾಡುವ, ಅವರಲ್ಲಿ ವೈಚಾರಿಕ ಕ್ರಾಂತಿ ತರಲು ಜಗನ್ನಾಥ ಪ್ರಯತ್ನಿಸುತ್ತಾನೆ. ಆದರೆ ಅಕ್ಷರ ಕಲಿಯುವಾಗ ಅವರ ಮುಖದಲ್ಲಿ ಮೂಡುವ ಭಯ, ದಿಗುಲು ಅವನಿಗೆ ಬೇಸರ ತರುತ್ತದೆ. ದೇವಸ್ಥಾನದ ಪ್ರವೇಶ ಯೋಚನೆ. ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ದಲಿತರನ್ನು ಕರ್ಕೊಂಡು ಹೋಗಬೇಕು. ಅದರ ಮೂಲಕ ಶತಮಾನಗಳಿಂದ ನಂಬಿಕೆಯನ್ನು ಮುರಿಯಲು ಜಗನ್ನಾಥ ನಿರ್ಧರಿಸುತ್ತಾನೆ. ಈ ಬಗ್ಗೆ ಪತ್ರಿಕೆಯಲ್ಲಿ ಪತ್ರ ಬರೀತಾನೆ ಜಗನ್ನಾಥ. ರಾಯರ ಜೊತೆಗಿನ ಸಂವಾದ. ಹಳೆ ತಲೆಮಾರಿನ ಕ್ರಾಂತಿಕಾರಿ ರಾಯರು ಜಗನ್ನಾಥನ ಯೋಚನೆ ಕೇಳಿ ಬೆಚ್ಚಿ ಬೀಳುತ್ತಾರೆ. ಇದು ನೈತಿಕತೆ ಮತ್ತು ಸಂಪ್ರದಾಯದ ನಡುವಿನ ಸಂಘರ್ಷಣೆ ಎತ್ತಿ ತೋರುತ್ತದೆ ಎಂದು ಗೊತ್ತಾಗುತ್ತದೆ. ಮಾರ್ಗ್ರೆಟ್ಗೆ ಪತ್ರ ಮತ್ತು ಅಸ್ತಿತ್ವದ ಪ್ರಶ್ನೆ. ಅಧ್ಯಾಯ ಆರಂಭದಲ್ಲಿ ಜಗನ್ನಾಥನು ಗೇರಿಗುಡ್ಡ ಹತ್ತಿ ತನ್ನ ಗೆಳತಿ, ಅಂದರೆ ಇಂಗ್ಲೆಂಡ್ ಇರುವಂಥ ಗೆಳತಿ ಮಾರ್ಗ್ರೆಟ್ಗೆ ಒಂಥರ ಪತ್ರ ಬರೀಬೇಕು, ಒಂದು ಲೆಟರ್ ಬರೀಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆ ಪತ್ರದಲ್ಲಿ ನಾಗಮಣಿಯ ಆತ್ಮಹತ್ಯೆ ಅವನನ್ನು ತುಂಬ ಕಾಡ್ತಾ ಇದೆ. ಯಾಕೆ ಇವರು ಸತ್ತರು, ಸುಮ್ಮನೆ ಉರಿದು ಅಂದರೆ ಸುಮ್ಮನೆ ಬಂದರು,
ದೀಪ ಥರ ಉರಿದಲು ಹಂಗೆ ಸತ್ತೋದ್ರಲ್ಲ, ಏನಿದರ ಉದ್ದೇಶ ಅಂತ ತಿಳ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೇನೆ. ಲೋಲದಂದರೆ ಅಪಾಸ್ಯವಾಗಿ ಬದಲಾವಣೆ ನಿರೀಕ್ಷಿದ್ದಾನೆ. ಅವರೇನೋ ಸತ್ತೋದ್ರು, ನಾನು ಈ ಬದಲಾವಣೆಯನ್ನು ಜನಗಳಿಗೆ ಹಾಸ್ಯವಾಗ್ತಾ ಇದೆ ಅಂತ ಹಂಬಳದಲ್ಲಿ ನಾನು ಬದುಕ್ತಾ ಇದ್ದೀನಿಲ್ಲ ಅಂತ ಜಗನ್ನಾಥನಿಗೆ ಅನಿಸುತ್ತೆ. ಈ ಭಾರತೀಯವು ಅನೇಕ ರೀತಿ ಪ್ರಭಾವಗಳು ಮಂಜುನಾಥನ ಒಂದು ಮಹಿಮೆಯಲ್ಲೇ, ಮಂಜುನಾಥನ ಎಲ್ಲಕ್ಕೂ ಉದ್ಧಾರಕ್ಕೂ ಮಂಜುನಾಥನೇ ಅಂದ್ಕೊಂಡು ಬದುಕ್ತಾ ಇದ್ದಾರೆ. ಈ ಜಡತ್ವಕ್ಕೆ, ಈ ಒಂದು ಮೂಢನಂಬಿಕೆಗೆ ಸಿಲುಕಿದ್ದಾರೆ ಜನ ಎಂದು ಜಗನ್ನಾಥ ಅಭಿಪ್ರಾಯಪಡ್ತಾನೆ. ರಾಮಕೃಷ್ಣೆಯ ಭೇಟಿ ಮತ್ತು ಜನರ ಸ್ಥಿತಿ. ದೇವಸ್ಥಾನದ ಗೇಣಿ ಬಿಡಿಸಿ ಬೀದಿಗೆ ಬಂದಿದ್ದ ರಾಮಕೃಷ್ಣವರ ಬಡ ಬ್ರಾಹ್ಮಣ ಜಗನ್ನಾಥನ ಸಹಾಯ ಕೇಳಿ ಬರುತ್ತಾರೆ. ಅಂದರೆ ಎಲ್ಲರೂ ಬ್ರಾಹ್ಮಣರು, ಯಾರೋ ಒಬ್ಬೊಬ್ಬರು 5 ವರ್ಷಕ್ಕೊಬ್ಬರ ದೇವಸ್ಥಾನವನ್ನು ಪೂಜಾರಿಗೆ ಆಯ್ಕೆ ಮಾಡ್ತಾರೆ. ಈ ಆಯ್ಕೆಯಲ್ಲಿ ಈ ರಾಮಕೃಷ್ಣ ಮಾತ್ರ ಈ ಸಲ ಆಯ್ಕೆ ಆಗಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ, ನನಗೇನಾದರೂ ನೀವು ಸಹಾಯ ಮಾಡಿ ಆ ಒಂದು ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಮತ್ತೆ ನನಗೆ ಗೇಣಿಗೆ ಅದನ್ನು ಕೊಡಿಸಿ ಅಂತ ಕೇಳೋಕ್ಕೆ ಜಗನ್ನಾಥ ಬರ್ತಾನೆ. ಆದರೆ ರಾಮಕೃಷ್ಣನಿಗೆ ಅಸಹಾಯಕತೆ ಕಂಡಾಗ ಜಗನ್ನಾಥನಿಗೆ ಸಿಟ್ಟು ಬರ್ತದೆ. ಅಂದರೆ ರಾಮಕೃಷ್ಣಯ್ಯ ಕೋರ್ಟ್ಗೆ ಹೋಗಿ ಆ ಕೋರ್ಟಲ್ಲಿ ಗೆದ್ದು ಬರುವಂತಹ ಯೋಚನೆ ಮಾತ್ರ ಮಾಡ್ತಾ ಇಲ್ಲ. ತನ್ನ ಹೊಟ್ಟೆಪಾಡಿಗಾಗಿ ದೇವಸ್ಥಾನವನ್ನು ಅವಲಂಬಿಸಿದ್ದರೆ ಎಂಬುದು ಅವನಿಗೆ ಮನವರಿಕೆ ಆಗ್ತದೆ. ಅವರಿಗೆ ಹೊಟ್ಟೆಪಾಡಿಗಷ್ಟೇ ಬೇರೆ ಯಾವುದೇ ಹೊಸ ಆಲೋಚನೆ ಬರ್ತಾ ಇಲ್ಲ. ನಾವು ಹೊರಗಡೆ ಹೋಗೋಣ, ಹೊಸ ರೀತಿ ಯೋಚನೆ ಮಾಡಿಕೊಂಡು ನಾವು ಬದುಕೋಣ ಅಂತ ಜನ ಆಲೋಚನೆ ಬಿಟ್ಟು ಸ್ವಂತ ತಮ್ಮ ಒಂದು ಈ ದೇವಸ್ಥಾನದ ಮೇಲೆ ಎಲ್ಲರೂ ಅವಲಂಬನೆ ಆಗಿದ್ದಾರೆ, ಎಲ್ಲರೂ ಅದರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಇಲ್ಲಿ ಜಗನ್ನಾಥನಿಗೆ ಅರ್ಥ ಆಗ್ತದೆ. ಒಳ್ಳೆಯರ ಅಕ್ಷರಾಭ್ಯಾಸ ಕಲಿಸು ಯಾತನೆ. ಜಗನ್ನಾಥ ನಿಮಗೆ ಆಗಲೇ ಹೇಳ್ದಂಗೆ ಒಳ್ಳೆಯರಿಗೆ ಅಕ್ಷರಾಭ್ಯಾಸ ಮಾಡಬೇಕು ಅಂತ ಅವರಿಗೆ ವಿದ್ಯಾಭ್ಯಾಸನ ಕಲಿಸಬೇಕು ಅಂತ ತುಂಬ ಪ್ರಯತ್ನ ಪಡ್ತಾನೆ. ಮತ್ತು ಸಂಜೆ ಏನು ಮಾಡ್ತಾನೆ, ಎಲ್ಲ ಹುಡುಗರನ್ನ ಕರ್ಕೊಂಡೋಗಿ ಅವ್ರ ಕೇರಿಗೆ ಅಂದರೆ ಅವರ ಬೀದಿಗೆ ಹೋಗಿ ಅವರಿಗೆ ಈ ಮರಳಿನ ಮೇಲೆ ಅಕ್ಷರಾಭ್ಯಾಸ ಕಲಿಸೋಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಯಾರು ಅವರು ಅಕ್ಷರಗಳು ತಿದ್ದಕ್ಕೆ ಅವ್ರಿಗೆ ಕೈ ಏನಾಗ್ತಾ ಇದೆ, ಚಲನೆ ಬರುತ್ತಿಲ್ಲ, ಕೈ ತಿರುಗ್ತಾ ಇಲ್ಲ. ಯಾಕಂದರೆ ಅನೇಕ ವರ್ಷಗಳಿಂದ ಅವರು ದೈಹಿಕ ಶ್ರಮ, ಕೂಲಿ ಕೆಲಸ, ಬೇರೆ ಬೇರೆ ಕೆಲಸಗಳು ಮಾಡಿರೋರಿಗೆ ಇವಾಗ ನೀನು ಅಕ್ಷರಾಭ್ಯಾಸ ಅಂದರೆ ಅಕ್ಷರಗಳು ತಿದ್ದಕ್ಕೆ ಅವ್ರಿಗೆ ಸಣ್ಣ ಮಕ್ಕಳು ಬರೀತಾರಲ್ಲ, ಎಷ್ಟು ಕಷ್ಟಪಟ್ಟು ಬರೀತಾ ಇರ್ತಾರೆ, ಅವ್ರಿಗೆ ಬರೆಯೋಕ್ಕೆ ಬರೋದಿಲ್ಲ. ಆ ರೀತಿ ಇವರು ಕಷ್ಟಪಡ್ತಾ ಇದ್ದಾರೆ ಅಕ್ಷರಾಭ್ಯಾಸ ಮಾಡೋಕ್ಕೆ. ಅದು ನೋಡಿಬಿಟ್ಟು ಜಗನ್ನಾಥನಿಗೆ ಅದ್ರ ಜೊತೆಗೆ ಅವರಲ್ಲಿ ಭಯ ಕಾಣಿಸ್ತಾ ಇದೆ. ಅವ್ರನ್ನ ಮುಟ್ಕೊಳ್ಳೋಕೆ ಹೋದರೆ ಅವರು ರೀತಿ ಭಯ ಪಡ್ತಿದ್ದಾರೆ, ಯಾರೋ ನಾನು ದೊಡ್ಡ ವ್ಯಕ್ತಿ ಮುಟ್ತಾ ಇದ್ದಾರಲ್ಲ ಅಂತ. ಈ ಎಲ್ಲವೂ ಏನಾಗುತ್ತೆ, ಈ ಮಧ್ಯದಲ್ಲಿ ಜಗನ್ನಾಥನಿಗೆ ತುಂಬ ನಿರಾಸೆ ಆಗ್ತದೆ. ಇವರಿಗೆ ಅಕ್ಷರಾಭ್ಯಾಸ ಕಲಿಸೋದಕ್ಕಿಂತ ಇವರಿಗೆ ಅಡಿಕೆ ಮತ್ತು ಹೊಗೆ ಸೊಪ್ಪು ಕೊಟ್ಟರೆ ತುಂಬ ಆಸಕ್ತಿಗೋಸ್ಕರ ಇವ್ರಿಗೆ ಬರ್ತಿದ್ದಾರೆ ಅಂತ ಜಗನ್ನಾಥನಿಗೆ ಅನಿಸುತ್ತೆ ಆ ಒಂದು ದಲಿತರ ಮೇಲೆ. ಈ ಅಧ್ಯಾಯ ಮುಂದುವರಿತಾ ರಾಯರೊಂದಿಗೆ ಸಂಘರ್ಷಣೆ. ಸಂಜೆ ಶಿವಮೊಗ್ಗದಿಂದ ಜಗನ್ನಾಥ ನೇರವಾಗಿ ರಾಯರನ್ನು ಭೇಟಿ ಮಾಡೋಕ್ಕೆ ರಾಯರ ಮನೆಗೆ ಹೋಗ್ತಾರೆ. ರಾಯರ ಹತ್ರ ವಾದ ಮಾಡ್ತಾರೆ. ಇಲ್ಲ ರಾಯರೇ, ಇವತ್ತು ನಾನು ಮುಂದೆ ಬರುವಂಥ ಅಮಾವಾಸ್ಯೆಯ ದಿನ ಒಳ್ಳೆಯರನ್ನು ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಹೋಗೋದು ಅಂತ ನಿರ್ಧಾರ ಮಾಡ್ತಾ ಇದ್ದೀನಿ. ಆವಾಗ ರಾಯರು ಮಾತಾಡ್ತಾರೆ, ಜನರ ನಂಬಿಕೆಯನ್ನು ನಾಶ ಮಾಡುವಂಥ ಹಕ್ಕು ನಮಗಿದೆಯೇ? ಅವರು ಒಂದನ್ನು ನಂಬಿಕೊಂಡಿದ್ದಾರೆ, ಇದೇ ನಮ್ಮ ಒಂದು ದೈವದೊಂದು ಸಂಕೇತ, ನಮ್ಮ ಎಲ್ಲಕ್ಕೂ ಇದೇ ಒಂದು ಆರಂಭ, ಇದು ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ, ಇದು ನಮಗೆ ಎಲ್ಲವನ್ನೂ ಕೊಡ್ತಾ ಇದೆ ಅಂತ ಜನ ನಂಬಿದ್ದಾರೆ. ಆ ಹಕ್ಕನ್ನು ನಾವ್ಯಾಕೆ ನಾಶ ಮಾಡಬೇಕು? ಅಂತಹ ಒಂದು ಹಕ್ಕು ನಮಗಿದೆ ಅಂತ ಜಗನ್ನಾಥನನ್ನು ರಾಯರು ಕೇಳುತ್ತಾರೆ. ಅದಕ್ಕೆ ಜಗನ್ನಾಥ ಮತ್ತೆ ಮಾತಾಡ್ತಾನೆ, ಮಂಜುನಾಥ ಮಹಿಮೆ ನಾಶ ಮಾಡುವ ಹೊರತು ಈ ಊರು ಸೃಜನಶೀಲವಾಗಲು ಸಾಧ್ಯವಿಲ್ಲ. ಸೃಜನಶೀಲ ಎಂದರೆ ಹೊಸ ಆಲೋಚನೆಗಳನ್ನು ಹುಟ್ಟುಹಾಕಲು, ಕಲ್ಪನಾ ಶಕ್ತಿಯನ್ನು ಬಳಸಲು, ವೈಶಿಷ್ಟ್ಯಪೂರ್ಣವಾಗಿ ಕೆಲಸ ಮಾಡಲು. ಅದನ್ನು ಬಿಟ್ಟು ಹೊಸದಾಗಿ ಏನಾದರೂ ಯೋಚನೆ ಮಾಡುವಂತಹ ಇವರಿಗೆ ಆಲೋಚನೆ ಬರುವುದಿಲ್ಲ ಅಂತ. ಅಂದರೆ ಮಂಜುನಾಥ ಸ್ವಾಮಿ ಮಹಿಮೆ ಹೋದರೆ ಅವರು ಖಂಡಿತವಾಗಿ ಆ ಒಂದು ಮಹಿಮೆಯಿಂದ ಸ್ವಂತ ಯೋಚನೆ ಬರ್ತಾರೆ ಅಂತ ಜಗನ್ನಾಥ ಅಂದ್ಕೊಳ್ತಾ ಇದ್ದಾನೆ. ಚರಿತ್ರೆ ಜವಾಬ್ದಾರಿ. ಕೊನೆಯಲ್ಲಿ ರಾಯರು ತಮ್ಮ ಸೋಲನ್ನು ಒಪ್ಪಿಕೊಳ್ತಾರೆ. ಜಗನ್ನಾಥನಿಗೆ ಚರಿತ್ರೆ ನಮ್ಮನ್ನು ಇಲ್ಲಿ ದುಡಿಸ್ಕೊಳ್ತಾ ಇದೆ ಎಂದು ಅರಿವಾಗ್ತದೆ. ಈ ಹೋರಾಟವು ಸಫಲವಾಗಂದರೆ ನಾನು ಏನು ಈ ಒಳ್ಳೆಯರನ್ನು ಕರ್ಕೊಂಡು ಹೋಗೋ ದೇವಸ್ಥಾನಕ್ಕೆ ಇವರಿಗೆ ಅಕ್ಷರಾಭ್ಯಾಸ ಮಾಡಬೇಕು, ಜೊತೆಗೆ ಈ ಒಂದು ಹೊಸದಾಗಿ ಇವರನ್ನು ಯೋಚನೆ ಮಾಡೋಕ್ಕೆ ಈ ಕೆಲಸ ನನಗೆ ಆಗಿಲ್ಲ ಅಂದರೆ, ನಾನು ಮುಂದಿನ ಒಂದು ಪ್ರಯತ್ನದಲ್ಲಿ ಆಗಿಲ್ಲ ಅಂದರೆ ಇದೆಲ್ಲವೂ ನಾನು ಪತ್ರಿಕೆಯಲ್ಲಿ ಬರೀತೀನಿ. ಇವೇನಾದರೂ ಸಫಲವಾಗಿಲ್ಲ ಅಂದರೆ ಖಂಡಿತವಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶ ಬರುತ್ತೆ ಅಂತ ಜಗನ್ನಾಥ ಈ ಅಧ್ಯಯನದಲ್ಲಿ ಹೇಳ್ತಾ ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಅನಂತಮೂರ್ತಿಯವರ ಭಾರತೀಪುರ ಕಾದಂಬರಿಯ ಅಧ್ಯಾಯ 7ರ ಸಾರಾಂಶ ನಾವು ಈ ರೀತಿ ಇದೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶಗಳೇನೆಂದರೆ, ಯಾವಾಗ ಜಗನ್ನಾಥ ತಾನು ಅಂದ್ಕೊಂಡಿದ್ದ ಒಂದು ಒಳ್ಳೆಯರನ್ನು, ದಲಿತರನ್ನು ದೇವಸ್ಥಾನಕ್ಕೆ ಪ್ರವೇಶ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೋ ಅದನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾನೆ. ಅದನ್ನು ಪತ್ರಿಕೆಯಲ್ಲಿ ಯಾವಾಗ ಪ್ರಕಟ ಮಾಡ್ತಾನೋ ಅದು
ವೈಚಾರಿಕ ಸಂಘರ್ಷ ಮತ್ತು ಸಮಾಜದ ವಿವಿಧ ಸ್ತರಗಳ ಪ್ರತಿರೋಧವನ್ನು ಅತ್ಯಂತ ಪರಿಣಾಮಕಾರಿ ಚಿತ್ರಿಸುತ್ತೆ. ವೈಚಾರಿಕ ಅಂದರೆ ಜಗನ್ನಾಥ ಈ ಭಾರತೀಪುರದಲ್ಲಿರುವಂತಹ ಈ ಮಂಜುನಾಥ ಮತ್ತು ಈ ಭೂತರಾಯನ ನಂಬಿಕೆಗಳನ್ನು ನಾವು ಪೂರ್ತಿಯಾಗಿ ಇದನ್ನು ತೊಡೆದಾಕಬೇಕು. ಅವರಲ್ಲಿ ಹೊಸ ಆಲೋಚನೆ ಬರಬೇಕು. ಅವರ ಸ್ವಂತವಾಗಿ ಅವರನ್ನು ಯೋಚನೆ ಮಾಡಂಗೆ ನಾನು ಅವರನ್ನು ಗುರುತಿಸಬೇಕು ಅನ್ನುವಂಥ ಒಂದು ವೈಚಾರಿಕ ಯೋಚನೆಯಲ್ಲಿ ಮುಂದುವರೆದರೆ ಜನ ಮಾತ್ರ ಏನು ಮಾಡ್ತಾರೆ, ಅದನ್ನು ವಿರೋಧ ಮಾಡ್ತಿರ್ತಾರೆ. ಆ ಪತ್ರ ತುಂಬಾ ಅವನಿಗೆ ಊರಲ್ಲಿ ಬದಲಾವಣೆಗಳು ಪ್ರಾರಂಭ ಆಗುತ್ತೆ. ಅದೇನು ಬದಲಾವಣೆ ಅಂದರೆ, ಯಾವಾಗ ಇವನು ಪತ್ರ ಪ್ರಕಟಿಸ್ತಾನೆ ಜಗನ್ನಾಥ, ಅವನಲ್ಲಿ ಭಯ ಮತ್ತು ಎರಡು ಏಕಕಾಲಕ್ಕೆ ಉಂಟಾಗುತ್ತೆ. ಒಂದು ರೀತಿ ಭಯ ಆಗುತ್ತೆ, ಇನ್ನೊಂದು ಧೈರ್ಯ ಆಗುತ್ತೆ ಜಗನ್ನಾಥನಿಗೆ. ಇದು ಊರಿನ ಜನ ಓದಿ ಯಾವ ರೀತಿ ಅವನನ್ನು ವಿರೋಧ ಮಾಡ್ತಾರೆ ಅನ್ನೋದು ಅವನಿಗೆ ಇಲ್ಲಿ ಭಯ ಆಗುತ್ತೆ. ಅದೇ ರೀತಿ ಯಾವಾಗ ಅವನು ಆ ಗೇರು ಗುಡ್ಡದ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ, ಅವನು ಅವ್ರ ಅಮ್ಮನ ಜೊತೆ ಬಾಲ್ಯದೆಲ್ಲ ನೆನಪಾಗುತ್ತೆ. ಆ ತುಂಗಭದ್ರಾ ಇದ್ದಾಗ ನದಿ ಇದ್ದಾಗ ಸ್ನಾನ ಮಾಡಿದ್ದು, ಮತ್ತು ಅಲ್ಲೊಂದು ಅಶ್ವತ್ಥ ಕಟ್ಟೆ ಇರ್ತದೆ, ಆ ಮರಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿದಂದರೆ ಸುತ್ಕೊಂಡು ಬರೋದು, ಮತ್ತು ಅದೇ ಊರಲ್ಲಿ ಜಾತ್ರೆ ನಡೀತದೆ, ಆ ಜಾತ್ರೆಯಲ್ಲಿ ನೋಡ್ಕೊಂಡು ಹೋಗಿದ್ದು, ಮತ್ತು ಎಲ್ಲ ಜಾತ್ರೆ ನೋಡಿಕೊಂಡು ತನ್ನ ಮಂಜುನಾಥ ಸ್ವಾಮಿ ದೇವಸ್ಥಾನ ಕರ್ಕೊಂಡೋಗಿ ಅವ್ರ ಅಮ್ಮ ಜಗನ್ನಾಥನನ್ನು ಕರ್ಕೊಂಡೋಗಿ ದರ್ಶನ ಮಾಡಿಸಿದ್ದು ಎಲ್ಲ ಅವನಿಗೆ ನೆನಪಾಗ್ತವೆ. ಆದರೆ ನೆನಪಾದ್ಮೇಲೆ ಏನಾಗುತ್ತೆ, ಇವೆಲ್ಲವನ್ನೂ ಬಿಟ್ಟು ಅಂದರೆ ಈ ಮಂಜುನಾಥ ಸ್ವಾಮಿ ವ್ಯಾಮೋಹ ಬಿಟ್ಟು ಅದನ್ನು ತಿರಸ್ಕಾರ ಮಾಡಬೇಕು, ಅದನ್ನು ಬಿಟ್ಟುಬಿಡಬೇಕೀಗ. ಬಿಟ್ಟು ಅವನು ಮತ್ತೆ ಏನು ಮಾಡಬೇಕೀಗ, ಆ ಒಂದು ಜನರಲ್ಲಿ ಹೊಸ ಯೋಚನೆ ಮೂಡುವ ರೀತಿಯಲ್ಲಿ ಬರಬೇಕು ಅಂದ್ಕೊಂಡು ಅದೆಲ್ಲ ನೆನೆಸ್ಕೊಂಡು ಏನು ಮಾಡ್ತಾನೆ ಜಗನ್ನಾಥ ಆ ಗೇರಿ ಗುಡ್ಡದ ಕೆಳಗೆ ಇಳಿದು ಬರ್ತಾ ಇರ್ತಾನೆ. ಯಾವಾಗ ಕೆಳಗೆ ಇಳಿದು ಬರ್ತಾ ಇರ್ತಾನೋ ಸಮಾಜ ಪೂರ್ತಿ ಅವರನ್ನು ತಿರಸ್ಕಾರ ಮಾಡ್ತದೆ. ಇಷ್ಟು ಮುಂಚೆ ಜಗನ್ನಾಥ ದಾರಿಯಲ್ಲಿ ಹೋಗ್ತಿದ್ರೆ ಕರೆದು ಮಾತಾಡೋರು, ಬಾಪ ಚೆನ್ನಾಗಿದೆಯಾ, ಏನು ಮಾಡ್ತೀಯ ಅಂತ ಕೇಳೋರು. ಯಾವಾಗ ಇವನು ಈ ರೀತಿ ಭಾರತೀಪುರದಲ್ಲಿ ಈ ಒಲೆಯರನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಆ ಪತ್ರಿಕೆಯಲ್ಲಿ ಬರೆದು ಅದನ್ನು ಪ್ರಕಟಿಸಿದನೋ, ಆ ಊರಿನ ಜನ ಅಲ್ಲಿ ಸುದ್ದಿಯನ್ನು ಓದಿದರೋ ಎಲ್ಲರೂ ತಕ್ಷಣ ಬದಲಾಗಿ ಹೋಗಿದ್ದಾರೆ. ಯಾವ ರೀತಿ, ತುಂಬ ಗೊತ್ತಿರೋರು ಯಾರೂ ಮಾತಾಡ್ತಿಲ್ಲ, ಮುಖ ತಿರುಗಿಸ್ಕೊಂಡು ಆ ಕಡೆಗೆ ಹೋಗೋದು, ಗೊತ್ತಿದ್ರೂ ಮಾತಾಡದೆ ನಿಂತ್ಕೊಳ್ಳೋದು, ಎಲ್ಲವೂ ಏನಾಗುತ್ತೆ ಜಗನ್ನಾಥನಿಗೆ ಅಲ್ಲಿ ಗೊತ್ತಾಗ್ತು. ಇಡೀ ಊರು ಪೂರ್ತಿಯವ್ರನ್ನ ಏನು ಮಾಡ್ತಾರೆ, ಊರಿಂದ ಹೊರಕಾಗದಂಗೆ ಯಾರೂ ಅವನು ಮಾತಾಡಲ್ಲ. ಏಕೆಂಗೆ ಆಗೋಗ್ತಾನೆ ಜಗನ್ನಾಥ. ಇದೇ ರೀತಿ ಜಗನ್ನಾಥ ಆ ಒಂದು ಗೇರಿ ಗುಡ್ಡದಿಂದ ಕೆಳಗೆ ಬರ್ತಾ ಇದ್ದಾಗ ಅಲ್ಲಿ ವೆಂಕಟರಾಯ ಪ್ರಭುಗಳ ಆಗಮನ ಮತ್ತು ತುಂಬ ಚಾಣಾಕ್ಷವಾದ ಅಂದರೆ ತುಂಬ ಬುದ್ಧಿವಂತನಾಗಿ ಮಾತಾಡ್ತಾರೆ. ನಿಮಗೆ ಅಲ್ಲಿ ವೆಂಕಟರಾಯ ಪ್ರಭುಗಳ ಒಂದು ಚಿತ್ರ ಕಾಣಿಸ್ತಾ ಇದೆ, ಅಲ್ಲಿ ನಿಂತಿದ್ದಾರೆ ಅವರು. ಒಬ್ಬ ವ್ಯಾಪಾರಸ್ಥ ಅಂದರೆ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾನೆ, ಈ ನಮ್ಮ ಜಗನ್ನಾಥನ ಜೊತೆ ನೇರವಾಗಿ ಮಾತಾಡ್ತಾರೆ. ಯಾವ ರೀತಿ ಮಾತಾಡ್ತಾರೆ ಅಂದರೆ, ಬದಲಾವಣೆಗಳು ನೇರವಾಗಿ ವಿರೋಧಿಸುತ್ತದೆ. ಅಂದರೆ ಜಗನ್ನಾಥ ಏನು ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ದನೋ ಅದನ್ನು ನೇರವಾಗಿ ಅವನು ಅಂದರೆ ಡೈರೆಕ್ಟಾಗಿ ಮುಖ ಕೇಳ್ದಂಗೆ ಅದನ್ನು ವಿರೋಧ ಮಾಡ್ತಾನೆ. ಹಿಂಗೆಲ್ಲ ಮಾಡೋಕ್ಕಾಗಲ್ಲ, ಮಾಡಬಾರದು, ಮಾಡಿದ್ರೆ ಏನಾಗುತ್ತೆ ಅಂತ ಜಗನ್ನಾಥನಿಗೆ ವಿವರಿಸ್ತಂದರೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಮಂಜುನಾಥ ಮಹಿಮೆ ಕಡಿಮೆ ಆದರೆ ಊರಿನ ಆರ್ಥಿಕತೆ ಮತ್ತು ಯಂತ್ರದಿಂದಾಗಿ ಬರುವ ಆದಾಯ ಕುಸಿಯುತ್ತದೆ ಎಂದು ಅವನ ವಾದ. ಅಂದರೆ ಅವನು ತುಂಬ ಬಿಸ್ನೆಸ್ ಮ್ಯಾನ್, ರೋಡ್ ಹಾಕ್ಸಿದ್ದಾನೆ, ಆ ಊರಿಗೆ ಎಲೆಕ್ಟ್ರಿಸಿಟಿ ಅವನೇ ಕೊಟ್ಟಿರೋದು, ಮತ್ತು ರೈಲು, ಬಸ್ಸು, ಕರೆಂಟು ಎಲ್ಲವೂ ಊರಿಗೆ ಬಂದರೆ ಅವನಿಗೆ ಬರುವಂಥ ಆದಾಯ ಕಡಿಮೆ ಆಗೋಗುತ್ತೆ. ಯಾಕಂದರೆ ಎಲ್ಲ ವ್ಯಾಪಾರಗಳು ಊರಲ್ಲಿರುವಂಥ ಪ್ರತಿಯೊಂದು ವ್ಯಾಪಾರವೂ ವೆಂಕಟರಾಯ ಪ್ರಭುಗಳೇ ಅಲ್ಲಿಂದನೇ ಆ ಊರಿಗೆ ಅನೇಕ ರೀತಿ ವ್ಯಾಪಾರ ಇಟ್ಕೊಂಡಿದ್ದಾನೆ. ಇವಾಗ ಏನಾದರೂ ಎಲ್ಲವೂ ಬಂದು ಈಗ ನನಗೆ ಬಂದರೆ ಬೇರೆ ಜನ ಬರ್ತಾರೆ, ಎಲ್ಲರೂ ಇಲ್ಲಿ ವ್ಯಾಪಾರ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನನಗೂ ಬರುವ ಆದಾಯ ಕಡಿಮೆ ಆಗೋಗುತ್ತೆ ಅಂತ ಅವನ ಒಂದು ವಾದ. ಯಾರದು? ವೆಂಕಟರಾಯ ಪ್ರಭುಗಳು. ಅದಕ್ಕೋಸ್ಕರ ಜಗನ್ನಾಥ ಗಮನ ಸೆಳೆದೇವಾದಂಥ ಪ್ರವೇಶದಿಂದಾಗಿ ಎಲೆಕ್ಟ್ರಿಸಿಟಿ ಮತ್ತು ರೈಲು ವ್ಯವಸ್ಥೆ ಕಡೆ ಸೆಳೆಯಲು ಪ್ರಯತ್ನಿಸುತ್ತದೆ. ನೋಡಿ, ನೀವು ಈ ಒಳೆಯರನ್ನು ದೇವಸ್ಥಾನಕ್ಕೆ ಪ್ರವೇಶ ಮಾಡೋದು ಬೇಡ, ಅದ್ರ ಬಳಿಗೆ ಏನು ಮಾಡಿ ನಿಮಗೆ ಚಿತ್ರಗಳು ಕಾಣಿಸ್ತಾ ಇದ್ದೀನಿ ಅಂದರೆ ರಸ್ತೆ ಹಾಕಿ ಚೆನ್ನಾಗಿರುವುದು ಮತ್ತು ಎಲೆಕ್ಟ್ರಿಸಿಟಿ ಕೊಡು ಊರಿಗೆ, ನೀವು ರೈಲು ಹಾಕ್ಸಿ, ಈ ರೀತಿ ಮಾಡಿದ್ರೆ ಖಂಡಿತವಾಗಿ ಬದಲಾವಣೆ ಬರುತ್ತೆ ಅಂತ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾನೆ ವೆಂಕಟರಾಯ ಪ್ರಭುಗಳು ಜಗನ್ನಾಥನು. ಯಾವಾಗ ಈ ರೀತಿ ಜಗನ್ನಾಥನಿಗೆ ಹೇಳ್ತಾನೋ ಆವಾಗ ಈ ಶ್ರೀಪತರಾಯರ ಜಗನ್ನಾಥನಿಗೆ ತನ್ನ ಭಯವನ್ನು ವ್ಯಕ್ತಪಡಿಸುತ್ತಾನೆ. ಆವಾಗ ಹೇಳ್ತಾನೆ, ಒಳೆಯರನ್ನು ದೇವಸ್ಥಾನಕ್ಕೆ ಕರೆದೊಯ್ದದಾಗಿ ಏನೂ ಪ್ರಯೋಜನವಾಗೋದು ಸುಮ್ಮನೆ. ಅಂದರೆ ಶ್ರೀಪತರಾಯರು ಹೇಳಿರ್ತಾರೆ ಮುಂಚೆನೆ ಏನಂತ, ಈ ಒಳೆಯರನ್ನು ದೇವಸ್ಥಾನ ಕರ್ಕೊಂಡು ಹೋದರೆ ಏನು ಪ್ರಯೋಜನ ಇದೆ, ಏನೂ ಪ್ರಯೋಜನವಾಗಲ್ಲ. ಅದಕ್ಕೋಸ್ಕರ ಅವ್ರಿಗೆ ಕುಡಿಯೋಕ್ಕೆ ಕೊಟ್ಟರೆ ಸಾಕು ಅಂತ ಮುಂಚೆನೇ ಎಚ್ಚರಿಕೆ ಕೊಟ್ಟಿರ್ತಾರೆ. ಯಾರಿಗೆ? ನಮ್ಮ ಜಗನ್ನಾಥನಿಗೆ ಆ ಶ್ರೀಪತರಾಯಿಗಳು. ಅದೇ ಮಾತನ್ನು ಇಲ್ಲಿ ವೆಂಕಟರಾಯ ಪ್ರಭುಗಳು ಹೇಳ್ತಾ ಇದ್ದಾಗ ತುಂಬ ಅವನಿಗೆ ಕಠಿಣ ಅನಿಸಿದ್ರೆ ಈ ಊರಿನ ಜನರಿಗೆ ಯಾರೂ
ಬದಲಾವಣೆ ಆಗುವ ಆಲೋಚನೆಗಳಿಲ್ಲ. ಇವ್ರು ಹೆಂಗಿದೆಯೋ ನಾವು ಹಂಗೆ ಮುಂದುವರೆದ್ರೆ ನಮಗೆ ಲಾಭ ಆಗೋದಂದ್ರೆ ಯಾರ್ಯಾರ ಲಾಭ ಯಾರ್ಯಾರ ಒಂದು ಗೌರವ ಅವ್ರು ನೋಡ್ಕೊಳ್ತಿದ್ದಾರೆ ಹೊರತು ಹೊಸ ಬದಲಾವಣೆಗೆ ಮಾತ್ರ ಯಾರು ಇಲ್ಲಿ ಪ್ರಯತ್ನ ಮಾಡ್ತಿಲ್ಲ ಅನ್ನೋದು ಮಾತ್ರ ಜಗನ್ನಾಥನಿಗೆ ಇಲ್ಲಿ ಅವನಿಗೆ ನೇರವಾಗಿ ಅರ್ಥವಾಗ್ತದೆ. ಜಗನ್ನಾಥ ತಾನೇನು ಮಾಡ್ತಾನೆ, ಪ್ರಭುಗಳ ವಾದವನ್ನು ಒಪ್ತಾನೆ, ಹಂಗೆ ಮಾಡೋಣ ಅಂತ ಒಪ್ತಾನೆ. ಆದರೆ ನಿಜವಾಗ್ಲೂ ಏನು ಮಾಡಬೇಕು, ಈ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಮೇಲಿರುವಂತಹ ನಂಬಿಕೆಯನ್ನು ನಾನು ಕಡಿಮೆ ಮಾಡಿಲ್ಲ ಅಂದರೆ ಈ ಜನರಲ್ಲಿ ಹೊಸ ಯೋಚನೆ ಬರೋದಿಲ್ಲ, ಹೊಸ ಆಲೋಚನೆಗಳು ಮಾಡೋಕ್ಕೆ ಸಿದ್ಧರಿಲ್ಲ. ಯಾವುದು ಇವರಲ್ಲಿ ಹೊಸದನ್ನು ಮುಂದುವರಿಯಲ್ಲ, ಹೊಸ ದಾರಿ ಹುಡುಕಲ್ಲ ಇವರು. ನಾವು ಇರುವುದೇ ಹೀಗೆ ಅಂತ ಅವರು ಒಪ್ಕೊಂಡು ಬದುಕಿಬಿಡ್ತಾರೆ ಅಂತ ಏನು ಮಾಡ್ತಾನೆ, ಖಂಡಿತವಾಗಿ ನಾನು ಈ ಬದಲಾವಣೆ ತರಲೇಬೇಕು ಅಂತ ಜಗನ್ನಾಥ ನಿರ್ಧಾರ ಮಾಡ್ತಾನೆ. ಇವರ ಅನಂತಮೂರ್ತಿಯವರ ಭಾರತೀಪುರ ಕಾದಂಬರಿಯ ಅಧ್ಯಾಯ 8ರ ಸಾರಾಂಶ. ಇಲ್ಲಿ ಜಗನ್ನಾಥನ ವೈಚಾರಿಕ ಸಂಘರ್ಷ ಅಂದರೆ ಏನು, ನೀವು ಒಳೆಯರನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಇವರಲ್ಲಿ ಹೊಸ ಯೋಚನೆಗಳು ಬರಬೇಕು ಅಂತ ಯೋಚನೆ ಮಾಡ್ತಿದ್ದನು. ಅದಕ್ಕೆ ತಮ್ಮ ಭಾರತೀಪುರ ಪೂರ್ತಿ ಜನ ಅವನಿಗೆ ವಿರೋಧ ಮಾಡ್ತಿದ್ದಾರೆ. ಇದರ ಒಂದು ಸಂಘರ್ಷ ಮತ್ತು ಜಗನ್ನಾಥನ ಲೌಕಿಕ ಜ್ಞಾನದ ನಡುವಿನ ಮುಖಾಮುಖಿ. ಲೌಕಿಕ ಜ್ಞಾನ ಅಂದರೆ ಜನರು ಕಷ್ಟಪಡುವಂತಹ ಕಷ್ಟಗಳು, ದುಃಖಗಳು, ನೋವುಗಳು ಇದಕ್ಕೆ ಸ್ಪಂದಿಸುವಂಥ ಒಂದು ಜ್ಞಾನ ಇರುವುದು ನಮ್ಮ ಯಾರಿಗೆ, ಶ್ರೀಪತರಾಯರಿಗೆ. ಈ ರಾಘವ ಪುರಾಣಿ ಮನೆ ಕಡೆಗೆ ಅವರಿಬ್ಬರು ನಡ್ಕೊಂಡು ಹೋಗ್ತಿದ್ದಾರೆ. ಅಂದರೆ ರಾಘವ ಪುರಾಣಿಕರು ಅಂದರೆ ಇಂಗ್ಲೆಂಡ್ ಇರುವಂತಹ ಒಬ್ಬ ವ್ಯಕ್ತಿ ಇಂಗ್ಲೆಂಡಿಂದ ಇಲ್ಲಿಗೆ ಬಂದಿರ್ತಾನೆ, ಒಂದು ಎಸ್ಟೇಟ್ ಕಟ್ಕೊಂಡಿರ್ತಾನೆ. ಆ ಎಸ್ಟೇಟಲ್ಲಿ ತುಂಬ ಸುಂದರವಾಗಿರುವಂಥ ಭವ್ಯ ಬಂಗಲೆ, ಒಂದು ಅರಮನೆ ತನ ಮನೆ ಕಟ್ಕೊಂಡಿರ್ತಾರೆ. ದೊಡ್ಡ ಗೇಟ್ ಇರುತ್ತೆ, ಆ ಗೇಟಿಗೆಲ್ಲ ನಾಯಿಗಳು ಕಾಯ್ತಾ ಇರ್ತದೆ. ಈ ರೀತಿ ತುಂಬನೇ ಒಂಟಿಯಾಗಿ ತುಂಬ ಐಶ್ವರ್ಯವಾಗಿ ತುಂಬ ರಾಯಲ್ ಆಗಿ ಬದುಕಿರುವಂತಹ ವ್ಯಕ್ತಿಯಲ್ಲಿ ರಾಘವ ಪುರಾಣಿ. ಇವರನ್ನು ಮಾತಾಡೋಕ್ಕೆ ಏನು ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಯಾರು, ನಮ್ಮ ಶ್ರೀಪತರಾಯರು ಮತ್ತು ಈ ಜಗನ್ನಾಥ. ಈ ಯಾವಾಗ ದಾರಿಯಲ್ಲಿ ಹೋಗ್ತಿರ್ತಾರೋ ಆ ಹೋಗುವಂತಹ ದಾರಿಯಲ್ಲಿ ಜನ ಏನು ಮಾಡ್ತಾರೆ, ನಮ್ಮ ಜಗನ್ನಾಥನನ್ನು ಗಮನ ಕೊಟ್ಟು ನೋಡ್ತಾರೆ ಶ್ರೀಪತರಾಯರು. ದಾರಿಯಲ್ಲಿ ಸಿಗುವಂತಹ ಪ್ರತಿಯೊಬ್ಬ ರೈತರನ್ನು ಮಾತಾಡಿಸ್ತಿದ್ದಾರೆ, ಯುವಕರನ್ನು, ಮಹಿಳೆಯರನ್ನು ಮತ್ತು ಇವೆಲ್ಲವೂ ಏನು ಮಾಡ್ತಿದ್ದೇನೆ, ಅಲ್ಲಿರುವಂತಹ ಹೆಸರುಗಳಿಟ್ಟು ಗೋತ್ರ ಸಮೇತ ಕರೀತಾ ಇದ್ದಾರೆ. ಅಂದರೆ ಆವಾಗ ಗೊತ್ತಾಗುತ್ತೆ ಜಗನ್ನಾಥ ಈ ಊರಿನ ಜನರ ಜೊತೆ ಯಾವ ರೀತಿ ಸಂಪರ್ಕ ಇಟ್ಕೊಂಡಿದ್ದೇನೋ, ಅವರ ಕಷ್ಟ, ದುಃಖಗಳು, ನೋವುಗಳಿಗೆ ಎಲ್ಲ ಗೊತ್ತಿದೆ ಅಂತ ಈ ಮೊನ್ನೆ ನಿಜವಾದಂತಹ ಮಗ ಅಂತ ಶ್ರೀಪತರಾಯರಿಗೆ ಜಗನ್ನಾಥ ಈ ರೀತಿ ಊರಲ್ಲೆಲ್ಲ ಕಷ್ಟಗಳು ತಿಳ್ಕೊಂಡಿದ್ದಾನೆ ಅಂತ ಅರ್ಥವಾಗ್ತದೆ. ಆದರೆ ದಾರಿಯಲ್ಲಿ ಹೋಗ್ತಿದ್ದಾಗ ಒಳ್ಳೆಯರ ಅಸ್ಪೃಶ್ಯತೆ ಕುರಿತು ನೀನು ಗಂಭೀರವಾಗಿ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರಿಬ್ಬರು. ಸರಿಯಪ್ಪ, ಹಾಗಾದರೆ ಕರೆಕ್ಟ್, ಅವರು ಒಳ್ಳೆಯರನ್ನು ದೇವಸ್ಥಾನ ಕರ್ಕೊಂಡೋಗು, ನಾನೇನು ಬೇಡನಲ್ಲ. ಆದರೆ ಅವರನ್ನು ನೀನು ಯಾವಾಗಾದರೂ ಮುಟ್ಟಿದೀಯಾ, ಇಲ್ಲ ಅವರನ್ನು ಯಾವಾಗಾದರೂ ಮುಟ್ಟಿದಾರಾ ಅಂತ ಕೇಳ್ತಾನೆ ಶ್ರೀಪತರಾಯರು ಜಗನ್ನಾಥನ. ಇಲ್ಲಪ್ಪ, ಯಾರೂ ನಾನು ಯಾವತ್ತೂ ಮುಟ್ಟಿಲ್ಲ, ನಾನು ಅವ್ರನ್ನ ಮುಟ್ಟಿಲ್ಲ ಅಂತ. ನೋಡಿ ಜಗನ್ನಾಥರೇ, ನಾನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನು ಆ ಮಾತಂದರೆ, ನಿಜವಾದಂತಹ ಕ್ರಾಂತಿ ಯಾವಾಗ ಅಂದರೆ ಅವರು ನಿನ್ನನ್ನು ಮುಟ್ಟಿದಾಗ, ಅವ್ರು ನಿನ್ನನ್ನು ಟಚ್ ಮಾಡಿದಾಗ ಆವಾಗ ನಿಜವಾದಂತಹ ಕ್ರಾಂತಿ ಉಂಟಾಗುತ್ತೆ. ಅಂದರೆ ಯಾಕಂದರೆ ಇದು ಒಳೆಯರಿಲ್ಲ ಆಗಿತ್ತು, ಅನ್ಟಚಬಲ್ ಅಂತ ಒಂದು ಪದ್ಧತಿ ಇತ್ತು ಭಾರತ ದೇಶದಲ್ಲಿ. ಒಳೆಯರನ್ನು ಅಥವಾ ದಲಿತರನ್ನು ಶ್ರೀಮಂತರು ನೋಡೋಂಗಿಲ್ಲ, ಮಾತಾಡೋಂಗಿಲ್ಲ, ಅಂದರೆ ಮೇಲ್ವರ್ಗದವರು ಮಾತಾಡೋಂಗಿಲ್ಲ, ನೋಡೋಂಗಿಲ್ಲ, ಈ ರೀತಿ ಪದ್ಧತಿ ಇತ್ತು. ನಾವು ಮೊದಲು ಇದರ ಮೂಲಕ ನಾವು ಆರಂಭ ಮಾಡಿದ್ರೆ ಹೊಸ ಕ್ರಾಂತಿ ಉಂಟಾಗುತ್ತೆ. ಇಲ್ಲ ಅಂದರೆ ನೀನು ಅಮೇರಿಕನ್ ಬಂದಿಯ, ನಿನ್ನ ಲಗ್ಜರಿ ಬದುಕು, ನಿನ್ನ ಆದರ್ಶಗಳು ಅಲ್ಲೇ ಉಳಿಯುತ್ತದೆ ಅಂತ ಗೊತ್ತಾಗುತ್ತೆ. ನಮ್ಮ ಯಾರು, ಈ ಒಂದು ಶ್ರೀಪತರಾಯರು ಜಗನ್ನಾಥ ತಿಳಿಸ್ತಾನೆ. ಇದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಸೌಂದರ್ಯ ಅಂದರೆ ಅಲ್ಲಿರುವಂತಹ ಆ ಭಾರತೀಪುರ ಸೌಂದರ್ಯವನ್ನು, ಆ ನದಿ, ಆ ಹೂ ಬಿಟ್ಟಿರುವಂತಹ ಒಂದು ಗಿಡ, ಆ ನದಿ ಹರಿಯುವಂಥ ಒಂದು ಸೊಬಗು ಮತ್ತು ಗರ್ಭಿಣಿ ಸ್ತ್ರೀ ಆಟವಾಡುವಂಥ ಮಗು ಎಲ್ಲವನ್ನು ಜಗನ್ನಾಥ ಗಮನಿಸ್ಕೊಂಡು ಏನು ಮಾಡ್ತಾರೆ, ಆ ಒಂದು ನಮ್ಮ ಈ ರಾಘವ ಪುರಾಣಿಕರ ಮನೆಗೆ ಹೋಗ್ತಾ ಇರ್ತಾರೆ. ನಿಜವಾಗೂ ನಾನು ಇವನ್ನು ಬದಲಾಯಿಸಲೇಬೇಕು, ಇವರಲ್ಲಿ ಹೊಸ ಒಂದು ಅಂದರೆ ಪ್ರತಿ ಮರ ಚಿಗುರುತ್ತೆ ಪ್ರತಿ ವರ್ಷನೂ, ಅದೇ ರೀತಿ ಇವರಲ್ಲಿ ಹೊಸ ಆಲೋಚನೆ ತರಬೇಕು, ಹೊಸ ಆಲೋಚನೆ ಇವರು ಮನಸ್ಸಲ್ಲಿ ಮೂಡಿಸಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಜಗನ್ನಾಥ ಅವರ ಮನೆ ಕಡೆಗೆ ನಡೀತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಪುರಾಣಿಕರ ಅನ್ನೋರು ಭೇಟಿ ಮಾಡ್ತಾರೆ ಜಗನ್ನಾಥ. ಇಲ್ಲಿ ಆಪ್ತಮಿತ್ರರಾದಂದರೆ ಈ ಪುರಾಣಿಕರ ಆಪ್ತಮಿತ್ರರಾದ ಅವಧಾನಿಯನ್ನು ಇವರು ಪರಿಚಯ ಮಾಡಿಕೊಳ್ತಾರೆ. ಆವಾಗ ಇವನು ವಿಚಾರವಾದಿ ಎಂದು ತಿಳಿದುಕೊಂಡರೂ ಅತೀವಾಗಿ ಕುಡಿಯುತ್ತಾನೆ. ಕುಡಿತದ ಆಮೇಲೆ ತನ್ನ ಮೇಲೆ ಭೂತರಾಯನ ಪ್ರಭಾವವಿದೆ ಎಂದು ನಂಬುತ್ತಾನೆ. ಅಂದರೆ ಭೂತರಾಯ ನನ್ನ ಮೈ ಮೇಲೆ ಬರ್ತದೆ, ನಾನು ಭೂತರಾಯ ಮಾತಾಡ್ತೀನಿ ಅಂತ ಜನಗಳಿಗೆಲ್ಲ ಹೇಳಿಕೊಂಡು ಬದುಕ್ತಿರ್ತಾನೆ ನಮ್ಮ ಅವಧಾನಿ. ಜೊತೆಗೆ ತುಂಬ ವಿಪರೀತವಾಗಿ ಕುಡಿತಾ ಇರ್ತಾನೆ. ಇದು ಪುರಾಣಿಕರ ಒಂದು ವೈಚಾರಿಕ ಜಗತ್ತಲ್ಲಿರುವಂತಹ ವಿರೋಧವಾದದಂತೆ ತೋರಿಸುತ್ತದೆ. ಅಂದರೆ ಅವರು ಇರೋದೇ ಬೇರೆ, ಜನರು ಬಂದಾಗ
ಮಾತಾಡೋದೇ ಬೇರೆ ಅಂತ ಇಲ್ಲಿ ಇವರು ಹೇಳ್ತಿದ್ದಾರೆ. ಭಾರತದ ಬಗ್ಗೆ ಪುರಾಣಿಕರ ಇಲ್ಲಿ ನಿರಾಶವಾದ ಅಂದರೆ ಭಾರತದ ಬಗ್ಗೆ ಈ ಪುರಾಣಿಕರು ಇವರು ಬದಲಾಗಲ್ಲ, ಇವರಿಗೆ ಹೊಸ ಯೋಚನೆಗಳು ಬರಲ್ಲ ಅಂತ ತಪ್ಪು ಕಲ್ಪನೆಯಲ್ಲಿದ್ದಾರೆ ಇವರು. ಅದಕ್ಕೋಸ್ಕರ ಜಗನ್ನಾಥನು ಅನುಜನರನ್ನು ದೇವಸ್ಥಾನಕ್ಕೆ ಕರೆದೊಯ್ಯುವ ತನ್ನ ಕ್ರಾಂತಿಕಾರಿ ವಿಚಾರವನ್ನು ಬಗ್ಗೆ ತಿಳಿಸುತ್ತಾನೆ. ಆ ರೀತಿ ತಿಳಿಸಿದಾಗ ಅವರು ಜಗನ್ನಾಥ ಯಾಕೆ ತಿಳಿಸಿದರಂದರೆ ಇವ್ರು ನನಗೆ ಸಪೋರ್ಟ್ ಮಾಡ್ತಾರೆ, ಇವ್ರು ನನಗೆ ಬೆಂಬಲ ಇರ್ತಾರೆ ಅಂತ ಅವರಿಗೆ ಆ ಒಡೆಯರನ್ನು ದೇವಸ್ಥಾನಕ್ಕೆ ಪ್ರವೇಶ ಮಾಡೋಕ್ಕೆ ಕರ್ಕೊಂಡೋಗಿ ತಿಳಿಸಿದಾಗ ಇಲ್ಲಿ ವಿರುದ್ಧವಾಗಿ ಮಾತಾಡ್ತಾರೆ ಈ ಪುರಾಣಿಕರು. ಅಂದರೆ ಇಲ್ಲಿ ಹೀನಾಲಿಸ್ತಾರೆ, ಅಂದರೆ ಸ್ವಲ್ಪ ಕಡಿಮೆಯಿಂದ ಮಾತಾಡ್ತಾರೆ. ಭಾರತವು ದೇವರ ಗರ್ಭ, ದೇವರ ಮಾತೇ ಇಲ್ಲಿ ನಡೆಯುವುದು, ದೇವರೇ ಎಲ್ಲಕ್ಕೂ ಇಲ್ಲಿ ಮೂಲ ಆಧಾರ, ಅವ್ರನ್ನ ಬಿಟ್ಟು ಏನು ನಡೆಯೋಕ್ಕಾಗಲ್ಲ ಅಂತ ಪುರಾಣಿಕರು ಜಗನ್ನಾಥನಿಗೆ ಹೇಳ್ತಾರೆ. ಏನನ್ನು ಬದಲಾಯಿಸಲು ಸಾಧ್ಯವಿಲ್ಲ ಇಲ್ಲಿ, ಅಂದರೆ ದೇವರು ಬಿಟ್ಟು ನಾವು ಏನನ್ನೂ ಬದಲಾಯಿಸೋಕ್ಕೆ ಸಾಧ್ಯವಿಲ್ಲ ಅಂತ ಜಗನ್ನಾಥನಿಗೆ ನಮ್ಮ ಪುರಾಣಿಕರು ಹೇಳಿದಾಗ ಇಲ್ಲಿನ ಸಾಮೂಹಿಕ ಕ್ರಿಯೆ ಎನ್ನುವುದು ವ್ಯರ್ಥ ಎಂಬುದು ಅವರ ವಾದ. ಅಂದರೆ ಸಾಮೂಹಿಕ ಅಂದರೆ ಜನ ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಟ್ಟಿಗೆ ಮಾತಾಡೋದು, ನಾವೆಲ್ಲ ಒಂದೇ ಅನ್ನೋದು ಸಾಮೂಹಿಕ ಅರ್ಥ. ಆ ರೀತಿ ಒಂದೇ ಒಟ್ಟಿಗೆ ಅನ್ನುವಂಥ ಪದಗಳಲ್ಲಿ ಬರೋಕ್ಕೆ ಸಾಧ್ಯವಿಲ್ಲ ಅಂತ ಏನು ಮಾಡ್ತಾರೆ ನಮ್ಮ ಈ ಪುರಾಣಿಕರು ಜಗನ್ನಾಥನಿಗೆ ಹೇಳ್ತಾಗೆ, ನಿನ್ನನ್ನು ನೀನು ಉಳಿಸಿಕೊಳ್ಳಲು ಪಾಶ್ಚಾತ್ಯಕರಣಗೊಳ್ಳು, ದೇಶವನ್ನು ಬದಲಿಸಲು ಹೋಗಬೇಡ, ನಿನ್ನನ್ನು ನೀನು ಉಳಿಸ್ಕೊಳ್ಳೋಕ್ಕೆ ಇಲ್ಲಿ ಏನು ಮಾಡಬೇಕು, ವಿದೇಶಿಯಂತಹ ವಿಚಾರಗಳನ್ನು, ವಿದೇಶದಲ್ಲಿ ಬದುಕುವಂಥ ಕೆಲವು ಪದ್ಧತಿಗಳನ್ನು ಅಳವಡಿಸುವಾದರೆ ದೇಶವನ್ನು ನಿಮ್ಮ ಭಾರತೀಯರನ್ನು ಬದಲಾಯಿಸೋಕ್ಕೆ ಹೋಗಬೇಡ, ಇದರಲ್ಲಿ ನಿನ್ನ ಕೈಲಿ ಸಾಧ್ಯವಿಲ್ಲ ಅಂತ ಜಗನ್ನಾಥನಿಗೆ ಕಿವಿ ಮಾತು ಹೇಳುತ್ತಾರೆ ಈ ಪುರಾಣಿಕರು. ಇದೇ ಸಂದರ್ಭದಲ್ಲಿ ಈ ಪುರಾಣಿಕರ ಹೆಂಡತಿ ಆಗಿರುವಂಥ ಸಾವಿತ್ರಿಯ ಕೋಣೆ ಅಂದರೆ ಸಾವಿತ್ರಿ ಕೊಠಡಿಯನ್ನು, ಸಾವಿತ್ರಿಯ ರೂಮನ್ನು ನೋಡೋಕ್ಕೆ ಹೋಗ್ತಾರೆ. ಅಲ್ಲೇನು ಮಾಡ್ತಾರೆ, ಇವರು ಸಾವಿತ್ರಿ ಭೇಟಿ ಮಾಡುತ್ತಾರೆ. ಮನೆಯ ಹಜಾರವು ಅತ್ಯಾಧುನೀಕರಣ, ಅಂದರೆ ಮನೆ ಹಾಲು ನೋಡೋಕ್ಕೆ ತುಂಬ ಅದ್ಭುತವಾಗಿದೆ, ವೆಸ್ಟರ್ನ್ ಮಾಡಲ್ ಕಟ್ಟಿದ್ದಾರೆ, ವಿಶಾಲವಾಗಿರುವಂತಹ ರೂಮು, ಲೈಟ್ಸು, ಫೋಟೋಸು ಇವ್ರು ನೋಡೋಕ್ಕೆ ತುಂಬ ಅದ್ಭುತವಾಗಿದೆ. ಆದರೆ ಅದೇ ನಮ್ಮ ಈ ಸಾವಿತ್ರಿ ಅಂದರೆ ಈ ಪುರಾಣಿಕರ ಮನೆಯ ಕೊಠಡಿ, ಅವರು ಮಲಗುವಂತಹ ರೂಮು ನೋಡಿದಾಗ ಅಲ್ಲಿ ತುಂಬ ಸಂಪ್ರದಾಯವಾಗಿದೆ, ಅಪ್ಪಟವಾಗಿರುವಂಥ ಹಳೆ ಕಾಲದ ಮಂಚ ಇದೆ ಮತ್ತು ಹಳೆ ಕಾಲದ ನಮ್ಮ ಮಂಜುನಾಥ ಸ್ವಾಮಿ ಫೋಟೋ ಇದೆ, ಅಲ್ಲೊಂದು ಲಿಂಗ ಮತ್ತು ಪಂಚಾಂಗವಿದೆ. ಇವೆಲ್ಲವೂ ನಮಗಲ್ಲಿ ಕಾಣಿಸಿದಾಗ ಇಲ್ಲಿ ಜಗನ್ನಾಥನಿಗೊಂದು ಗೊತ್ತಾಗ್ತದೆ, ಅಂದರೆ ನಮ್ಮ ಪುರಾಣಿಕರ ಮಾತ್ರನೇ ಪಾಶ್ಚಾತ್ಯೀಕರಣ ಮಾತ್ರ ಬದುಕ್ತಿದ್ದಾರೆ, ಅವರ ಹೆಂಡತಿ ಆ ದಾರಿಯಲ್ಲಿಲ್ಲ, ಇವರು ಪೂರ್ತಿ ಸಂಪ್ರದಾಯ ಬಸ್ತಾಗಿ ಬದುಕ್ತಿದ್ದಾರೆ. ಅಂದರೆ ಇವರ ಅಂತರಂಗದಲ್ಲಿ ಬೇರೆ ಇದೆ, ಜನರಿಗೆ ತೋರಿಸ್ಕೊಳ್ಳೋದು ಬೇರೆ ಅಂತ ಜಗನ್ನಾಥನಿಗೆ ನಮ್ಮ ಈ ಪುರಾಣಿಕರ ಮೇಲೆ ಅರ್ಥ ಆಗುತ್ತೆ, ಅವರ ಮನಸ್ಥಿತಿ. ನಾವು ಈ ಭಾರತೀ ಕಾದಂಬರಿಯ ಅಧ್ಯಾಯ 10ರ ಸಾರಾಂಶವನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ. ಜಗನ್ನಾಥ ವೈಚಾರಿಕ ಸಂಘರ್ಷ, ಅಂದರೆ ಊರನ್ನು ಬದಲಾಯಿಸಬೇಕು, ಒಡೆಯರನ್ನು ದೇವಸ್ಥಾನಕ್ಕೆ ಕರೆದೊಯ್ಯಬೇಕು, ಮನುಷ್ಯರಲ್ಲಿ ಹೊಸ ಯೋಚನೆಗಳು ಬರಬೇಕು, ಈ ಮಂಜುನಾಥ ಸ್ವಾಮಿ ದೇವಸ್ಥಾನದ ಪ್ರತಿಮೆ ಅಥವಾ ಅದರ ಗೌರವ ಕಡಿಮೆ ಆಗಬೇಕು ಜನರಲ್ಲಿ ಅಂತ ವೈಚಾರಿಕವಾಗಿ ಯೋಚನೆ ಮಾಡ್ತಿದ್ದಾರೆ. ಆದರೆ ಸಮಾಜ ಮಾತ್ರ ಬೇರೆ ರೀತಿ ಇವನಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಸಾಮೂಹಿಕವಾಗಿ ಬಹಿಷ್ಕಾರದ ಮುನ್ಸೂಚನೆಗಳು ಚಿತ್ರದಲ್ಲಿ ಗೊತ್ತಾಗ್ತದೆ. ಅಂದರೆ ಎಲ್ಲರೂ ಸೇರಿಕೊಂಡು ಜಗನ್ನಾಥನನ್ನು ಹೊರಗೆ ಹಾಕುವಂತಹ ಯೋಚನೆಗಳು ಬರ್ತಾ ಇದೆ. ಇಲ್ಲಿ ಜಗನ್ನಾಥ ಮತ್ತು ರಾಯರ ಸಂವಾದ, ಈ ಅಧ್ಯಯನವು ಜಗನ್ನಾಥನ ಕೊಡೆದಾಗ ನಮಗೇನು ಅರ್ಥ ಆಗುತ್ತೆ ಅಂದರೆ ರಾಯರು ಮತ್ತು ಜಗನ್ನಾಥರ ವಿರುದ್ಧ ತುಂಬ ಗಮನಾರ್ಹವಾಗಿರುವಂಥ ತುಂಬ ಮುಖ್ಯವಾಗಿರುವಂಥ ವಿಷಯ ಚರ್ಚೆ ಮಾಡ್ತಾರೆ. ಜಗನ್ನಾಥನು ದೈವದ ಹೆಸರಲ್ಲಿ ನಡೆಯುವಂಥ ಮೌಢ್ಯ ಮತ್ತು ಶೋಷಣೆಯನ್ನು ವಿರೋಧಿಸುತ್ತಾರೆ. ಅಂದರೆ ದೇವರ ಮೂಲಕ ನಡೆಯುವಂತಹ ಮೂಢನಂಬಿಕೆಗಳು, ಹಬ್ಬಗಳು, ಆಚರಣೆಗಳು, ಇವರ ಮಾತು ಇವೆಲ್ಲವಕ್ಕೂ ದೇವರು ಹೇಳಿದ್ದಾರೆ, ದೈವದ ಮೂಲಕ ನಡೀತಾ ಇದೆ, ಅವ್ರು ನಂಬ್ಕೊಂಡ್ರೆ ಆಗ್ತದೆ, ಅವ್ರು ನಂಬ್ಕೊಂಡ್ರೆ ಕಾಯಿಲೆ ವಾಸಿ ಆಗುತ್ತೆ, ಅವ್ರು ನಂಬ್ಕೊಂಡ್ರೆ ಮಕ್ಕಳು ಚೆನ್ನಾಗಿ ಓದ್ತಾರೆ, ಅವ್ರು ನಂಬ್ಕೊಂಡ್ರೆ ನಮ್ಮ ಬದುಕು ಬದಲಾಗುತ್ತೆ. ಇದು ಮೌಢ್ಯ, ಇದು ಮೂಢನಂಬಿಕೆ. ಇದನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತಿದ್ದಾರೆ ನಮ್ಮ ಜಗನ್ನಾಥ. ಜೊತೆಗೆ ಮಂಜುನಾಥ ಸ್ವಾಮಿ ಅಸ್ತಿತ್ವವೇ ಜೊತೆ ಹೋರಾಡುವುದೇ ಹೆಚ್ಚು ಆರೋಗ್ಯಕರ. ಆ ದೈವವನ್ನು ಬಿಟ್ಟು ಮಂಜುನಾಥ ಸ್ವಾಮಿ ಜೊತೆ ನಾವು ಹೋರಾಟ ಮಾಡಬೇಕು, ಅದನ್ನು ನಾವು ಜನರನ್ನು ಅದರಿಂದ ನಾವು ದೂರ ಮಾಡಬೇಕು ಅನ್ನೋದೇ ಈ ಜಗನ್ನಾಥನ ಪ್ರಮುಖವಾಗಿರುವಂಥ ಯೋಚನೆ. ಪುರಾಣಿಕರ ವಿಡಂಬನೆ, ಇದೇ ಹಿಂದೆ 9ರಲ್ಲಿ ನಾವು ಕೇಳ್ಕೊಂಡ್ವಲ್ಲ, ಈ ಪುರಾಣಿಕರ ಮನೆಗೆ ಹೋದಾಗ ಅವರು ಜಸ್ಟ್ ಅಂದರೆ ಲಿಬರ್ಟಿ ಅಂದರೆ ಜನರೆಲ್ಲ ಒಂದೇ, ನಾವೆಲ್ಲ ಒಟ್ಟಿಗೆ ಬದುಕೋಣ ಅಂತ ಮಾತಾಡ್ತಿದ್ದಾರೆ ಹೊರತು ಅವ್ರು ನಿಜವಾದಂತಹ ಸಂಪೂರ್ಣವಾಗಿ ಅವರು ಬದಲಾಗಿಲ್ಲ, ಅವರ ಸೃಷ್ಟಿಯಲ್ಲಿ ಏನು ಬದಲಾವಣೆಗಳಿಲ್ಲ, ಬೆಸ್ಟ್ ಮಾತಾಡ್ತಿದ್ದಾರೆ ಅಷ್ಟೇ. ಮೂಲವಾಗಿ ಅವರು ಎಲ್ಲೋ ಒಂದು ಕಡೆ ಮಂಜುನಾಥ ಸ್ವಾಮಿ ದೇವಸ್ಥಾನದ ದೇವರ ಮಹಿಮೆಯಲ್ಲೇ ಅವರಿಲ್ಲ ಅಂದರೆ ನಾವಿಲ್ಲ ಅಂತ ಎಲ್ಲೋ ಆಲೋಚನೆಯಲ್ಲಿ ಬದುಕ್ತಿದ್ದಾರೆ ಅಂತ ರಾಯರಿಗೆ ಈ ಪುರಾಣಿಕರ ವಾಸ್ತವವನ್ನು
ವಿವರಣೆ ಮಾಡ್ತಾರೆ. ಅದ್ರ ಜೊತೆಗೆ ರಾಯರ ಒಂದು ವಾಸ್ತವಾದ ರಾಯರು ಏನು ಹೇಳ್ತಾರೆ ಅಂದರೆ, ನೋಡಪ್ಪ ಜಗನ್ನಾಥ, ನೀನು ಬದಲಾವಣೆ ಅಂತೂ ಮಾಡ್ತಿದ್ದನು ನಿಜ, ಜೊತೆಗೆ ಮನುಷ್ಯನ ದೈನಂದಿನ ಬದುಕುಗಳಲ್ಲಿ ಹಬ್ಬಗಳು, ಮಕ್ಕಳ ಪಾಲನೆ, ಅವರ ಸ್ಕೂಲು ಮತ್ತು ವೈದ್ಯಕೀಯ ಅಂದರೆ ಅವ್ರಿಗೆ ಬೇಕಾಗಿರುವಂಥ ವೈದ್ಯಕೀಯ ನೆರವು, ರೋಗ ಬಂದಾಗ ಆಸ್ಪತ್ರೆಗೆ ಹೋಗೋದು, ಜ್ವರ ಬಂದಾಗ ಆಸ್ಪತ್ರೆಗೆ ಹೋಗೋದು, ತಲೆನೋವು, ಇವು ನಾವು ಜೊತೆಗೆ ಮಾಡ್ತಾ ಇದ್ದಾಗ ಏನಾಗುತ್ತೆ, ಅವರಲ್ಲಿ ಖಂಡಿತವಾಗಿ ಹೊಸ ಬದಲಾವಣೆ ಬರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡುವಂಥ ರಾಯರು ಜಗನ್ನಾಥನಿಗೆ ಒಂದು ಸ್ವಲ್ಪ ವಿಭಿನ್ನವಾಗಿರುವಂಥ ಹೊಸ ಯೋಚನೆಯನ್ನು ಕೊಡ್ತಾರೆ. ಅಂದರೆ ನಿಜವಾಗಿ ಹೇಳಬೇಕಂದ್ರೆ ಜಗನ್ನಾಥ ಸ್ವಲ್ಪ ಪೌರುಷದ ಒಂದು ಅಹಂಕಾರ ಆಗಿ ಮಾತಾಡೋದು ನಮಗಿಲ್ಲಿ ಅರ್ಥವಾಗ್ತದೆ. ಇದೇ ಸಂದರ್ಭದಲ್ಲಿ ನಾವು ಹಂಗೆ ರಾಯರು ಮತ್ತು ಜಗನ್ನಾಥ ಇಬ್ಬರು ನಡ್ಕೊಂಡು ಹೋಗ್ತಿದ್ದಾಗ ಅಲ್ಲೊಂದು ಹಳೆ ಕಾಲದ ರಂಗಪ್ಪ ಅಂತ ಒಬ್ಬ ವ್ಯಕ್ತಿ ಒಂದು ರಸ್ತೆ ಮೇಲೆ ಕಾಣಿಸ್ತಾನೆ. ಅವ್ರ ಕೆಲಸ ಏನಂದರೆ ಈ ಛತ್ರಿ ಅಂದರೆ ಆ ಛತ್ರಿಯನ್ನು ರಿಪೇರಿ ಮಾಡುವಂಥ ಕೆಲಸ. ಅವರು ಚಿಕ್ಕ ವಯಸ್ಸಲ್ಲಿ ಅದನ್ನು ನೋಡಿರ್ತಾರೆ. ಈಗಲೂ ಹಂಗೆ ಯಾವುದೋ ಹಳೆ ಅಕ್ಷರ ಎಲ್ಲ ಸ್ಲೇಟ್ ಮೇಲೆ ಇಲ್ಲಿ ಛತ್ರಿ ರಿಪೇರಿ ಮಾಡಲಾಗುತ್ತಿದೆ ಅಂತ ಬರ್ಕೊಂಡಿದ್ದು ಈಗಲೂ ಇನ್ನೂ ಹಂಗೆ ಇದೆ. ಇಲ್ಲೇ ಗೊತ್ತಾಗುತ್ತೆ ತಮಾಷೆಯಾಗಿ ಜನ ಎಷ್ಟು ಮೌಢ್ಯದಲ್ಲಿ ಬದುಕ್ತಾ ಇದ್ದಾರೆ, ಎಷ್ಟು ಕಾಲ ಬದಲಾಗಿದ್ರು, ಇವ್ರನ್ನ ಬದಲಾಗಿಲ್ಲ. ಇವ್ರು ಯಾವ ರೀತಿ ಬದಲಾಗಬೇಕು ಅಂದರೆ ಕಾಲಕ್ಕೆ ತಕ್ಕಂಗೆ ಇವರು ಹೊಸ ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಬದುಕಿಗೆ ಹಿಂಗೆ ಅಂತ ಇವರು ತೀರ್ಮಾನ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಇಷ್ಟು ದಿನ ಅವರು ಈ ರೀತಿಯಾಗಿರುವಂಥ ಕೆಲಸ ಮಾಡ್ತಿರೋ ಒಂಟಿಯಾಗೆ ಬದುಕ್ತಾ ಇದ್ದಾರೆ. ಜೊತೆಗೆ ಅವನ ಮಗಳು ಯಾರೋ ಲಾರಿ ಡ್ರೈವರ್ ಜೊತೆ ಓಡೋಗಿದ್ದಾರೆ. ಅಂದರೆ ಇವರು ಹೊಸದಾಗಿ ಏನು ಯೋಚನೆ ಮಾಡ್ತಾ ಇಲ್ಲ, ಇರುವುದರಲ್ಲೇ ಬದುಕಕ್ಕೆ, ಇರುವುದರಲ್ಲೇ ನಾವು ಸತ್ತೋಗೋಣ, ಇದೇ ನಮಗೆ ಅಂತಿಮ ಅಂತ ಬದುಕ್ತಿದ್ದಾರೆ ಅನ್ನೋದು ಜಗನ್ನಾಥನಿಗೆ ಇಲ್ಲಿ ಆ ಒಂದು ಭಾರತೀಪುರ ಜನರ ಒಂದು ಸ್ಥಿರತೆ ಮತ್ತು ಅವರೊಂದಿಗಿನ ವಿಷಾದಕ್ಕೆ ಸಾಕ್ಷಿಯಾಗಿದೆ ಅನ್ನೋದು ನಮಗಿಲ್ಲಿ ಅರ್ಥ ಆಗ್ತದೆ. ಇದೇ ರೀತಿ ನಾವು ಈ 10ನೇ ಅಧ್ಯಾಯದ ಕೊನೆ ಭಾಗವನ್ನು ಗಮನಿಸಿದಾಗ ಇಲ್ಲಿ ಜಗನ್ನಾಥನಿಗೆ ತನ್ನ ಒಂದು ಜಾತಿಯ ಜನರ ಮೇಲೆ ಮತ್ತು ಅಸಮಾಧಾನವಿದೆ. ತನ್ನವರು ವೈಚಾರಿಕವಾಗಿ ಬದಲಾಗಕ್ಕೆ ತುಂಬ ಸಮಯ ತೆಗೆದುಕೊಳ್ಳಲ್ಲ. ಅಂದರೆ ನನ್ನ ಜಾತಿಯವರು ನಾನು ಖಂಡಿತವಾಗಿ ಬದಲಾಯಿಸ್ಬೋದು, ಆದರೆ ಅನೇಕ ವರ್ಷಗಳಿಂದ ಅವರ ಮನಸ್ಸಿನಲ್ಲಿ ಬಣ್ಣ ಬಿದ್ದಿರುವಂತಹ ಒಂದು ಶೂದ್ರರ ಹೆಸರಿಗೆ ಇದು ಸಾಧ್ಯವಿಲ್ಲ. ಇದು ವಾಸ್ತವಕ್ಕೆ ಇದು ವಿರುದ್ಧವಾಗಿದೆ. ಆದ್ದರಿಂದಲೇ ನಾನು ಈ ಮಂಜುನಾಥ ಸ್ವಾಮಿ ಅಸ್ತಿತ್ವವನ್ನು ಜನರು ನಂಬಿಕೊಂಡಿರುವಂತಹ ಒಂದು ಈ ಅಸ್ತಿತ್ವದ ವಿರುದ್ಧ ನಾನೇನು ಮಾಡಬೇಕು, ಗುದ್ದಾಡದೆ ಸರಿ ಎಂದು ಇಲ್ಲಿ ಜಗನ್ನಾಥನಿಗೆ ಅನಿಸುತ್ತೆ. ಇದೆಲ್ಲರೂ ರಾಯರು ಮತ್ತು ನಮ್ಮ ಜಗನ್ನಾಥ ರೀತಿ ಮಾತಾಡ್ಕೊಂಡು ಹೋಗ್ತಿದ್ದಾಗ ಈ ಕೊನೆಗೆ ನಮ್ಮ ಜಗನ್ನಾಥ ತಮ್ಮ ಮನೆಗೆ ಹೋಗ್ತಾನೆ. ಆ ಮನೆಗೆ ಹೋದಾಗ ಆ ಮನೆಯಲ್ಲಿ ಆವರಿಸಿದ್ದ ಮೌನ ಮತ್ತು ಬಹಿಷ್ಕಾರ. ಇಷ್ಟಕ್ಕೆ ಮುಂಚೆ ಮನೆಗೆ ಹೋದಾಗ ತುಂಬ ಜನ, ಒಂದು 20-25 ಜನ ಕೂಲಿಗಾರರು ಮನೆಯಲ್ಲಿ ಕೆಲಸ ಮಾಡೋರು ಕಾಯ್ತಾ ಇದ್ರು. ಯಾರೂ ಒಬ್ಬರು ಇಲ್ಲ ಮನೆಯಲ್ಲಿ. ಜೊತೆಗೆ ಪ್ರತಿದಿನ ಅವ್ರ ಮನೆಗೆ ಒಂದು 20 ಜನ ಊಟಕ್ಕೆ ಬರ್ತಾ ಇದ್ರು ತಿನ್ನಕ್ಕೆ. ಯಾರೋ ಒಬ್ಬರು ಊರಿನ ಒಂದು ಜನ ಬಂದು ತಿನ್ನು ಹೋಗ್ತಿದ್ರು. ಇವತ್ತು ಯಾರೂ ಬರ್ತಾ ಇಲ್ಲ, ಯಾರೂ ಇಲ್ಲ. ಜೊತೆಗೆ ಆ ಚಿಕ್ಕಿ ಬೇರೆ ಅಂದರೆ ಚಿಕ್ಕಮ್ಮ, ಯಾರೋ ನಮ್ಮ ಜಗನ್ನಾಥ ಚಿಕ್ಕಮ್ಮ ಯಾವುದೋ ರೂಮಲ್ಲಿ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ದಾರೆ. ಇವೆಲ್ಲವನ್ನು ನೋಡಿದಾಗ ಜಗನ್ನಾಥನಿಗೆ ಕಂಗಾಲಾಗ್ತದೆ, ಸ್ವಲ್ಪ ಭಯ ಪಡ್ತಾರೆ. ನಾನು ಮಾಡ್ತಿರೋದು ಸರಿನಾ ತಪ್ಪಾ ಮತ್ತು ದಿಗಿಲು ಬರುತ್ತೆ ಅವರಿಗೆ, ಭಯ ಆಗ್ತದೆ. ನಾನು ಏನಾದರೂ ತಪ್ಪು ಮಾಡ್ತಾ ಇದ್ದೀನ, ಅಪರಾಧಿ ಕೆಲಸ ಮಾಡ್ತಾ ಇದ್ದೀನ ಅಂತ ಜಗನ್ನಾಥನ ಮನಸ್ಸಲ್ಲಿ ಒಂದು ಸಣ್ಣ ಯೋಚನೆ ಬದ್ಕೊಂಡು ಕೂತ್ಕೊಂಡಿರ್ತಾರೆ. ಈ ರೀತಿ ಕೂತ್ಕೊಂಡಿದ್ದಾಗ ಏನಾಗುತ್ತೆ, ಅದೇ ಊರಿನ ಒಬ್ಬ ಪ್ರಮುಖ ವ್ಯಕ್ತಿಯಾಗಿರುವಂಥ ಸುಬ್ರಾಯ ಅಡಿಗರು ಆ ಮನೆಗೆ ತನ್ನ ಬಾಳೆ ಎಲೆ ತಗೊಂಡು ತಲೆ ಮೇಲೆ ಇಟ್ಕೊಂಡು ಈ ಒಂದು ಜೊತೆಗೆ ಅವರು ಮಂಜುನಾಥ ಸ್ವಾಮಿಯ ತುಂಬ ಪರಮ ಭಕ್ತ, ತುಂಬ ಇಷ್ಟಪಡುವಂಥ ವ್ಯಕ್ತಿಯನ್ನು ಮಾಡ್ತಾರೆ. ಈ ಜಗನ್ನಾಥನ ಮನೆಗೆ ಬಾಳೆ ಎಲೆ ತಲೆಯಲ್ಲಿ ಇಟ್ಕೊಂಡು ಅಂಗನಕ್ಕೆ ಅಂದರೆ ಆ ವರಂಡಾಗೆ ಬರ್ತಾರೆ. ಬಂದ ತಕ್ಷಣ ಏನಾಗುತ್ತೆ, ಊರನ್ನೆಲ್ಲ ಪೂರ್ತಿ ಬಹಿಷ್ಕಾರ ಮಾಡಿದ್ರು. ಅಂದರೆ ಯಾರೂ ಊರಿನ ಜನರೆಲ್ಲ ಜಗನ್ನಾಥ ಮನೆಗೆ ಬರದೇ ಇದ್ದರು. ನಾನು ನಿಮ್ಮ ಮನೆಗೆ ಊಟಕ್ಕೆ ಬರುತ್ತೇನೆ ಎಂದು ಹೇಳುವುದು ಜಗನ್ನಾಥನಿಗೆ ಆಶ್ಚರ್ಯ ಆಗ್ತದೆ, ಧೈರ್ಯ ಬರುತ್ತೆ, ಸಮಾಧಾನ ಆಗುತ್ತೆ. ಎಲ್ಲೋ ಒಂದು ಕಡೆ ನನ್ನ ಆಲೋಚನೆಗಳು, ನನ್ನ ಒಂದು ಈ ರೀತಿಯಾಗಿರುವಂತಹ ಒಂದು ಈ ಮೂಢನಂಬಿಕೆಗಳನ್ನು ವಿರುದ್ಧ ಹೋರಾಡೋಕ್ಕೆ ಎಲ್ಲೋ ಒಂದು ನನಗೆ ಈ ಯಾರು ಸುಬ್ರಾಯ ಅಡಿಗರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ, ನನಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂತ ಅವರ ಮುಖದಲ್ಲಿ ಜಗನ್ನಾಥನಿಗೆ ಕಾಣಿಸಿದಾಗ ಜಗನ್ನಾಥನ ಮನಸ್ಸಲ್ಲಿ ಧೈರ್ಯ ಮತ್ತು ಹೊಸ ಆಲೋಚನೆಗಳು ಮೂಡೋಕ್ಕೆ ಸಾಧ್ಯವಾಗ್ತದೆ. ಇದು ನಮ್ಮ ಭಾರತೀಪುರ ಕಾದಂಬರಿಯ ಅಧ್ಯಾಯ 1ರಿಂದ 10ರ ಸಾರಾಂಶ. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಮುಂದಿನ ತರಗತಿಯಲ್ಲಿ ಹೇಳುತ್ತೇನೆ.